ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಭೀಮಸೇನ ದೇವರ ಅವತಾರ ಆಗಿದೆ. ಯಾವಾಗ ಭೀಮಸೇನ ದೇವರ ಅವತಾರ ಎನ್ನುವಂಥದ್ದು ನಡೆಯಿತು, ನೃಪಾಶ್ಚ ತತ್ಪಕ್ಷಭವಾ ಸಮಸ್ತಾಃ ತದಾ ಭೀತಾ ಅಸುರ ರಾಕ್ಷಸಾಶ್ಚ. ಭೀಮಸೇನ ದೇವರ ಅವತಾರ ಆದ ಕೂಡಲೇ ಎಲ್ಲರೂ ಕೂಡ ವಾಂತಿ ಮಾಡಿದರು. ರಾಕ್ಷಸರೆಲ್ಲ ವಾಂತಿ. ಎಂಥ ವಾಂತಿ ಅಂತಂದರೆ ರಕ್ತದ ವಮನ ಎನ್ನುವಂಥದ್ದು ನಡೆಯಿತು ಅಂತ ಹೇಳುತ್ತಾರೆ. ಇನ್ನೂ ಕೂಡ ಅದಕ್ಕೆ ವ್ಯಾಖ್ಯಾನವನ್ನು ಬರೆದಂಥ ವಾದಿರಾಜ ಸ್ವಾಮಿಗಳೆಲ್ಲರೂ ಹೇಳ್ತಾರೆ, ಅವರಿಗೆ ರಕ್ತ ಬಿತ್ತಂತೆ. ಯಾರ್ಯಾರು ಅಂದರೆ ಭೀಮಸೇನ ದೇವರ ಅವತಾರ ಆದ ಕಾಲದಲ್ಲಿ ಇನ್ನೂ ಕೆಲವರು ಮುಂದೆ ಹುಟ್ಟೋರು ಅಂತ ಕೆಲವರು ಇದ್ದರಂತೆ. ಅವರು ಮೂಲ ರೂಪದಲ್ಲೇ ಇದ್ದರಂತೆ ರಾಕ್ಷಸರು. ಮೂಲ ರೂಪದಲ್ಲಿದ್ದಂಥ ರಾಕ್ಷಸರು, ಆಮೇಲೆ ಹುಟ್ಟಿದಂಥ ರಾಕ್ಷಸರು ಜರಾಸಂಧ, ಕಂಸ, ಶಿಶುಪಾಲ, ದಂತವಕ್ರ, ಇವರೆಲ್ಲರೂ ಕೂಡ ಇವರೆಲ್ಲರಿಗೂ ಕೂಡ ಏನಾಯಿತು, ಬಾಯಲ್ಲಿ ರಕ್ತ ಬಂತು. ಬಾಯಲ್ಲಿ ರಕ್ತ ಬಂದು ವಾಂತಿ ಮಾಡಿಕೊಂಡ್ರು. ಅಷ್ಟೇ ಅಲ್ಲ ಅಂತೆ, ಮತ್ತೇನು ಅಂತಂದರೆ ಮೂಗಿಂದ ರಕ್ತ ಸುರಿತಂತೆ, ಬಾಯಿಂದ ರಕ್ತ ಸುರಿತಂತೆ, ಮಲವಿಸರ್ಜನೆ ಮಾಡೋ ಜಾಗದಿಂದಲೂ ಕೂಡ ರಕ್ತ ಸುರಿತಂತವ್ರಿಗೆ. ಹೀಗೆ ಎಲ್ಲ ಕಡೆಯಿಂದಲೂ ಕೂಡ ರಕ್ತ ಸುರಿದು ಒದ್ದಾಡಿ ಹೋದ್ರವರೆಲ್ಲರೂ ಕೂಡ. ಅಂಥ ಕಾಲದಲ್ಲಿ ಭೀಮಸೇನ ದೇವರ ಅವತಾರ ಎನ್ನುವಂಥದ್ದಾಗಿದೆ ಅಂತ ಹೇಳ್ತಾರೆ. ಭೀಮ ಅಂದ ಕೂಡಲೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ತಿಳ್ಕೊಳ್ಳೋದೇನು ಅಂತಂದರೆ, ಭೀಮಸೇನ ಅನ್ನೋ ಶಬ್ದ ಬಂದ ಕೂಡಲೇ ಯಾರಾದರೂ ಒಳ್ಳೆ ಊಟ ಮಾಡ್ತಾ ಇದ್ರು ಅಂತಾದರೆ ನೋಡಿ, ಆ ಭೀಮಸೇನ ಥರ ಹೊಡಿತಾನೆ ಇವನು ಊಟ ಅಂತಿರ್ತಾರೆ. ಈಗ ಸುಮ್ಮನೆ ಅಂದರೆ ಊಟಕ್ಕೆ ಪ್ರಸಿದ್ಧ ಅನ್ನೋ ಹಾಗೆ ಭೀಮಸೇನ ದೇವರು ಆ ರೀತಿ ಹೇಳ್ತಿರ್ತಾರೆ. ಭೀಮಸೇನಂತೆ ಅಂತ ಹೇಳ್ಬಿಡೋದು. ಇನ್ನೇನಾದರೂ ಭಾರಿ ಭಾರ ಹೊತ್ತುಕೊಂಡ ಅಂದರೆ ನೋಡಿ, ಭೀಮ ನೋಡು ಬಲಭೀಮ ಇವನು ಅಂತ ಅನ್ನೋತಾರೆ. ಹೀಗೆಲ್ಲ ಹೇಳ್ತಿರ್ತಾರೆ. ಬರೀ ಊಟಕ್ಕೋಸ್ಕರ ಭೀಮಸೇನ ಅನ್ನುವಂಥ ಶಬ್ದವನ್ನು ಊಟ ಮಾಡುವವನು ಅನ್ನೋ ಅರ್ಥದಲ್ಲಿ ಹೇಳಬೇಡ್ರಿ ಅಂತ ಮಧ್ವಾಚಾರ್ಯ ಹೇಳಬೇಕಾದ್ರೆ, ಸವಾಯುರೇವಾಭವದತ್ರ ಭೀಮಃ ನಾಮಾಭೃತ ಮಾ ಸಕಲಾ ಹಿ ಯಸ್ಮಿನ್ ಸವಿಷ್ಣುನೇಶೇನ ಯುತಃ ಸದೈವ ನಾಮ್ನಾ ಸೇನೋ ಭೀಮಸೇನಸ್ತತೋಸೌ. ಯಾಕೆ ಭೀಮಸೇನ ಅಂತ ಅವನಿಗೆ ಹೆಸರು, ಭೀಮನಿಗೆ ಭೀಮಸೇನ ಅಂತ ಕರೀತಾರೆ. ಯಾಕೆ ಭೀಮಸೇನ ಅಂತ ಕರೀತಾರೆ ಅಂದರೆ, ಮೊದಲನೇದಾಗಿ ಭೀ ಅಂತ ಹೇಳಿದರೆ ಬಿಭರ್ತೀತಿ ಭೀಹಿ ಅಂತ. ಬಿಭರ್ತೀತಿ ಭೀ ಅಂತ ಹೇಳಿದರೆ ಧಾರಣೆ ಮಾಡುವವನು ಅಂತ. ಮಾ ಅಂದರೆ ಮಾ ಅನ್ನೋದಕ್ಕೆ ಮನಜ್ಞಾನಿ ಅಂತ ಧಾತು. ಹಾಗಾಗಿ ಜ್ಞಾನ ಅಂತ ಅರ್ಥ. ಭೀ ಅಂದರೆ ಧಾರಣೆ ಮಾಡುವವನು ಅಂತ. ದುಭೃನ್ಯ ಭರಣೆ, ಧಾರಣೆ ಮಾಡ್ತಕ್ಕಂಥವನು. ಏನನ್ನ ಅಂದರೆ ಜ್ಞಾನವನ್ನು, ಅಂದರೆ ಜ್ಞಾನದ ರಾಶಿಯನ್ನು ತಲೆಯಲ್ಲಿ ತುಂಬಿಕೊಂಡಂಥವನು, ಅಂದರೆ ತತ್ವಜ್ಞಾನವನ್ನು ತುಂಬಿಕೊಂಡಂಥ ಮಹಾತ್ಮ ಅಂತ ಅರ್ಥ. ಇನ್ನು ಸೇನ ಅಂತ ಇದೆ. ಸೇನ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದರೆ ಇನೇನ ಸಹಿತ ಇತಿ ಸೇನ ಅಂತ. ಇನ ಅಂತ ಹೇಳಿದರೆ ಸ್ವಾಮಿ ಅಂತ ಅರ್ಥ. ಭಗವಂತನಿಂದ ಕೂಡಿಕೊಂಡೇ ಸಹ, ಅಂದರೆ ಯಾವಾಗಲೂ ದೇವರ ಜೊತೆಗೇ ವಾಸ ಮಾಡುವವರಂತೆ. ಎಲ್ಲಿ ಭೀಮ ಇರ್ತಾನೋ ಅಲ್ಲಿ ಕೃಷ್ಣ ಇರ್ತಾನೆ. ಅದು ಒಂಥರ ವ್ಯಾಪ್ತಿ ಇದ್ದಂತೆ ಅಂತ. ಈ ನಮ್ಮಲ್ಲಿ ಸಂಸ್ಕೃತದಲ್ಲೆಲ್ಲ ಹೇಳುವಾಗ ವ್ಯಾಪ್ತಿ ಅಂತ ಹೇಳ್ತಾರೆ ಒಂದು ಮಾತನ್ನು. ಅದರಲ್ಲಿ ವ್ಯತಿರೇಕ ವ್ಯಾಪ್ತಿ, ಅನ್ವಯ ವ್ಯಾಪ್ತಿ ಅಂತೆಲ್ಲ. ಅನ್ವಯ ವ್ಯಾಪ್ತಿ ಅಂದರೆ ಎಲ್ಲೆಲ್ಲಿ ಧೂಮ ಇದೆಯೋ ಅಲ್ಲೆಲ್ಲ ಅಗ್ನಿ ಇದೆ ಅಂತ ಹೇಳುವಂತೆ. ಹಾಗೆ ಎಲ್ಲೆಲ್ಲಿ ಭೀಮ ಇರ್ತಾನೋ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಶ್ರೀಹರಿ ಇರ್ತಾನೆ. ಎಲ್ಲೆಲ್ಲಿ ಹರಿ ಇರ್ತಾನೋ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಭೀಮ ಇರ್ತಾನಂತೆ. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು ಅಂತ. ಆ ರೀತಿ ಇಬ್ಬರು ಕೂಡ ಜೊತೆಗೇ ಇರ್ತಾರೆ ಅಂತ ಹೇಳ್ತಾರೆ. ಮಗೆ ಚಂದ್ರಮಸಾಯುಕ್ತೆ ಸಿಂಹೇ ಚಾಭ್ಯುದಿತೆ ಗುರೌ ದಿವಾ ಮಧ್ಯಗತೆ ಸೂರ್ಯೇ ತಿತೌ ಪುಣ್ಯೇ ತ್ರಯೋದಶೇ
ಪಿತ್ರೇ ಮುಹೂರ್ತೆ ಸಾ ಕುಂತಿ ಸುಷುವೆ ಭೀಮಮಚ್ಯುತಂ. ಇದೆಲ್ಲ ಮಹಾಭಾರತ ಹೇಳ್ತಾ ಇರುವಂಥದ್ದು. ಭೀಮಸೇನ ದೇವರು ಯಾವಾಗ ಅವತಾರ ಮಾಡಿದ್ದು ಪಾಲ್ಗುಣ ಶುಕ್ಲ ತ್ರಯೋದಶಿ ತಿಥಿಯಂದು ಬೆಳಿಗ್ಗೆ 8:24ರಿಂದ 9:12 ಹುಟ್ಟಿದ್ದು, ಅವರ ಅವತಾರವನ್ನು ಮಾಡಿದ್ದು ಅಂತ ಮಹಾಭಾರತ ನಿರೂಪಣೆ ಮಾಡುತ್ತದೆ. ಆಮೇಲೆ ಹುಟ್ಟಿಯಾದ ನಂತರ ಭೀಮಸೇನ ದೇವರು ಒಮ್ಮೆ ಏನಾಯಿತಂತೆ, ಆ ಮೊದಲೇನೆ ಏನು ಪಾಂಡುಕೇಶ್ವರದಲ್ಲಿದ್ದರು ಬದರಿಕಾಶ್ರಮದಲ್ಲಿ, ಆ ಬದರಿಕಾಶ್ರಮದಲ್ಲಿ ಓಡಾಡ್ತಾ ಇರಬೇಕಾದ್ರೆ ಏನಾಯಿತಂತೆ, ಅಲ್ಲಿ ಒಮ್ಮೆ ಆ ಭೀಮಸೇನ ದೇವ್ರನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ರಂತೆ. ಅವರು ಓಡಾಡುತ್ತಿರುವಾಗ ಮೊದಲೇ ಸ್ವಲ್ಪ ಭಾರ ಅನ್ನಿಸ್ತಿತ್ತೋ ಏನು ಕಥೆನೋ ಅವರಿಗೆ, ಭೀಮ ಬೇರೆ. ಆದ್ದರಿಂದ ತಜ್ಜನ್ಮ ಮಾತ್ರೇಣ ದರಾವಿದಾರಿತ ಶಾರ್ದೂಲ ಭೀತ ಜನನೀಕರಾದ್ಯದ ಪಪಾತ ಸಂಚೂರ್ಣಿತ ಏವ ಪರ್ವತಃ ತೇನಾಕಿಲೋಸೌ ಶತಶೃಂಗನಾಮ. ಹೀಗೆ ಒಮ್ಮೆ ಏನಾಯಿತಂತೆ, ಒಂದು ಕೈಯಲ್ಲಿ ಆ ಕೂಸನ್ನು ಹಿಡ್ಕೊಂಡಿದ್ರು. ಎಲ್ಲೋ ಓಡಾಡುತ್ತಿರಬೇಕಾದ್ರೆ ಇದ್ದಕ್ಕಿದ್ದಾಗೆ ಒಂದು ಹುಲಿಗರ್ಜನೆ ಆಯಿತಂತೆ. ಆ ಹುಲಿಗರ್ಜನೆ ಆದಾಗ ಗಾಬರಿ ಆಯಿತು. ಗಾಬರಿಯಾಗಿ ಏನಾಗಿಬಿಡ್ತು, ಕುಂತಿ ಕೈ ಜಾರಿ ಕೆಳಗೆ ಬಿತ್ತಂತೆ. ಕೂಸು ಕೆಳಗೆ ಬಿದ್ದರೆ ಕೂಸಿಗೇನಾದರೂ ಪೆಟ್ಟಾಗಬೇಕಲ್ಲ, ಕೂಸಿಗಾಗೋದಿರಲಿ, ಕೂಸಿಗೇನಿಲ್ಲ, ಆ ಪರ್ವತ ಇತ್ತಲ್ಲ, ಬಿದ್ದಂಥ ಪರ್ವತವೇ ಪುಡಿ ಪುಡಿಯಾಗಿ ಹೋಗಿಬಿಡುತ್ತಂತ ಒಂದು ಸರ್ತಿ. ಇಡೀ ಪರ್ವತವೇ ಪುಡಿ ಪುಡಿ. ಹುಟ್ಟಿದ ದಿವಸ ಅದು, ಅಂಥ ಸಣ್ಣ ಕೂಸಿರುವಾಗಲೇ ಬಿದ್ದರೆ ಪರ್ವತ ಪುಡಿ ಆಯಿತೆ ಹೊರತು ಇವರಿಗೇನಾಗಲಿಲ್ಲಂತೆ. ಮತ್ತು ಆಟ ಆಡ್ತಾ ಕೂತದೆ ಅಷ್ಟೇ ಕೂಸು. ಹಾಗೆ ಈ ರೀತಿ ಭೀಮಸೇನ ದೇವರು ಪಪಾತ ಸಂಚೂರ್ಣಿತ ಏವ ಪರ್ವತಃ ತೇನಾಕಿಲೋಸೌ ಶತಶೃಂಗನಾಮ, ಆಗಲೇ ಅದಕ್ಕೆ ಶತಶೃಂಗ ಅಂತ ಹೆಸರು ಬಂತು ಅಂತಲೂ ಕೂಡ ಹೇಳ್ತಾರೆ. ಅದರಿಂದ ಶತಶೃಂಗ ಪರ್ವತ ಅಂತ ಕರೆಸ್ಕೊಳ್ಳುತ್ತು ಅಂತ. ಇದನ್ನು ಶ್ರೀಪಾದರಾಜರು ಕೂಡ ಗಿರಿಯೊಡೆದು ಶತಶೃಂಗವೆಂದೆನಿಸಿತು ಅಂತ ಮಧ್ವನಾಮದಲ್ಲಿ ಹೇಳುತ್ತಾರೆ. ಗಿರಿ ಒಡೆದು ಅದು ಅವರು ಕೆಳಗೆ ಬಿದ್ದು ಕೂಡಲೇ ಹಾಗಾಯಿತು ಅಂತ. ನಿಜವಾಗ್ಲೂ ಹೇಳಬೇಕು ಅಂದರೆ ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯದ ಪ್ರಕಾರ ಆಗಬೇಕಾದ್ರೆ ಅದಕ್ಕೆ ಮೊದಲೇ ಶತಶೃಂಗ ಅಂತ ಹೆಸರಿತ್ತು. ಇವರು ಬಿದ್ದದ್ರಿಂದಲೇ ಶತಶೃಂಗ ಅಂತ ಪರ್ವತ ಅದಕ್ಕೆ ಹೆಸರು ಬಂದದ್ದಲ್ಲ, ಮೊದಲೇ ಇತ್ತಂತೆ. ಶತಶೃಂಗ ಅನ್ನೋದಕ್ಕೆ ಅರ್ಥ ಏನು ಅಂದರೆ 100 ಹೋಳು ಅಂತ ಅರ್ಥ ಅಲ್ಲ. ಶೃಂಗ ಅಂತ ಹೇಳಿದರೆ ಶಿಖರ ಅಂತ ಅರ್ಥ. ಶಿಖರ ಅಂತಂದರೆ ಆ ಪರ್ವತದಲ್ಲಿ 100 ಶಿಖರಗಳಿದ್ವಂತೆ, 100 ಶಿಖರಗಳು. ಅಂಥ ಒಂದು ಪರ್ವತ ಅಂತ ಹೇಳುತ್ತಾರೆ, ಅಂಥ ಪರ್ವತ. ಆದ್ದರಿಂದಾಗಿ ಅದು ಶತಶೃಂಗ ಪರ್ವತ ಅಂತ ಹೇಳೋದು. ಹೀಗೆ ಅಂಥದ್ದು ದಿವ್ಯವಾಗಿರುವಂಥ ಪರ್ವತ ಅದು ಅಂತ. ಆ ಪರ್ವತದಲ್ಲಿ ಅದಕ್ಕೆ ಕೆಲವರೆಲ್ಲ ವ್ಯಾಖ್ಯಾನ, ಶ್ರೀಪಾದರಾಜರೆಲ್ಲರೂ ಕೂಡ ಹೇಳೋದು ಇವರು ಬಿದ್ದದ್ರಿಂದಲೇ ಶತಶೃಂಗ ಆಯಿತು ಅಂತ ಅವ್ರು ಹೇಳ್ತಾರೆ. ಆದರೆ ಬೇರೆ ಕಡೆಯಲ್ಲೆಲ್ಲ ಕೆಲವು ವ್ಯಾಖ್ಯಾನಕಾರರು ಇಲ್ಲ, ಅದು ಮೊದಲೇ ಹೆಸರಿತ್ತು, ಅದು ಸಾರ್ಥಕ ಆಯಿತು ಅಂತ ಇನ್ನು ಕೆಲವರು ವ್ಯಾಖ್ಯಾನವನ್ನು ಮಾಡುತ್ತಾರೆ. ಅಂತೂ ತಸ್ಮಿನ್ ಪ್ರಜಾತೆ ರುದಿರಂ ಪ್ರಸುಶ್ರುಭು, ಅವರು ಅವತಾರ ಮಾಡಿದ ಕೂಡಲೇ ಎಲ್ಲರೂ ವಾಂತಿ ಹೊಡೆದ್ರು. ಇಷ್ಟೆಲ್ಲ ನಡೀತು. ಈ ಕಡೆಯಿಂದ ಈ ವೃಕೋದರ ಅವತಾರ ಮಾಡಿದ ಕೂಡಲೇ ಆಮೇಲೆ ಏನಾಯಿತು, ಇಲ್ಲಿ ಪಾಂಡುರಾಜನ ಕಥೆ ಇಷ್ಟು ನಡೆದಿದೆ. ಪಾಂಡುರಾಜನ ಕಥೆ ಇಷ್ಟು ನಡೀತಾ ಇರುವಾಗ ಅಲ್ಲೇನಾಗಿತ್ತು ಅಂದರೆ, ಅಲ್ಲಿ ಆ ಕಂಸ ಅವನಿಗೆ ಆಕಾಶವಾಣಿ ಎನ್ನುವಂಥದ್ದಾಗಿತ್ತು. ಇನ್ನು ಮುಂದುವರೆದ ಭಾಗ ಏನು ಅಂತ ಗೊತ್ತಿಲ್ಲ. ಆ ಮುಂದುವರೆದ ಭಾಗ ಏನು ಅಂತ ಈಗ ಹೇಳುತ್ತಾರೆ. ಅಲ್ಲಿ ಏನಾಯಿತಂತೆ, ಕಂಸ ಏನು ಮಾಡಿಬಿಟ್ಟ, ಸೆರೆಮನೆಗಿಟ್ಟ ಅಂತೆಲ್ಲ ಬಂತು. ಸೆರೆಮನೆಯಲ್ಲಿಟ್ಟ ನಂತರ ಆಗ ಏನಾಯಿತು, 6 ಜನ ಮಕ್ಕಳು ಹುಟ್ಟಿದರು. ಆ 6 ಜನ ಮಕ್ಕಳನ್ನು ಕೂಡ ಕೊಂದನಂತೆ ಈ ಅಯೋಗ್ಯ. ಅಂದರೆ 6 ಜನ ಮಕ್ಕಳನ್ನು ಕೂಡ ಕೊಲ್ಲೋದು ಅಂದರೆ ಹೇಗೆ ಅಂದರೆ, ಮೊದಲಿಗೆ ಹುಟ್ಟಿದ ಕೂಡಲೇ ಒಂದು ಕೂಸಿತ್ತು, ಇವನು ವಸುದೇವನೇ ತೊಗೊಂಡು ಹೋಗಿ ಕೊಟ್ಟನಂತೆ. ಕಂಸ, ನೋಡಪ್ಪ ನನಗೆ ಹುಟ್ಟಿದ ಕೂಸು ಕೊಡ್ತೀನಿ ಎಂದಿದ್ದೆ, ತೊಗೊಂಬಿಡು ನೀನು ಅಂತ. ಕಂಸ ಹೇಳಿದಂತೆ, ಅಯ್ಯೋ ನನ್ನನ್ನು ಕೊಲ್ಲೋದು 8ನೇ ಮಗು, 8ನೇ ಗರ್ಭ ನನ್ನ ಮೃತ್ಯು, ಈ ಮೊದಲನೇ ಕೂಸನ್ನು ನಾನೇನು ಮಾಡಲಿ, ತೊಗೊಂಡು ಪರವಾಗಿಲ್ಲ ಇಟ್ಕೋ, ನೀನೇ ಇಟ್ಕೋ ಅಂತ ಹೇಳಿಬಿಟ್ನಂತೆ. ಆಯಿತು ಅಂತ ಇವನಿಗೆ ಖುಷಿ ಆಯಿತು. ವಸುದೇವ ಕರ್ಕೊಂಡು ಹೋಗಿಬಿಟ್ಟ. ಕರ್ಕೊಂಡು ಹೋದ ಕೂಡಲೇ ಆಮೇಲೆ ಬಂದರು ನೋಡ್ರಿ, ನಾರದರು ಬಂದರು, ಎಂಟ್ರಿ ಕೊಟ್ಟರು. ಅವರು ಬಂದು ಕೂಡಲೇ ಏನು ಮಾಡಿದ್ರಂತೆ, ಅವ್ರು ಬಂದವರೇ ಕಂಸನಿಗೆ ಹೇಳಿದ್ರಂತೆ, ಅಲ್ಲೋ ಒಳಗೆ ಮಗು ಹುಟ್ಟಿದೆ, ನೀನನ್ನು ಕೊಂದ್ರೆ ಏನು ಮಾಡ್ತಿ ಅಂತ. ಅದಕ್ಕೆ ಅವ್ರು ಹೇಳಿ, ಇಲ್ಲ ಆಕಾಶವಾಣಿ ಹೇಳಿದೆ ನನಗೆ 8ನೇ ಕೂಸು ನನ್ನ ಮೃತ್ಯು ಅಂತೆ, ಇದು ಮೊದಲನೇ ಕೂಸು ನನ್ನನ್ನೇನು ಮಾಡುತ್ತದೆ ಅಂತ. ಈ ನಾರದರು ಹೇಳಿದರು, ನೀನು ಪೆದ್ದಿದ್ದಿ ನೀನು ಅಂತಂದ್ರಂತೆ. ಯಾಕೆಂದರೆ 8ನೇ ಗರ್ಭ ನಿನ್ನ ಮೃತ್ಯು ಅಂತ ಹೇಳಿದ್ದಾರೆ. ಆದರೆ ಈ ಆಕಾಶವಾಣಿ ಇದೆಯಲ್ಲ, ಅದು ದೇವ ಭಾಷೆ ಅಂತ, ದೇವತೆಗಳ ಮಾತು ಅಂದರೆ ದೇವತೆಗಳ ಮಾತನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ನಮಗೆ. ಯಾಕೆಂದರೆ ಅವ್ರು 8 ಅಂತ ಅಷ್ಟೇ ಹೇಳಿದ್ದಾರೆ. ಯಾವ 8 ಅಂತ ಹೇಳಿದ್ದಾರೆ ನಿನಗೆ? ಮೊದಲಿಂದ ಎಣಿಸಿದರೆ ಕೊನೆಯದು 8 ಆಗ್ತದೆ.
ಆ ಕೊನೆಯಿಂದ ಎಣಿಸಿದರೆ ಮೊದಲನೇದ್ದೇ 8 ಆಗ್ತದೆ, ಮಧ್ಯದಲ್ಲಿ ಎಣಿಸಿದರೆ ಯಾವುದು 8 ಆಗ್ತದೋ ಗೊತ್ತಿಲ್ಲ. ಹಾಗಾಗಿ ನಿನಗೆ ಆಮೇಲೆ ನಾಳೆ ದಿವಸ 8ನೇದು ನಿನ್ನ ಮೃತ್ಯು ಅಂತ ಹೇಳಿರ್ತಾರೆ, ಯಾರೋ ಬಂದು ಕೊಂದುಬಿಡ್ತಾರೆ ನಿನ್ನನ್ನು. ಅದಕ್ಕೆ ನಾವು ಹೇಳಿದ್ದು ಕೊನೆಯದರಿಂದ ಎಣಿಸಿದ್ದು ಮೊದಲನೇದ್ದೇ 8 ಅಂದರೆ ನೀನೇನು ಮಾಡ್ತೀಯ? ಆಮೇಲೆ ಏನು ಮಾಡಲಿಕ್ಕಾಗಲ್ಲ. ದೊಡ್ಡದಾಯಿತು ಅಂದರೆ ನಿನ್ನಿಷ್ಟ ನೋಡು, ನಿನ್ನ ಹಣೆ ಬರಹ ಅಂತ ಅಂದ್ಬಿಟ್ರೆ ಇಷ್ಟು ಅವನಿಗೆ ಗಾಬರಿ ಆಗಿಬಿಡ್ತೀನಿ. ಹಾಗಾದರೆ ಇನ್ನು ಉಳಿಸ್ಬಾರ್ದು ನಾನು ಅಂತ ಅಂದ್ಕೊಂಡು ಹೋಗಿ ಆ ಕೂಸನ್ನು ಎತ್ತಿ ಬಂಡೆಗೆ ಹೊಡೆದು ಕೊಂದನಂತ ಒಂದು ಸರ್ತಿ. ಅದನ್ನು ಕೊಂದುಬಿಟ್ಟ. ಹೀಗೆ 6 ಜನ ಮಕ್ಕಳನ್ನು ಕೂಡ ಕೊಂದನಂತೆ. 6 ಜನ ಮಕ್ಕಳು. ಈ 6 ಜನ ಮಕ್ಕಳನ್ನು ಕೊಂದಲ್ಲ. ಯಾರು ಇವರು 6 ಜನ ಮಕ್ಕಳು? ಕೊಲ್ಲಬೇಕಾದ್ರೆ ಇವರು ಏನು ಕಾರಣ ಏನು? ಸುಮ್ಮನೆ ವಿನಾಕಾರಣ ಕೊಲ್ತಾನ ಅಂದರೆ ಅದಕ್ಕೊಂದು ಹಿನ್ನೆಲೆ ಇದೆ ಅಂತ ಹೇಳ್ತಾರೆ. ಏನದು ಅಂತ ಹೇಳಿದರೆ, ಈ ಹಿರಣ್ಯಾಕ್ಷ ಅಂತ ಒಬ್ಬ ದೈತ್ಯ ಇದ್ನಲ್ಲ, ಹಿರಣ್ಯಕಶಿಪುವಿನ ಸಹೋದರ. ಆ ಹಿರಣ್ಯಾಕ್ಷನಿಗೆ ಒಬ್ಬ ಮಗ ಇದ್ದ. ನಾನು ಹೇಳಿದೆ ಕಾಲನೇಮಿ ಅಂತ ಒಬ್ಬ ಮಗ ಇದ್ದ ಅಂತ. ಆ ಕಾಲನೇಮಿ ಇದ್ನಲ್ವ, ಕಾಲನೇಮಿಗೆ ಮತ್ತೆ 6 ಜನ ಮಕ್ಕಳು ಹುಟ್ಟಿದ್ರಂತೆ. ಕಾಲನೇಮಿಗೆ, ಆ ಕಾಲನೇಮಿಗೆ 6 ಜನ ಮಕ್ಕಳು ಹುಟ್ಟಿದ್ರು. ಆ 6 ಜನ ಮಕ್ಕಳು ಏನು ಮಾಡಿದ್ರಂತೆ, ಒಂದು ಸರ್ತಿ ನಾವೆಲ್ಲ ಅವಧ್ಯರಾಗಬೇಕು ಅಂತ ಬ್ರಹ್ಮದೇವರಿಂದ ವರ ಪಡಿಬೇಕು ಅಂತ ತಪಸ್ಸು ಮಾಡಲಿಕ್ಕೆ ಹೋದ್ರಂತೆ 6 ಜನರು ಕೂಡ. 6 ಜನ ತಪಸ್ಸು ಮಾಡಲಿಕ್ಕೆ ಹೋದರು. ಈ ಕಡೆಯಿಂದ ಹಿರಣ್ಯಾಕ್ಷ ಸತ್ತು ಹೋಗಿದ್ದ, ಎಲ್ಲ ಮುಗಿದೋಗಿತ್ತು. ಆಮೇಲೆ 6 ಜನ ತಪಸ್ಸು ಮಾಡಲಿಕ್ಕೆ ಹೋಗಿದ್ರು. ತಪಸ್ಸೆಲ್ಲ ಮುಗಿಸಿದ ನಂತರ ಆಗ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ನೀವು ಅವಧ್ಯರಾಗ್ರಿ ಅಂತ ವರ ಕೊಟ್ರಂತೆ. ಆ ವರವನ್ನು ಕೊಟ್ಟ ನಂತರ ಆಮೇಲೆ ಏನಾಯಿತು, ಬಂದರು ಇವರು, ವಾಪಸ್ ಬಂದರು ಮನೆಗೆ. ವಾಪಸ್ ಮನೆಗೆ ಬಂದು ಕೂಡಲೇ ಎದುರಿಗೆ ಹಿರಣ್ಯಕಶಿಪು ಸಿಕ್ಕನಂತವ್ರಿಗೆ, 6 ಜನರಿಗೂ ಕೂಡ. ಅಂದರೆ ಏನರ್ಥ, ಅವನು ದೊಡ್ಡಜ್ಜ ಅಂತ, ದೊಡ್ಡಜ್ಜ ಹಿರಣ್ಯಕಶಿಪು. ಅವನು ಸಿಕ್ಕ ಕೂಡಲೇ ಅವನು ಕೇಳಿದ, ಎಲ್ಲಿ ಹೋಗಿದ್ರಿ ನೀವು ಇಷ್ಟು ದಿವಸ ಅಂತ ಕೇಳಿದ. ಎಲ್ಲಿಲ್ಲ, ನಾವು ಹೀಗೆ ತಪಸ್ಸು ಮಾಡಿ ವರ ಕೇಳಬೇಕು ಅಂತ ಹೋಗಿದ್ವಿ, ಬ್ರಹ್ಮದೇವರು ಬಂದರು, ನಮಗೆ ವರ ಕೊಟ್ಟರು, ಆಯಿತು ನಾವು ಅವಧ್ಯತ್ವ ವರ ಪಡೆದಿದ್ದೀವಿ ಅಂತ ಹೇಳಿದ್ರಂತವ್ರು. ಅವರು ಹೇಳಿದ ಕೂಡಲೇ ಆಗ ಹಿರಣ್ಯಕಶಿಪಿಗೆ ಸಿಟ್ಟು ಬಂತು. ಸಿಟ್ಟು ಬಂದು ಹೇಳಿದಂತೆ, ಅಲ್ಲ ನಾನಿಲ್ಲಿರಬೇಕಾದ್ರೆ ನನ್ನನ್ನು ತಪಸ್ಸು ಮಾಡಿ ಒಲಿಸ್ಕೊಂಡು ನನ್ನ ಹತ್ರ ವರ ಕೇಳಬೇಕಿತ್ತು, ನನ್ನನ್ನು ಬಿಟ್ಟು ಬ್ರಹ್ಮದೇವರ ಹತ್ರ ಹೇಗೆ ಹೋದ್ರಿ ನೀವು ಅಂತಂದ. ಇವನು ಮತ್ತು ಮೊದಲು ಮಾಡಿದ್ದು ಬ್ರಹ್ಮದೇವ್ರನ್ನೇ ಕೇಳ್ಕೊಂಡಿದ್ದು ಇವನು ಕೂಡ ವರವನ್ನು. ಮತ್ತು ಇವನೇ ಹೇಳ್ತಾನೆ, ನನ್ನನ್ನು ಬಿಟ್ಟು ಅವ್ರ ಹತ್ರ ಹೆಂಗೆ ಹೋದ್ರಿ ನೀವು ಅಂತ ಸಿಟ್ಟು ಬಂತು ಇವನು. ಸಿಟ್ಟು ಬಂದು ಏನು ಮಾಡಿದ್ನಂತೆ, ಶಾಪ ಹಾಕಿದ್ನ, ನೀವು ಅವಧ್ಯತ್ವ ವರ, ಸಾವು ಬರಬಾರ್ದು ಅಂತ ವರ ಕೇಳಿರಲ್ಲ ನೀವು, ನಿಮ್ಮ ಅಪ್ಪನ ಕೈಯಲ್ಲೇ ನೀವು ಸಾಯಿರಿ ಅಂತಂದಂತೆ. ನಿಮ್ಮ ಅಪ್ಪನ ಕೈಯಿಂದಲೇ ಸಾಯಿರಿ ನೀವು ಅಂತ ಶಾಪ ಹಾಕಿದ. ನಿಮ್ಮನ್ನು ಅವನೇ ಕೊಲ್ತಾನೆ ಅಂತ ಶಾಪ ಹಾಕಿದ್ನಂತೆ. ಆಯಿತು, ಶಾಪ ಏನೋ ಬಂತು. ಆದರೆ ಜಯ ಕೊಟ್ಟ ಶಾಪ, ಒಳಗಡೆ ಜಯ ಇದ್ದಲ್ವಾ ಹಿರಣ್ಯಕಶಿಪು, ಅದರಿಂದಾಗಿ ಅವನು ಕೊಟ್ಟ ಶಾಪ ಮತ್ತು ತಡ್ತದೆ ಅದು ಕೂಡ. ಆದ್ದರಿಂದಾಗಿ ಏನಾಯಿತು ಅಂತಂದರೆ, ಇವರ ಅಪ್ಪ ಅಂತಂದರೆ ಯಾರು? ಕಾಲನೇಮಿ. ಆ ಕಾಲನೇಮಿ ಏನಾಗಿದ್ದಾನೆ ಈಗ ಅಂತಂದರೆ ಕಂಸನಾಗಿ ಹುಟ್ಟಿದ್ದಾನೆ. ಈಗ ಏನು ಆ ಮಕ್ಕಳು ಹುಡ್ತಾ ಇದ್ದಾರೆ 6 ಜನ ಮಕ್ಕಳು, ಅವರು ಬೇರೆ ಯಾರಲ್ಲ, ಹಿಂದಿನ ಜನ್ಮದಲ್ಲಿ ಇವಂದೇ ಮಕ್ಕಳು ಅವರೆಲ್ಲರೂ ಕೂಡ. ಇವನ ಮಕ್ಕಳೇನೇ ಹುಟ್ಟಿದ್ದು, ಅವರನ್ನೇ ಇಲ್ಲಿ ಹುಟ್ಟಿಸ್ತಾ ಇದ್ದಾನೆ ಪರಮಾತ್ಮ 6 ಜನರನ್ನು ಕೂಡ. ಅದರಲ್ಲಿ ಮತ್ತೆ ಹಾಗಾದರೆ ಬ್ರಹ್ಮದೇವರು ವರ ಕೊಟ್ಟಿದ್ದರು, ಬ್ರಹ್ಮದೇವರು ನಿಮಗೆ ಸಾವಿಲ್ಲ ಅನ್ನುವಂಥ ವರ ಕೊಟ್ಟಿದ್ರಲ್ಲ. ಹಾಗಾಗಿ ಅವರಿಗೆ ಸಾವಿಲ್ಲ ಅನ್ನೋ ವರ ಕೊಟ್ಟಾಗ ಅವರು ಹುಟ್ಟೋದು ಸಾಯೋದು ಅಂತ ಹೆಂಗಾಗ್ತದೆ? ಸತ್ತರೆ ಹುಟ್ಟಬೇಕು ಮತ್ತೆ, ಆದರೆ ಸಾಯೋದೇ ಇಲ್ಲಲ್ಲ ಅಂತಂದರೆ ಅದಕ್ಕೊಂದು ವ್ಯವಸ್ಥೆ ಮಾಡಿದ್ನಂತೆ ಪರಮಾತ್ಮ. ಒಂದು ವಿಷ್ಣುಮಾಯ ಅಂತ ಲಕ್ಷ್ಮೀದೇವಿಗೆ ಒಂದು ರೂಪ. ಆ ವಿಷ್ಣುಮಾಯ ಅನ್ನುವಂಥ ರೂಪಕ್ಕೆ ಭಗವಂತ ಆಜ್ಞೆ ಮಾಡಿದ್ನಂತೆ, ಬ್ರಹ್ಮದೇವರು ಕೊಟ್ಟ ವರವೂ ಕೂಡ ಅದು ಸುಳ್ಳಾಗಬಾರ್ದು, ಈ ಕಡೆ ಜಯ ಕೊಟ್ಟದ್ದು ಕೂಡ ಸುಳ್ಳಾಗಬಾರ್ದು, ಎರಡೂ ಆಗಬೇಕು ಅಂತ. ಅಲ್ಲಿ ಹೆಂಗೆ ಮಾಡೋದು ಅಂದರೆ ಅದಕ್ಕೇನು ಮಾಡಿದ್ನಂತೆ, ಒಂದು ವ್ಯವಸ್ಥೆ ಮಾಡಿದ್ನಂತೆ. ಈ 6 ಜನರು ಕೂಡ ಪಾತಾಳದಲ್ಲಿ ಹೋಗಿ ನಿದ್ದೆ ಮಾಡುವಂತೆ ಒಂದು ವರವನ್ನು ಕೊಟ್ಟನಂತೆ. ನಿದ್ದೆ ಮಾಡುವಂತೆ ವರ ಕೊಟ್ಟು ಪಾತಾಳಕ್ಕೆ ಹೋಗಬೇಕು, 6 ಜನರು ಕೂಡ ನಿದ್ದೆ ಮಾಡಬೇಕು ಅಂತ ಇಂಥ ಒಂದು ವರ ಕೊಟ್ಟ. ಈ ವರ ಕೊಟ್ಟದ್ದಕ್ಕೆ ಆಯಿತು ಅಂತ ಇವರೆಲ್ಲ ಹೋಗಿ ನಿದ್ದೆಗೆ ಅಂತ ಕೂತ್ರಂತೆ. ನಿದ್ದೆಗೆ ಅಂತ ಕೂತಾಗ ಲಕ್ಷ್ಮೀದೇವಿ ಏನು ಮಾಡಿದ್ಲು ಅಂತಂದರೆ, ಮಾಯಾರೂಪದಿಂದಾಗಿ ಆ ನಿದ್ದೆ ಮಾಡ್ತಾ ಇದ್ದಾಗಲೇ ಆ ಜೀವವನ್ನು ಇಲ್ಲಿಗೆ ತಂದ್ಲಂತೆ. ಅಲ್ಲ, ಮತ್ತು ಜೀವ ಹೋಗ್ತದಲ್ಲ ಅಂದರೆ ನಿಜವಾಗಲೂ ಕೂಡ ಜೀವರು ನಿರಂಶರು ಅಂತ ಹೇಳ್ತಾರೆ. ನಿರಂಶರು, ಅಂಶಾಂಶ ಇರೋ ದೇವತೆಗಳಿಗೆ ಅಂಶ ಇರ್ತದಂತೆ. ಇಲ್ಲೊಂದು ಅಂಶದಲ್ಲಿರ್ತಾರೆ, ಅಲ್ಲೊಂದು ಅಂಶದಲ್ಲಿ ಇರ್ತಾರೆ. ಆದರೆ ಜೀವರಿಗೆ ಹಾಗಿರಲ್ಲ. ಆದರೂ ಲಕ್ಷ್ಮೀದೇವಿ ಏನು ಮಾಡಿದ್ಲು, ಅವಳ ಸಾಮರ್ಥ್ಯದಿಂದಾಗಿ ಜೀವವನ್ನು 2 ತುಂಡು ಮಾಡಿದ್ಲಂತೆ. 2 ತುಂಡು ಮಾಡಿ ಒಂದು ಅಂಶವನ್ನು ನಿದ್ದೆ ಮಾಡ್ತಾ ಇದ್ದಂಥ ಆ ದೇಹದಲ್ಲೇ ಇಟ್ಲಂತೆ. ಅಂದರೆ ಬದುಕೇ ಇದ್ದಾರೆ, ಬ್ರಹ್ಮದೇವರು ವರ ಸತ್ಯ. ಆಮೇಲೆ ಇನ್ನೊಂದು ಅಂಶದಿಂದ ಏನು ಮಾಡಿದ್ಲಂತೆ, ದೇವಕಿ ಗರ್ಭದಲ್ಲಿ ತಂದು ಹಾಕಿದ್ಲಂತದನ್ನು. ಆ ಗರ್ಭದಲ್ಲಿ ತಂದು ಹಾಕಿದಾಗ ಆಮೇಲೆ ಅದು ಹುಟ್ಟಿದ ಕೂಡಲೇ ಕೊಂದದ್ದು ಯಾರು? ಕಾಲನೇಮಿ, ಅಂದರೆ ಕಂಸ. ಆ ಕಂಸನೇ ಕೊಂದಾದ್ರಿಂದ ಅಪ್ಪನ ಕೈಯಲ್ಲೇ ಸತ್ತ ಅನ್ನುವಂಥ ವರವನ್ನು ಕೂಡ ಸತ್ಯ ಮಾಡಿದ್ನಂತೆ ಭಗವಂತ. ಎಷ್ಟು ನೋಡ್ರಿ, ಎಷ್ಟು ಉಪಾಯಗಳು ಮಾಡಿದ್ದಾನೆ ದೇವರು ಅಂದರೆ. ಏನಂತಾರಲ್ಲ, ನೀವು ಚಾಪೆ ಅಂದರೆ ಅವನು ರಂಗೋಲಿ ಅಂತಾನೆ ಭಗವಂತ.
ಹಾಗೆ ಪರಮಾತ್ಮ ಇಷ್ಟೆಲ್ಲ ಮಾಡಿ ಅವರನ್ನು ಕೊಲ್ಲಿಸಿದಂತೆ. ಇಷ್ಟು ಆದ ನಂತರ ಆಮೇಲೆ ಏನಾಯಿತು ಅಂದರೆ ಅವರ್ಧತಾತ್ರೈವ ವೃಕೋದರೋವನೆ ಮುದಂ ಸುರಾಣಾಂ ಅಧಿಕಂ ಪ್ರವರ್ಧಯನ್ ತದೈವ ಶೇಷೋ ಹರಿಣೋದಿತೋ ವಿಶತ್ ಗರ್ಭಂ ಸುತಾಯ ಅಪಿ ದೇವಕಸ್ಯ. ಅಲ್ಲೇ ಭೀಮಸೇನ್ ದೇವರು ಅಲ್ಲಿ ಕಾಡಲ್ಲೇ ಬೆಳೀತಿದ್ದಾರೆ. ಅವ್ರು ಚೆನ್ನಾಗಿ ಅವ್ರು ಬೆಳೀತಾ ಇದ್ದರೆ ಮೇಲೆ ದೇವತೆಗಳಿಗೆ ಆನಂದ ಆಗೋದಂತೆ. ಅವ್ರು ಮಾಡಿದ ಕೆಲಸಗಳಿಗೆಲ್ಲ ಒಂದೊಂದು ಪುಷ್ಪವೃಷ್ಟಿ ಮಾಡ್ತಿದ್ರಂತೆ. ಮುಂದೆ ಒಂದು ಸ್ವಲ್ಪ ಆದ ನಂತರ ಇನ್ನೊಂದು 2 ದಿವಸದಲ್ಲಿ ಬರ್ತದೆ ಭೀಮಸೇನ್ ದೇವರ ಬಾಲಲೀಲೆ ಅಂತ ಬರ್ತದೆ. ಹೇಗೆ ಕೃಷ್ಣನಿಗೆ ಬಾಲಲೀಲೆ ಅಂತಿದೆಯೋ ಹಾಗೆ ಭೀಮನ ಬಾಲಲೀಲೆ ಅಂತ ಬರ್ತದೆ. ಭಾಳ ಅದ್ಭುತವಾಗಿದೆ. ಅಂತೂ ಅವರು ಬೆಳೀತಾ ಇದ್ದರು ಅಂತ ಹೇಳುತ್ತಾರೆ. ಅದೇ ಸಂದರ್ಭದಲ್ಲಿ ಏನಾಯಿತು ಅಂದರೆ ಈ ದೇವಕಿ ದೇವಿಯಲ್ಲಿ 7ನೇ ಗರ್ಭ ಪ್ರವೇಶ ಮಾಡಿತು ಅಂತ ಹೇಳ್ತಾರೆ. ಯಾರು? ತದೈವ ಶೇಷೋ ಹರಿಣೋದಿತೋ ವಿಶತ್. ಹರಿ ಪರಮಾತ್ಮ ಆಜ್ಞೆ ಮಾಡಿದ್ನಂತೆ. ಆಜ್ಞೆ ಮಾಡಿದ್ರಿಂದಾಗಿ ಶೇಷದೇವರೇನು ಮಾಡಿದ್ರಂತೆ 7ನೇ ಗರ್ಭವಾಗಿ ಇವಳ ಗರ್ಭವನ್ನು ಪ್ರವೇಶ ಮಾಡಿದ್ರು. ಇವಳ ಗರ್ಭವನ್ನು ಪ್ರವೇಶ ಮಾಡಿದ ಕೂಡಲೇ ಗರ್ಭಂ ಸುತಾಯ ಅಪಿ ದೇವಕಸ್ಯ, ಆ ದೇವಕಿ ದೇವಿಯ ಗರ್ಭದ ಒಳಗೆ ಪ್ರವೇಶ ಮಾಡಿದ್ದಾರಂತೆ. ಪ್ರವೇಶ ಮಾಡಿ ಅಲ್ಲೇ ಬೆಳೀತಿದ್ದಾರಂತೆ. ಸತತ್ರ ಮಾಸತ್ರಯಮುಷ್ಯ ದುರ್ಗಯ, 3 ತಿಂಗಳಲ್ಲಿದ್ದರಂತೆ. 3 ತಿಂಗಳಿದ್ದಾಗ ಅದೇ ಮಾಯಾ ಅಂತಿದೆಯಲ್ಲ ದುರ್ಗಾದೇವಿ, ಮಾಯಾ ಅಂದರೆ ದುರ್ಗೆ, ಆ ದುರ್ಗಾದೇವಿಗೆ ಆಜ್ಞೆ ಮಾಡಿದ ಪರಮಾತ್ಮ ಏನು ಅಂದರೆ ನೀನು ಈ ಗರ್ಭವನ್ನು ಏನು ಮಾಡಬೇಕು ಅಂದರೆ ಇಲ್ಲಿಂದ ಕರ್ಕೊಂಡು ಹೋಗಿ ರೋಹಿಣಿ ಗರ್ಭದಲ್ಲಿ ಇದನ್ನು ಬೆಳೆಸಬೇಕು ಅಂತ ಹೇಳಿದಂತೆ. ಇಂತಿಂಥ ಅದ್ಭುತವಾದಂಥ ಕೆಲಸಗಳನ್ನು ಮಾಡಿದ್ದಾನೆ ಪರಮಾತ್ಮ. ಅಂದರೆ ಎಲ್ಲಾದರೂ ಉಂಟ ಇಂಥ ಸಾಮರ್ಥ್ಯ ಯಾರಿಗಿದೆ ಹೇಳ್ರಿ? ಸಾಧ್ಯವೇ ಇಲ್ಲ. ಮಗು ಹುಟ್ಟಿದ ಮೇಲೆ ಅದೇನಂತಾರೆ ಈಗೆಲ್ಲ ಬಂದಿದ್ದಾವೆ ಟೆಸ್ಟ್ ಟ್ಯೂಬ್ ಬೇಬಿ ಅವು ಇವು ಅಂತೆಲ್ಲ ಮಾಡುತ್ತಾರೆ. ಆದರೂ ಈ ಗರ್ಭದಲ್ಲಿ 3 ತಿಂಗಳು, ಇನ್ನೊಂದು ಗರ್ಭದಲ್ಲಿ 6 ತಿಂಗಳು ಅಂತ ಹೆಂಗೆ ವ್ಯವಸ್ಥೆ ಮಾಡಬೇಕು ಹೇಳ್ರಿ? ಅಂಥ ವ್ಯವಸ್ಥೆಯನ್ನು ಪರಮಾತ್ಮ ಮಾಡಿದಂತೆ. ಅದು ಇಲ್ಲೆಲ್ಲೋ ಇರೋ ಗರ್ಭ ಅಲ್ಲಿಗೆ ಟ್ರಾನ್ಸ್ಫರ್ ಆಗೋದಂದ್ರೆ ಹೆಂಗೆ? ಅದಕ್ಕೆಲ್ಲ ಬಹಳ ವಿಶೇಷವಾದಂಥ ಸವಲತ್ತುಗಳು ಬೇಕು. ಆದರೆ ಪರಮಾತ್ಮನ ಸಾಮರ್ಥ್ಯದಿಂದ ಮಾಡಿದಂತೆ ಇದನ್ನೆಲ್ಲವನ್ನು ಕೂಡ. ಸತತ್ರ ಮಾಸತ್ರಯಮುಷ್ಯ ದುರ್ಗಯ ಪ್ರವಾಹಿತೋ ರೋಹಿಣಿ ಗರ್ಭಮಾಸು, ರೋಹಿಣಿ ಗರ್ಭಕ್ಕೆ ಹೋಯ್ತಂತ ಕೂಸು. ಅಲ್ಲಿ ಸ್ಥಿತ್ವಾ ಮಾಸಾನ್ ಸಪ್ತ ಜಾತ ಪೃಥಿವೀಂ ನಿಯುಕ್ತಯ ಕೇಶವೇನಾಥ ತತ್ರ. ಆ ಗರ್ಭಕ್ಕೆ ಹೋದ ಕೂಡಲೇ 7 ತಿಂಗಳು ಅಲ್ಲಿ ಇದ್ದು ಆಮೇಲೆ ಭೂಮಿಯಲ್ಲಿ ಹುಟ್ಟುತ್ತಾ ಇದೆ ಅಂತ, ಅವತಾರವನ್ನು ಮಾಡ್ತಾ ಇದೆ ಅಂತ ಕೂಸು. ಆಗ ಅವನಿಗೆ ಹೆಸರೇನು ಅಂತ ಹೇಳಿದರೆ ಸನಾಮತೋ ಬಲದೇವೋ ಬಲಾಢ್ಯೋ ಬಭೂವ ತಸ್ಯಾನು ಜನಾರ್ದನ ಪ್ರಭು ಆವಿರ್ಬಭೂವ ಕಿಲ ಸದ್ಗುಣೈಕ ಪೂರ್ಣಸ್ಸುತಾಯಾಂ ಅಪಿ ದೇವಕಸ್ಯ. ರೋಹಿಣಿ ಗರ್ಭದಲ್ಲಿ ಹುಟ್ಟಿದ್ದರಿಂದ ಅವನು ಹುಟ್ಟುವಾಗಲೇ ಮಹಾಬಲವಂತ ಬಲವಂತ, ಆದ್ದರಿಂದ ಬಲ ಅಂತ ಕರೀತಿದ್ರು. ಅವನು ರಾಮನ ಜೊತೆಗೆ ಇದ್ದ ಹಿಂದಿನ ಜನ್ಮದಲ್ಲಿ, ಆದ್ದರಿಂದ ಆ ರಾಮನ ಸ್ಮರಣೆನೂ ಬರಲಿ ಅಂಥೇಳಿ ಅವನಿಗೆ ಬಲರಾಮ ಅಂತ ನಾಮಕರಣವನ್ನು ಮಾಡಿದ್ರಂತೆ. ಹೀಗೆ ಆ ನಾಮಕರಣವನ್ನು ಮಾಡಿ ಅವನು ಹುಟ್ಟಿದ್ದಾನೆ ಅಂತ. ಇವನಾದ ನಂತರ ಆಮೇಲೆ ಏನಾಗುತ್ತೆ ಅಂದರೆ ಭಗವಂತ ಅವತಾರವನ್ನು ಮಾಡ್ತಾನಂತೆ ಪರಮಾತ್ಮ. 8ನೇ ಗರ್ಭವಾಗಿ ಆ ಗರ್ಭವನ್ನು ಪ್ರವೇಶ ಮಾಡಿದ್ಯಾರು ಅಂದರೆ ಸಾಕ್ಷಾತ್ ಭಗವಂತ ಪ್ರವೇಶ ಮಾಡಿದ್ನಂತೆ ಕೃಷ್ಣ ಪರಮಾತ್ಮ. ಆ ದೇವರ ಅವತಾರ ಮಾಡಬೇಕಾದ್ರೆ ವಾದರಾಜ ಸ್ವಾಮಿಗಳು ಹೇಳುತ್ತಾರೆ ಒಂದು ಮಾತನ್ನು, ನಗರ್ಭವಾಸೋ ಮಮ ನಿರ್ಮಲಸ್ಯೇತ್ಯದೋ ಬುಧಾನ್ ಬೋಧಯಿತುಂ ಹೃದೇವ ಪಣೀಶ್ವರಂ ಗರ್ಭಗತಂ ವಿದಾಯ ಪುನಃ ಸ್ವಯಂ ಸನ್ನಿಹಿತೋ ಬಭೂವ. ಇದು ವಾದರಾಜ ಸ್ವಾಮಿಗಳು ಹೇಳುವಂಥ ಮಾತು. ದೇವರ ಅವತಾರ ಮಾಡೋಕ್ಕಿಂತ ಮೊದಲು ಇವನನ್ನು ಕಳಿಸಿದ್ದ, ಶೇಷದೇವರನ್ನು ಕಳಿಸಿದ್ದಂತೆ ಪರಮಾತ್ಮ. ಯಾಕೆ ಕಳಿಸಿದ ಅಂತಂದರೆ ವಾದರಾಜರು ಹೇಳೋದು ನೋಡಿ, ಒಂದು ಪರಮಾತ್ಮನಿಗೆ ಗರ್ಭವಾಸ ಎನ್ನುವಂಥದ್ದಿಲ್ಲ, ಗರ್ಭವಾಸ ಇಲ್ಲ. ಆದ್ದರಿಂದ ಗರ್ಭವಾಸ ಮಾಡಲ್ಲ, ಅವನಿಗೆ ಆ ದೋಷವೇ ಇಲ್ಲ. ಶುಕ್ಲ ಶೋಣಿತನಾಗಿ ಅವನು ಹುಟ್ಟೋದೇ ಇಲ್ಲ ಪರಮಾತ್ಮ. ಆದರೆ ಮತ್ತು ಆ ಗರ್ಭದಲ್ಲಿ ವಾಸ ಮಾಡ್ತಾನೋ ಇಲ್ಲೋ? ಮಾಡ್ತಾನೆ, ಪರಮಾತ್ಮ ಮಾಡ್ತಾನೆ. ಆ ಗರ್ಭದಲ್ಲಿ ವಾಸ ಮಾಡ್ತಾನೆ. ಹೆಂಗೆ ವಾಸ ಮಾಡ್ತಾನೆ ಅಂದರೆ ಈ ಕಂಬದಲ್ಲಿ ಗೋಡೆಯಲ್ಲಿ ಇದ್ದಾನೋ ಇಲ್ಲೋ ದೇವರು ಅಂದರೆ ಇದ್ದಾನೆ. ಅಲ್ಲಿ ಹೆಂಗಿದ್ದಾನೋ ಹಾಗೆ ಗರ್ಭದಲ್ಲೂ ಕೂಡ ಇದ್ದಾನಂತೆ. ಅಲ್ಲ ಮತ್ತು ಹಾಗಾದ್ರೆ ಕಂಬದಲ್ಲಿ ಗೋಡೆಯಲ್ಲಿ ಇದ್ದಾನೆ ಅಂದರೆ ಅಲ್ಲೇ ಪೂಜೆ ಮಾಡಿರಿ ಅಂದರೆ ಇಲ್ಲ, ಹಾಗೆಲ್ಲ ಮಾಡಲ್ಲ. ಅಂದರೆ ವಿಶೇಷ ಸನ್ನಿಧಾನ ಇರ್ತದೆ. ಹಾಗೆ ಗರ್ಭದಲ್ಲಿ ವಿಶೇಷ ಸನ್ನಿಧಾನ ಇದೆಯಲ್ಲ, ಹೌದು ಅಂತ. ಆ ಸನ್ನಿಧಾನ ಬರಬೇಕಾದ್ರೆ ವಿಶೇಷವಾಗಿ ಭಗವಂತ ಇರಬೇಕಲ್ಲಿ. ಆದರೆ ಅವನಿಗೆ ಗರ್ಭವಾಸ ಅಲ್ಲ, ಮತ್ತು ವಿಶೇಷ ಸನ್ನಿಧಾನ ಇತ್ತಂತೆ. ಅದಕ್ಕೆ ಅವನ ಸನ್ನಿಧಾನವನ್ನು ವಿಶೇಷವಾಗಿ ಅಲ್ಲಿ ಇಡಬೇಕು ಅಂತ ಆದರೆ ಆ ಗರ್ಭ ಶುದ್ಧ ಆಗಬೇಕು ಮೊದಲು. ಅದಕ್ಕೋಸ್ಕರವಾಗಿ ಮೊದಲಿಗೇನು ಮಾಡಿದಂತೆ ಶೇಷದೇವರನ್ನು ಕಳಿಸಿಕೊಟ್ಟನಂತೆ. ಅಲ್ಲೇನಾದರೂ ಕಸ ಕಡ್ಡಿ ಇದ್ದರೆ ಎಲ್ಲ ತೆಗೆದು ಶುದ್ಧ ಮಾಡಿಡು, ಆಮೇಲೆ ನಾನು ಬರ್ತೀನಿ ಅಂತ ಹೇಳಿದ್ದಂತೆ. ಅದಕ್ಕೋಸ್ಕರ ಮೊದಲು ಬಂದು 3 ತಿಂಗಳಲ್ಲಿ ಕೂತದ್ದಂಥವ್ರು.
ಹಾಗೆ ಆ 3 ತಿಂಗಳು ಬಂದು ಶೇಷದೇವರು ಬಂದು ಹೋದರು. ಆಮೇಲೆ ಕೃಷ್ಣ ಪರಮಾತ್ಮ ಭಗವಂತ ಅಲ್ಲಿಗೆ ಬರ್ತಾ ಇದ್ದಾನಂತೆ ಭಗವಂತ ಅಂತ. ಯಸ್ಸತ್ಸು ಸುಖ ಜ್ಞಾನ ಬಲೈಕ ದೇಹ ಸಮಸ್ತ ದೋಷ ಸ್ಪರ್ಶೋಜ್ಜಿತ ಸದಾ ಅವ್ಯಕ್ತ ತತ್ಕಾರ್ಯಮಯೋ ನ ಯಸ್ಯ ದೇಹ ಕುತಶ್ಚಿತ್ ಕ್ವಚ ಸಖ್ಯಜೋ ಹರಿಹಿ. ಅವನಿಗೆ ಹುಟ್ಟು ಸಾವು ಇವು ಯಾವುದು ಕೂಡ ಇಲ್ಲ, ಜನ್ಮರಹಿತ ಭಗವಂತ. ಅವನಿಗೆ ಶುಕ್ಲಶೋಣಿತ ಅನ್ನುವಂಥ ದೋಷವೂ ಕೂಡ ಇಲ್ಲ. ಆದರೂ ಭಗವಂತ ಸುಮ್ಮನೆ ವಿಶೇಷವಾಗಿ ಅಲ್ಲಿ ಸನ್ನಿಹಿತನಾಗಿದ್ದಾನೆ ಪರಮಾತ್ಮ ಅಂತ ಹೇಳುತ್ತಾರೆ. ಆವಿಶ್ಯ ಪೂರ್ವಂ ವಸುದೇವಮೇವ ವಿವೇಶ ತಸ್ಮಾದೃತಕಾಲ ಏವ ದೇವೀಮುವಾಸಾತ್ರ ಚ ಸಪ್ತಮಾಸಾನ್ ಸಾರ್ಧಾಂಸ್ತತಶ್ಚಾವಿರಭೂದಜೋಪಿ. ಭಗವಂತ ಅಲ್ಲಿ ಪ್ರವೇಶವನ್ನು ಮಾಡಿ 7.5 ತಿಂಗಳುಗಳ ಕಾಲ ಇದ್ದ ಅಂತ ಹೇಳುತ್ತಾರೆ. ಅಂದರೆ 7.5 ತಿಂಗಳಾದ ಕೂಡಲೇ ಭಗವಂತ 8ನೇ ತಿಂಗಳಲ್ಲಿ ಹುಟ್ಟಿಬಿಟ್ಟ ಅಂತ ಹೇಳ್ತಾರೆ. 8ನೇ ತಿಂಗಳಲ್ಲೇನೆ ಹುಟ್ಟಿದ ಅಂತ ಇದು ಹೇಳುವಂಥದ್ದು. ಇದಕ್ಕೆ ಸಾರ್ಧಸ್ತತಾಶ್ಚಾವಿರ ಅಭೂತ್ ಅಜೋಪಿ ಅಂತ ಹೇಳಿದಾಗ ಸಪ್ತಮಾಸಾನ್ ಸಾರ್ಧ ಅಂತ, ಸಾರ್ಧ ಸಪ್ತಮಾಸಾನ್ ಅಂದರೆ ಅರ್ಧದಿಂದ ಕೂಡಿದ ಸಪ್ತಮಾಸ ಅಂತ ಹೇಳಿದರೆ 7.5 ತಿಂಗಳು ಅಂತ. ಇದಕ್ಕೆ ಕೆಲವರು ಮಾಡುವಂಥ ಅರ್ಥ ಏನು ಅಂತಂದರೆ, ಇಲ್ಲ ಹಂಗೆ ಅರ್ಥ ಅಲ್ಲ, ಇದಕ್ಕೆ ಬೇರೆಯೇ ಅರ್ಥ ಮಾಡಬೇಕು ಅಂತ ಹೇಳಿಕೊಂಡು ಅದಕ್ಕೇನು ಮಾಡ್ತಾರೆ ಅಂದರೆ ಸಪ್ತಮಾಸ ಅರ್ಧದಿಂದ ಕೂಡಿದಂಥ ಸಪ್ತಮಾಸ. ಅಂದರೆ ಸಪ್ತಮಾಸ ಅಂದರೆ ಎಷ್ಟು? 7 ತಿಂಗಳು ಅಂತ ಅರ್ಥ. 7 ತಿಂಗಳಲ್ಲಿ ಅರ್ಧ ಅಂತ ಹೇಳಿದರೆ ಎಷ್ಟು ಅಂದರೆ ಅರ್ಧ ಅಂದರೆ 3.5 ತಿಂಗಳು ಅಂತ ಆಗ್ತದೆ. ಹಾಗಾಗಿ 3.5 ತಿಂಗಳು ಸಹಿತವಾದಂತಹ ಸಪ್ತಮಾಸ ಅಂತ. ಅಂದರೆ 3.5 ತಿಂಗಳು ಮತ್ತು 7 ತಿಂಗಳು ಅಂದರೆ ಅಲ್ಲಿಗೆ ಎಷ್ಟಾಯಿತು ಅಂದರೆ 10 ತಿಂಗಳಾಯಿತು ಅಂತ. ಹಾಗಾಗಿ 10 ತಿಂಗಳ ತನಕಲೂ ಕೂಡ ಭಗವಂತ ಗರ್ಭವಾಸವನ್ನು ಮಾಡಿದ, ಅಂದರೆ ವಿಶೇಷವಾಗಿ ಅಲ್ಲಿ ಇದ್ದ ಅಂತ ಹೀಗೂ ಕೆಲವರು ವ್ಯಾಖ್ಯಾನವನ್ನು ಮಾಡ್ತಾರೆ. ಯಾಕೆಂದರೆ ಈ ಎಲ್ಲ ಮಹಾತ್ಮರೇ ಹೇಳಿರುವಂಥವ್ರು, ದೊಡ್ಡ ದೊಡ್ಡ ಜ್ಞಾನಿಗಳೇ, ಅವರು ಹೀಗೆ ಹೇಳಿದ್ದಾರೆ ಅಂತ ಅಷ್ಟೇ ಹೇಳಬಲ್ಲೆವು ನಾವು. ಆದರೆ ಅವರು ಹೇಳಿದ್ದು ಸರಿ, ಇವರು ಹೇಳಿದ್ದು ತಪ್ಪು ಅಂತ ಹೇಳುವಷ್ಟು ಅಧಿಕಾರ ನಮಗಿರೋದಿಲ್ಲ. ಯಾಕೆಂದರೆ ಇದನ್ನು ಹೇಳಿದವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಸತ್ಯಾಭಿನವ ತೀರ್ಥರು ಅಂತ ಒಬ್ಬರು ಬರ್ತಾರೆ, ಉತ್ತರಾದಿ ಮಠದ ಯತಿಗಳು, ಅವರೂ ಬರೆದಿದ್ದಾರೆ. ವಾದರಾಜ ಸ್ವಾಮಿಗಳು ಇನ್ನೊಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಹಾಗಾಗಿ ಯಾರ್ದನ್ನು ಹೇಳಬೇಕಾಗ್ತದೆ? ಜನಾರ್ದನ ತೀರ್ಥರು ಅಂತ ಒಬ್ಬರಿದ್ದಾರೆ, ಅವರು ಬರೆದಿದ್ದಾರೆ. ಹಾಗಾಗಿ ಎಲ್ಲರದ್ದು ಕೂಡ ಸರಿ, ಅವ್ರು ಹೀಗೆ ಹೇಳಿದ್ದಾರೆ, ಇವ್ರು ಹೀಗೆ ಹೇಳಿದ್ದಾರೆ ಅಂತ ಅಷ್ಟೇ ತಿಳ್ಕೋಬೋದು. ಈ ರೀತಿಯಲ್ಲಿ ಅವನು ಭಗವಂತ ಅವತಾರವನ್ನು ಮಾಡ್ತಾ ಇದ್ದಾನಂತೆ ಪರಮಾತ್ಮ. ಭಗವಂತ ಅವತಾರ ಮಾಡಿದ್ನಲ್ಲ, ದೇವರ ಅವತಾರವನ್ನು ಮಾಡಬೇಕಾದ್ರೆ ಪರಮಾತ್ಮನ ಮತ್ತು ನಮ್ಮಂತೆ ಹುಟ್ಟಿದ ಅಂತ ತಿಳ್ಕೊಂಬಿಡ್ಬೇಡ್ರಿ. ಗರ್ಭವಾಸದಿಂದಾಗಿ ನಾರ್ಮಲ್ ಡೆಲಿವರಿ ಆಯಿತು, ಇವನು ಬಂದ ಕೃಷ್ಣ ಅಂತ ತಿಳ್ಕೊಂಬಿಡ್ಬೇಡ್ರಿ. ಹಂಗಲ್ಲ, ಭಗವಂತ ಅವತಾರ ಮಾಡೋದು ಅಂದರೆ ಏನು? ಅಲ್ಲಿ ಕೂತವನು ಪರಮಾತ್ಮ ಇದ್ದಕ್ಕಿದ್ದಾಗೆ ಹೊರಗೆ ಬಂದು ಪ್ರತ್ಯಕ್ಷವಾಗಿ ಕಂಡುಬಿಟ್ನಂತೆ. ಒಂದು ಸರ್ತಿ ಪ್ರತ್ಯಕ್ಷವಾಗಿ ಕಾಣೋದಂದ್ರೆ ಹೆಂಗೆ? ಅದು ಸುಮ್ಮನೆ ಅಲ್ಲ, ಕೈಯಲ್ಲಿ ಶಂಖ ಚಕ್ರ ಗದ ಪದ್ಮ ಪೀತಾಂಬರನ ದಾರಿಯನ್ನು ಧಾರಣೆ ಮಾಡಿದ್ದಾನೆ. ಶ್ರೀವತ್ಸ ಕೌಸ್ತುಭ ಚಿಹ್ನೆ ಎಲ್ಲವನ್ನೂ ಕೂಡ ಹಾಕ್ಕೊಂಡು, ಕೌಸ್ತುಭ ಮಾಲೆಯನ್ನು ಹಾಕ್ಕೊಂಡು ಶ್ರೀವತ್ಸ ಚಿಹ್ನೆ ಹಿಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದಿದ್ದಾನೆ ಪರಮಾತ್ಮ. ಭಾಗವತ ಹಾಗೇ ಹೇಳುತ್ತದೆ, ತಮದ್ಭುತಂ ಬಾಲಕಮಂಬುಜೆ ಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುದಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲಸ್ತ್ವಿಷಾ ಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಂ ಗದ ಕಂಕಣಾದಿಭಿರ್ವಿರೋಚಮಾನಂ ವಸುದೇವ ಐಕ್ಷತ. ವಸುದೇವ ನೋಡ್ತಾ ಒಂದು ಸರ್ತಿ ಗಾಬರಿಯಾಗೇ ನಿಂತಂತೆ. ಅದು ಹೇಗೆ ಅವನು ಹೇಳುವಾಗ ವಿಸ್ಮಿತನಾಗಿ ಹೋದ ಅಂತ ಹೇಳ್ತಾರೆ. ಮುಂದೆ ಅದನ್ನೇ ಹೇಳೋದು, ಸವಿಸ್ಮಯೋತ್ಫುಲ್ಲ ವಿರೋಚನೋ ಹರಿಂ. ವಿಸ್ಮಯದಿಂದ ನೋಡ್ತಿದ್ದಾನೆ, ಏನಪ್ಪ ಇದು ವಿಚಿತ್ರ ಅಂತ ನೋಡಿದ್ನಂತೆ, ಸ್ತೋತ್ರ ಮಾಡಿದ್ನಂತೆ. ಆ ಭಗವಂತನನ್ನು ಸ್ತೋತ್ರ ಮಾಡಿದಾಗ ಪರಮಾತ್ಮ ಆಗ ಹೇಳಿದ್ನಂತೆ, ದೇವರು ನನ್ನನ್ನು ಯಶೋದೆ ಮಡಿಲಲ್ಲಿ ಹಾಕು, ಅಲ್ಲಿರುವಂಥ ದುರ್ಗಾದೇವಿಯನ್ನು ಇಲ್ಲಿ ಕರ್ಕೊಂಡು ಬಾ ಅಂತ ಪರಮಾತ್ಮ ಹೇಳಿದ್ನಂತೆ. ಈ ರೀತಿ ವ್ಯವಸ್ಥೆ ಮಾಡು ಅಂತ ಹೇಳಿದ್ರಿಂದಾಗಿ ಆಯಿತು ಅಂತ ಅವನು ಒಪ್ಪಿಕೊಂಡ ಅದೇ ಕ್ರಮದಲ್ಲಿ ಮಾಡೋದು ಅಂತ. ಈ ಸಂದರ್ಭದಲ್ಲೆಲ್ಲ ಅನೇಕ ವ್ಯಾಖ್ಯಾನಕಾರರು, ಮಧ್ವಾಚಾರ್ಯ ಎಲ್ಲರೂ ಹೇಳ್ತಾರೆ, ದೇವರಿಗೆ ಗರ್ಭವಾಸ ನಮ್ಮಂತೆ ಇದೆ ಅಂತ ತಿಳ್ಕೊಳ್ಬೇಡ್ರಿ. ಯಾಕೆ ಅಂದರೆ ದೇವರು ಬರಬೇಕಾದ್ರೆ ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮ ಹಿಡ್ಕೊಂಬಂದಿದ್ದಾನೆ. ನಾವು ಯಾರು ಬರಲಿಕ್ಕೆ ಸಾಧ್ಯ? ಯಾರಾದರೂ ಗರ್ಭದಿಂದ ಬರಬೇಕಾದ್ರೆ ಶಂಖ ಚಕ್ರ ಗದಾ ಪದ್ಮ ಹಿಡ್ಕೊಂಬರ್ತಾರೆ? ಯಾರು ಬರ್ತಾರೆ? ಕೆಲವು ಮಕ್ಕಳಿಗೆ ಏನಂತಾರಲ್ಲ, ಅವು ದೊಡ್ಡವಾದ ಮೇಲೆ ಸ್ವಲ್ಪ ಹುಚ್ಚಿಡಿತಿರ್ತದೆ. ಅವು ಏನಂತ ಒಂದು ವಯಸ್ಸಿಗೆ ಬರಬೇಕಾದ್ರೆ ನಾನು ಯಾವಾಗಲೂ ಕ್ರಿಕೆಟ್ ಆಡಬೇಕು, ಬ್ಯಾಟು ಬಾಲು ವಿಕೆಟು ಅವು ಇವು ಅಂತ ಹುಚ್ಚಿಡಿತಿರ್ತದೆ. ಆದರೆ ಆಮೇಲೆ ರಾತ್ರಿ ಮಲಗಬೇಕಾದ್ರೂ ಪಕ್ಕದಲ್ಲಿ ಒಂದು ವಿಕೆಟು ಬಾಲು ಬ್ಯಾಟ್ ಹಿಡ್ಕೊಂಡೇ ಮಲಗ್ತಿರ್ತವೆ, ಹಂಗೂ ಇರ್ತವೆ.
ಆದರೆ ಇಷ್ಟೆಲ್ಲ ಮಾಡಿದರೂ ಕೂಡ ಗರ್ಭದಿಂದ ಬರುವಾಗ ಬ್ಯಾಟ್ ಬಾಲ್ ಹಿಡ್ಕೊಂಬರ್ತವೇನು ಎಲ್ಲಿ ಆದರೆ ಇಲ್ಲ, ಹಾಗೆಲ್ಲ ಬರುವುದಿಲ್ಲ. ಹಾಗಾಗಿ ದೇವರಾಗಬೇಕಾದ್ರೆ, ಪರಮಾತ್ಮನಿಗಾಗಬೇಕಾದ್ರೆ ಇದು ಯಾವುದೂ ಕೂಡ ಇಲ್ಲ. ಹಾಗಾಗಿ ದೇವರು ಈ ರೀತಿ ಬಂದಿದ್ದಾನೆ ಅಂದರೆ, ಬರುವಾಗಲೇ ಶಂಖಚಕ್ರಾದಿಗಳು ಹಿಡ್ಕೊಂಡು ಬಂದಿದ್ದಾನೆ ಅಂದರೆ ದೇವರಿಗೆ ನಮ್ಮಂತೆ ಹುಟ್ಟಿಲ್ಲ. ಅದಕ್ಕೇನೆ ಭಗವಂತ ಬೇರೆ ಕಡೆಯಲ್ಲಿ ನಿಮಗೆ ಆ ಥರ ಅನ್ನಿಸ್ತಿರ್ತದೆ, ಒಂದು ನರಸಿಂಹಾವತಾರವನ್ನು ನೋಡಿ ಉಳಿದದ್ದಕ್ಕೆ ಯಾವುದಕ್ಕೂ ಕೂಡ ಗರ್ಭವಾಸ ಇಲ್ಲ ಅಂತ ಅರ್ಥ ಮಾಡಿಕೊಳ್ಳ್ರಿ ಅಂತಾರೆ ಮಧ್ವಾಚಾರ್ಯ. ಯಥಾ ಪುರಾ ಸ್ತಂಭತ ಆವಿರಾಸೀತ್ ಅಶುಕ್ಲ ರಕ್ತೋಪಿ ನರಸಿಂಹರೂಪ ತಥೈವ ಕೃಷ್ಣೋಪಿ ತಥಾಪಿ ಮಾತಾ ಪಿತೃಕ್ರಮಾದೇವ ವಿಮೋಹ ಯತ್ಯಜಃ. ಅದೇ ರೀತಿ ನರಸಿಂಹದೇವರು ಬಂದಿದ್ದಾರೆ ಅಂದರೆ ಹೇಗೆ ಬಂದಿದ್ದಾರೆ? ವಾದರಾಜರು ಹೇಳಲು ಸ್ತಂಭಾರ್ಭ ಕಾಸಾಹನ ಡಿಂಬಾಯ ದತ್ತವರ ಗಂಭೀರ ನಾದ ನೃಹರೇ. ದೇವರು ಬಂದದ್ದು ಹೇಗೆ ಅಂದರೆ ಸ್ತಂಭ, ಕಂಬದಿಂದ ಬಂದಂಥ ಕೂಸು ಅಂತ ಹೇಳ್ತಾರೆ. ಕಂಬದಿಂದ ಬಂದರು, ಯಾವ ತಾಯಿ ಇಲ್ಲ, ಕಂಬವೇ ತಾಯಿ, ಕಂಬದ ಕೂಸದು. ಹಾಗಾಗಿ ಯಾವ ತಾಯಿನೂ ಇಲ್ಲಂಥದಕ್ಕೆ. ಹಾಗೆ ಭಗವಂತ ಕೃಷ್ಣಾವತಾರದಲ್ಲೂ ಕೂಡ ಅವನಿಗೆ ಯಾವುದೇ ರೀತಿಯಾದ ತಂದೆ ತಾಯಿ ಯಾರೂ ಇಲ್ಲ, ದೇವರಿಗೆ ಯಾರೂ ಇಲ್ಲ. ಹಾಗೆ ಭಗವಂತ ಅವತಾರವನ್ನು ಮಾಡಿದ ಅಂತ ಪಿತೃಕ್ರಮಂ ಮೋಹನಾರ್ಥಂ ಸಮೇತಿ ನತಾವತ ಶುಕ್ಲತೋ ರಕ್ತತಶ್ಚ. ಅಲ್ಲ, ಮತ್ತು ಇವನಿಗೆ ಅಪ್ಪ ಅಮ್ಮ ಅಂತೆಲ್ಲ ಕರಿತಾನಲ್ಲ, ವಸುದೇವನ ಅಪ್ಪ ಅಂತ ಕರೀತಾನೆ, ಇವಳನ್ನು ದೇವಕಿಯನ್ನು ಅಮ್ಮ ಅಂತ ಕರೀತಾನೆ, ಇವರು ಮತ್ತು ನನ್ನ ಮಗ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಏನಿದೆಲ್ಲ ಅಂದರೆ, ಇದೆಲ್ಲ ಏನು ಅಂದರೆ ಆಗಾಗ ಮೋಹ ಮಾಡುತ್ತಿರ್ತಾನಂತೆ ದೇವರು ಮೋಹ ಮಾಡುತ್ತಿರ್ತಾನಂತೆ. ಪಿತೃಕ್ರಮಂ ಮೋಹನಾರ್ಥಂ ಸಮೇತಿ, ಮೋಹಕ್ಕೋಸ್ಕರ ಅಂದರೆ ನಮಗೆ ಗೊತ್ತಿರಬೇಕು, ಹೌದು ಕೃಷ್ಣಾವತಾರದಲ್ಲಿ ಅಪ್ಪ ಅಮ್ಮನ ಸ್ಥಾನದಲ್ಲಿದ್ದಾರೆ, ಆದರೆ ನಿಜವಾಗಲೂ ಅವರೇ ಅಪ್ಪ ಅಮ್ಮ ಅಂತ ತಿಳ್ಕೊಂಬಿಡ್ಬಾರ್ದು. ಮತ್ತು ಅವರೇ ನಿಜವಾದ ಅಪ್ಪ ಅಮ್ಮ ಅಂತ ತಿಳ್ಕೊಂಬಿಟ್ರೆ ಅದು ನರಕಕ್ಕೆ ಕಾರಣ ಆಗ್ತದಂತೆ, ನರಕಕ್ಕೆ ಕಾರಣ. ಹಂಗೆ ತಿಳ್ಕೊಬಾರ್ದು. ಮತ್ತೇನು, ಅವತಾರದಲ್ಲಿ ಒಂದು ವಿಶೇಷ ಅನುಗ್ರಹ ಮಾಡಿದ್ದಾನವರಿಗೆ ಅಂತ ತಿಳ್ಕೊಬೇಕಷ್ಟೆ, ಹೊರತಾಗಿ ಭಗವಂತನಿಗೆ ನಿಜವಾದ ತಂದೆ ತಾಯಿಗಳಿವರು ಅಂತ ತಿಳ್ಕೊಂಬಿಡಬಾರ್ದಂತೆ. ಅದಕ್ಕೋಸ್ಕರ ಮತ್ತು ಯಾಕೆ ಹಿಂಗೆ ಮಾಡ್ತಾನೆ ದೇವರು ಅಂದರೆ, ಕೆಲವರು ಹಂಗೆ ತಿಳ್ಕೊಳ್ಳಿ ಅಂತಲೇ ಮಾಡ್ತಾನೆ. ಅವರಿಗೆಲ್ಲ ಮೋಹ ಬರಬೇಕಂತೆ ದೇವರು. ಅವನು ಹೇಳ್ತಾನೆ, ಇವಾಗ ರಾಕ್ಷಸರಿಗೆಲ್ಲ ಇಂಥ ಮೋಹ ಬರಲಿ, ಇವರೇ ನೋಡು ಕೃಷ್ಣನ ಅಪ್ಪ ಅಮ್ಮ ಅಂತ ಹೇಳಿಬಿಡಬೇಕು ಅನ್ನೋ ಥರ ಅವ್ರಿಗೆ ಮೋಹ ಬರಬೇಕಂತೆ. ಆ ಮೋಹಕ್ಕೋಸ್ಕರವಾಗಿ ಈ ರೀತಿ ಮಾಡ್ತಿರ್ತಾನಂತೆ ಪರಮಾತ್ಮ ಅಂತ ಹೇಳ್ತಾರೆ. ಹೀಗೆ ಭಗವಂತ ಅವತಾರವನ್ನು ಮಾಡಿದಂತೆ ದೇವರು. ಹಾಗೆ ದೇವರ ಅವತಾರ ಮಾಡಿದ ಕೂಡಲೇ ಪರಮಾತ್ಮನನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದ, ನಂದಗೋಕುಲಕ್ಕೆ ಕರ್ಕೊಂಡು ಹೋಗ್ತಿದ್ದಾನಂತೆ. ಅನೇಕ ಸೂರ್ಯಾಭ ಕಿರೀಟ ಯುಕ್ತೋ ವಿದ್ಯುತ್ ಪ್ರಭೆ ಕುಂಡಲೇ ದಾರಯಂಶ್ಚ. ಏನು ಕಿರೀಟ ಹಾಕ್ಕೊಂಡಿದ್ದಾನೆ, ಕುಂಡಲ ಹಾಕ್ಕೊಂಡಿದ್ದಾನೆ, ಎಲ್ಲದರಿಂದ ಬಂದಿದ್ದ ದೇವರು ಶಿಶುರೂಪವನ್ನು ತಾಳಿದ್ನಂತೆ. ಆ ಶಿಶುರೂಪವನ್ನು ಪಡೆದು ಕೂಡಲೇ ಭಗವಂತ ಅವನನ್ನು ಅಲ್ಲಿ ಕರ್ಕೊಂಡು ಹೋದರು. ಸಕಂಜಯೋನಿ ಪ್ರಮುಖೈಸುರೈಸ್ತುತಃ ಪಿತ್ರಾಚ ಮಾತ್ರಾಚ ಜಗಾದ ಶೂರಜಂ. ಎಲ್ಲರೂ ಸ್ತೋತ್ರ ಮಾಡಿದ್ರಂತೆ. ಈಗ ದೇವರು ಕೃಷ್ಣ ಪರಮಾತ್ಮ ಹೋಗಬೇಕಾದ್ರೆ ಏನು ಮಾಡಿದ್ನಂತೆ, ಒಂದು ಬುಟ್ಟಿ ಮಾಡಿಕೊಂಡಿದ್ನಂತೆ. ಆ ಬುಟ್ಟಿಯಲ್ಲಿ ಪೀತಾಂಬರವನ್ನು ಹಾಸಿ ಅದರ ಮೇಲೆ ಭಗವಂತನನ್ನು ಮಲಗಿಸಿಕೊಂಡು ಅವನನ್ನು ತಲೆ ಮೇಲೆ ಹೊತ್ತುಕೊಂಡು ಹೋಗ್ತಾ ಇದ್ದಂತೆ. ಆದರೆ ಹೋಗಬೇಕಾದ್ರೆ ಏನಾಯಿತು ಅಂದರೆ, ಈ ದೇವಕಿ ಇದ್ಲಲ್ಲ, ಸಣ್ಣ ಕೂಸಾಗಿಬಿಟ್ಟ ಭಗವಂತ. ಸಣ್ಣ ಕೂಸಾದ ಕೂಡಲೇ ನೋಡಿದ್ಲಂತೆ, ಆ ಕೂಸನ್ನು ನೋಡಿ ಖುಷಿ ಆಯಿತು ಅವಳಿಗೆ, ಸಂತೋಷ, ನಾನು ಹೆತ್ತ ಕೂಸು ಅಂತ, ಅದು ದೇವರನ್ನು ಹೆತ್ತಿದ್ದೇನೆ ಅಂತ ಹೇಳ್ಬಿಟ್ಟು ಒಂದು ಆನಂದ. ಆದರೂ ಒಂದು ಸರ್ತಿ ದೇವರಿಗೆ ದೃಷ್ಟಿ ಆಗಬಾರ್ದಲ್ಲ, ಅದಕ್ಕೇನು ಮಾಡಿದ್ರಂತೆ, ಆ ಸೆರೆಮನೆ ಒಳಗಡೆನೇ ಒಂದು ದೀಪ ಹಚ್ಚಿದ್ರಂತೆ ಗೋಡೆಗೆ. ಆ ದೀಪ ಉರಿದು ಗೋಡೆ ಎಲ್ಲ ಕಪ್ಪಾಗಿತ್ತಂತೆ. ಆ ಕಪ್ಪು ತೆಗೆದು ಹಣೆಗೊಂದು, ಕೆನ್ನೆಗೆ ಮತ್ತು ಕಾಲಿಗೆ, ಕೈಗೆ ಎಲ್ಲ ಕಡೆಯಲ್ಲೂ ಕೂಡ ದೃಷ್ಟಿಬೊಟ್ಟು ಅಂತ ಇಟ್ಲಂತೆ. ಅದು ದೃಷ್ಟಿಬೊಟ್ಟು ಅಂತ ಇಡ್ಲಿಕ್ಕಿರ್ತದೆ ಅದನ್ನು ಕ್ರಮ. ಅದನ್ನು ತಾನು ಅದಕ್ಕಿಟ್ಲಂತೆ, ಕೂಸಿಗೆ ಹಾಕಿದ್ಲಂತೆ. ಕೂಸಿಗೆ ಹಾಕಿದ್ದಷ್ಟೇ ಅಲ್ಲ, ಅದನ್ನೆಲ್ಲ ಬೊಟ್ಟುಗಳನ್ನು ತಾನು ಹಚ್ಕೊಂಡ್ಲಂತೆ, ಕಪ್ಪು ಹಚ್ಕೊಂಡ್ಲು ಅಂತ. ಇದೆಲ್ಲ ಏನು ಅಂತಂದರೆ ಶಾಸ್ತ್ರವೇ ಹೇಳುತ್ತದೆ. ಏನು ಮಗು ಹೆತ್ತ ನಂತರ ತಾಯಿಯಾದವಳು ಕೂಡ ಈ ಬಾಣಂತನ ಅಂತಿರ್ತದೆ. ಆ ಬಾಣಂತನದಲ್ಲಿ ಆಗಬೇಕಾದ್ರೆ ಕುಂಕುಮ ಹಚ್ಕೊಳ್ಳಿಕ್ಕಿಲ್ಲ, ಕುಂಕುಮ ಹಚ್ಕೋಬಾರದು. ಆವಾಗ ಬರೀ ಕಪ್ಪು ಹಚ್ಕೊಳ್ಬೇಕಂತೆ, ಕಪ್ಪು ಹಚ್ಕೊಳ್ಬೇಕು. ಚಳಿ ಒಳಗೆ ಹೋಗಬಾರ್ದು ಅಂತ, ಯಾಕೆಂದರೆ ಮೈ ಊದಿ ಬಿಡ್ತದಂತ ಆ ಕಾಲದಲ್ಲಿ. ಅದಕ್ಕೋಸ್ಕರವಾಗಿ ಚಳಿ ಒಳಗೆ ಹೋಗಬಾರ್ದು ಅಂತ ಕಿವಿ ಮುಚ್ಚಿಕೊಂಡಿರಬೇಕು. ಹೊಟ್ಟೆಗೆ ಬಟ್ಟೆ ಕಟ್ಕೊಳ್ಳಿಕ್ಕಿರ್ತದೆ. ಏನು ಸುಮ್ಮನೆ ತಾಯ್ತನ ಅನ್ನುವಂಥದ್ದು ಭಾಳ ಅನುಭವಿಸ್ಲಿಕ್ಕಿರ್ತದಂತೆ. ಇಂಥದ್ದೆಲ್ಲ ಮಾಡ್ಕೊಂಡು ಅದನ್ನೆಲ್ಲವನ್ನು ಕೂಡ ತಾನೂ ಕೂಡ ಏನು ಮಾಡಿದ್ಲಂತೆ, ಹಣೆಗೆ ಈ ಕಪ್ಪನ್ನೇ ಹಚ್ಕೊಂಡಿದ್ಲಂತೆ. ಆಮೇಲೆ ಬಾಣಂತನ ಮುಗಿದ ನಂತರ ಆಗೊಂದು ಸರ್ತಿ ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡಿ ಮೊದಲನೇ ಸರ್ತಿ ಕುಂಕುಮವನ್ನು ಹಚ್ಕೊಳ್ಳೋದು ಅಂತ ಕ್ರಮ. ಆ ರೀತಿ
ಹಾಗೆ ಇದನ್ನೆಲ್ಲವನ್ನು ಕೂಡ ಅವಳು ಕೂಡ ಹಾಗೆ ಮಾಡಿ ಈ ಕೃಷ್ಣನಿಗೆ ಭಗವಂತನಿಗೂ ಕೂಡ ಕಪ್ಪು ಹಚ್ಚಿ ಕಳಿಸಿದ್ಲು. ಕಳಿಸಿದ ನಂತರ ಇವನು ಹೊರಟಾಗ ಏನಾಯಿತಂತೆ, ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಮೇಲೆ ಮೋಡಗಳೆಲ್ಲ ಇದ್ವಂತೆ, ಸಣ್ಣ ಸಣ್ಣ ಮೋಡಗಳು. ಆ ಸಣ್ಣ ಸಣ್ಣ ಮೋಡಗಳಿಗೆಲ್ಲ ಕೆಳಗಿರುವಂಥ ದೇವರನ್ನು ನೋಡಿ, ಮುದ್ದಾದ ರೂಪವನ್ನು ನೋಡಿ ಸಂತೋಷ ಆಯಿತಂತೆ ಮೋಡಗಳಿಗೆ ಸಂತೋಷ ಆದರೆ ಏನು ಮಾಡ್ತವೆ ಅಂದರೆ ಗರ್ಜನೆ ಮಾಡ್ತವೆ, ಅವುಗಳ ಚೀಲ ಹರ್ಕೊಂಡು ಮಳೆ ಸುರಿಸ್ತವಂತವೆಲ್ಲ, ಅವುಗಳ ಸಂತೋಷವನ್ನು ವ್ಯಕ್ತಪಡಿಸೋದು ಹಾಗೆ. ಅದಕ್ಕೆ ಮೋಡಗಳೆಲ್ಲ ಒಂದು ಸರ್ತಿ ನಾವು ಗರ್ಜನೆ ಮಾಡಿ ಕುಣಿದು ಕುಪ್ಪಳಿಸ್ಬೇಕು ಅಂತ ಹೋದರೆ ಅವು ಶಬ್ದ ಮಾಡಲಿಕ್ಕೆ ಹೋದರೆ ಕೆಲವು ದೊಡ್ಡ ದೊಡ್ಡ ಮೋಡಗಳಿದ್ವಂತೆ. ಆ ದೊಡ್ಡ ದೊಡ್ಡ ಮೋಡಗಳೆಲ್ಲ ಏನು ಮಾಡಿದ್ವಂತೆ, ಸಣ್ಣ ಸಣ್ಣ ಮೋಡಗಳನ್ನೆಲ್ಲ ಬೈದುವಂತೆ. ಸಣ್ಣ ಕೂಸು ಕೆಳಗೆ ಮಲಗಿದೆ ಗದ್ದಲ ಮಾಡ್ತಾರೇನೋ, ಸುಮ್ಮ ಕೂಡ್ರಿ ನೀವೆಲ್ಲ ಅಂತ ಬೈದುವಂತವೆಲ್ಲ. ಅದಕ್ಕೆ ಬೈದದ್ದಕ್ಕೆ ಆ ಸಣ್ಣ ಸಣ್ಣ ಮೋಡಗಳೇನು ಮಾಡಿದ್ವು, ಆದರೂ ಏನು ಮಾಡೋದು, ಜೋರು ಶಬ್ದ ಮಾಡಲಿಕ್ಕಿಲ್ಲ, ಅದಕ್ಕೆ ಸಣ್ಣದಾಗಾದರೂ ಮಾಡೋಣ ಅಂತ ನಿಧಾನವಾಗಿ ಗುಡುಗಿದುವಂಥವೆಲ್ಲವೂ ಕೂಡ. ನಿಧಾನವಾಗಿ ಗುಡುಗಿನ ಶಬ್ದವನ್ನು ಮಾಡಿ ಸಣ್ಣದಾಗಿ ಆ ಚೀಲವನ್ನು ಹರ್ಕೊಂಡು ಅಲ್ಲಿಂದ ತುಂತುರು ಹನಿಯನ್ನು ಬಿಡಿಸಿದ್ವಂತೆ. ಅದೆಲ್ಲ ದೇವರ ಮೇಲೆ ಬೀಳ್ತಾ ಇದ್ರೆ ಅಂದರೆ ನಿಧಾನವಾದ ಹನಿ, ಒಂಥರ ಖುಷಿ ಆಗಬೇಕು, ಆ ಥರದ ಹನಿ ಬೀಳ್ತಾ ಇತ್ತು ಅಂತೆ ಮೈ ಮೇಲೆ. ಆ ಥರದ ಹನಿ ಬೀಳ್ತಾ ಇದ್ದಾಗ ಆ ಕಾಲದಲ್ಲಿ ಸರಿಯಾಗಿ ಶೇಷದೇವರು ಓಡಿ ಬಂದ್ರಂತೆ. ಶೇಷದೇವರು ಓಡಿ ಬಂದುಬಿಟ್ಟು ಶೇಷದೇವರು ಏನು ಮಾಡಿದ್ರಂತೆ, ಸಹಸ್ರ ಪಣಾಮಣೆ ಮಂಡಿತರಾಗಿ ಅವ್ರ ಮೇಲೆ ಕೂತ್ಕೊಂಡ್ರಂತೆ. ದೇವರ ಮೇಲೆ ಬಿದ್ದು ಅವನಿಗೆಲ್ಲಿ ಶೀತ ಆಗ್ತದೋ, ನಾನೊಂದು ಛತ್ರಿ ಕೆಲಸ ಮಾಡ್ತೀನಿ ಅಂತ ಹೇಳಿ ತಾನೇ ಛತ್ರಿಯಾಗಿ ನಿಂತನಂತೆ. ತಾನು ಛತ್ರಿಯಾಗಿ ಈ ರೀತಿ ಛತ್ರಿಯಾಗಿ ನಿಂತುಕೊಂಡು ಅವನು ಸೇವೆಯನ್ನು ಮಾಡಿದ್ನಂತೆ. ಯಾಕೆ ಅಂತಂದರೆ ಇದು ಒಂದು ವಿಶೇಷ ಇದೆ ಅಂತ ಹೇಳ್ತಾರೆ. ಒಂದು ದೇವರ ವಿಷಯದಲ್ಲಾಗಬೇಕಾದ್ರೆ ಏನಾದರೂ ಕೂಡ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಪರಾಧವನ್ನು ಮಾಡಿದ್ವಿ ಅಂತಾದರೆ ಅದಕ್ಕೊಂದು ದೇವರ ಸೇವೆ ಮಾಡಬೇಕಂತೆ. ದೇವರಿಗೊಂದು ಸೇವೆ ಇದೆ ಅಂತೆ, ಅದು ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ಏನು ಮಾಡಬೇಕು ಅಂದರೆ ದೇವರ ವಿಷಯದಲ್ಲಿ ಏನೋ ತಪ್ಪು ಮಾಡಿಬಿಡ್ತೀವಿ, ಆ ವಿಷಯದಲ್ಲಿ ತಪ್ಪು ಮಾಡಿದಾಗ ಏನಾಗುತ್ತೆ, ಅದು ಪ್ರಾಯಶ್ಚಿತ್ತ ಅಂತ ಮಾಡಿಕೊಳ್ಳಿಕ್ಕೆ ಏನು ಮಾಡಬೇಕು, ದೇವರಿಗೆ ಒಂದು ರಥೋತ್ಸವ ಮಾಡಿಸ್ಬೇಕಂತೆ. ದೇವರಿಗೆ ಒಂದು ರಥೋತ್ಸವ ಅಂದರೆ ಹೇಗೆ ಮಾಡಿಸ್ಬೇಕು ಅಂದರೆ, ರಥೋತ್ಸವವನ್ನು ಅದಕ್ಕೆ ರಥಕ್ಕೆ ತಾನೇ ಅಲಂಕಾರ ಮಾಡಬೇಕಂತೆ. ಏನು ಮಾಡಬೇಕು, ಮಾವಿನ ತೋರಣವನ್ನು ಕಟ್ಟಬೇಕಂತ. ಅದಕ್ಕೆ ಮಾವಿನ ತೋರಣವನ್ನು ಕಟ್ಟಿ ಎಲೆಗಳನ್ನೆಲ್ಲ, ಮತ್ತೇನಂತಾರೆ ಮಾವಿನ ತೋರಣ ಅಂತಂದರೆ ಹಿಡಿ ಅದು ಇರ್ತದೆ, ಕೆಲವ್ರು ಮಾಡ್ತಿರ್ತಾರೆ, ಎಲ್ಲಿ ಒಂದೊಂದು ಎಲೆ ಜೋಡಿಸೋದು ಅಂತ ಹೇಳಿ ಹಿಡಿಯನ್ನೇ ಹಂಗಂಗೆ ಕಟ್ಟಿ ಹಾಕಿಬಿಡ್ತಿರ್ತಾರೆ. ಹಂಗಲ್ಲ, ಇದು ಎಲೆಗಳನ್ನು ಬಿಡಿಸ್ಬೇಕಂತೆ. ಎಲೆಗಳನ್ನು ಬಿಡಿಸಿ ಒಂದೊಂದೇ ಎಲೆಗಳನ್ನು ಅದಕ್ಕೆ ಚುಚ್ಚಿ ಅದನ್ನು ಹಾರದ ಥರ ಮಾಡಿ ಅದಕ್ಕೆ ಸುತ್ತಲೂ ಕೂಡ ತರಬೇಕಂತೆ. ಆ ರಥಕ್ಕೆ ಸುತ್ತಲೂ ಕೂಡ ತಂದು ಆಮೇಲೆ ಏನು ಮಾಡಬೇಕು ಅಂತಂದರೆ ಅದಕ್ಕೆ ಅಲಂಕಾರ ಮಾಡಿಕೊಂಡು ಒಂದು ಉತ್ಸವವನ್ನು ಮಾಡಬೇಕು, ಒಂದು ಉತ್ಸವ, ರಥ ಎಳಿಬೇಕಂತೆ. ಅಷ್ಟು ಮಾಡಿದರೆ ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಅಂತ ಇವನು ಅಂದುಕೊಂಡಂತೆ. ಏನು ಅಂತಂದರೆ ಇವನು ಬಲರಾಮನಾಗಿ ಅಣ್ಣನಾಗಿ ಹುಟ್ಟಬೇಕಾದ್ರೆ ಏನಾಗಿಬಿಡುತ್ತಂತೆ, ಮೊದಲಿಗೇನಾಗಿತ್ತು, ಹಿಂದೆ ತಮ್ಮನಾಗಿದ್ದಾಗ ಲಕ್ಷ್ಮಣ ಆಗ ಭಾಳ ಸೇವೆ ಮಾಡಿದ್ನಂತೆ, ಭಾಳ ಸೇವೆ. ಅಷ್ಟು ಸೇವೆ ಮಾಡಿದ್ನಲ್ಲ, ಆ ಸೇವೆ ಮಾಡಿದ್ದಕ್ಕೆ ಖಿನ್ನನಾದ ಅಂದರೆ ಬೇರೆ ಬೇರೆ ವ್ಯಾಖ್ಯಾನ ಮಾಡ್ತಾರೆ. ಅಂತೂ ವಾದಿರಾಜರು ಹೇಳುವಂಥದ್ದು ಖಿನ್ನನಾಗಿದ್ದು ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ಆಯಾಸ ಆದಂತೆ ಆಯ್ತಂತ ಅವನಿಗೆ. ಅಂದರೆ ಭಾಳ ಸೇವೆ ಮಾಡಿಬಿಟ್ಟೆ, ರಾಮದೇವ್ರ ಸೇವೆ ಅಂತ ಕೆಲವರು ಹಂಗೆ ಮಾಡ್ತಿರ್ತಾರೆ. ಏನಾದರೂ ಸೇವೆ ಮಾಡಿಬಿಟ್ವಿ ಅಂತಾದರೆ ಅಯ್ಯೋ ಎಷ್ಟು ಸೇವೆ ಮಾಡಿದ್ರಿ, ಭಾಳ ಸುಸ್ತಾಗಿ ಬಿಡ್ತೀವತ್ತು, ಹಂಗೆ ಅನ್ನಬಾರ್ದಂತೆ. ದೇವರ ವಿಷಯದಲ್ಲಿ ನಿನ್ನೆ ಕಳೀತು, ಗುರುವಾರ ಆಯಿತು, ಗುರುವಾರದ ದಿವಸ ಕೆಲವೊಮ್ಮೆ ಏನಾಗಿಬಿಡುತ್ತದೆ, ಮಠಗಳಲ್ಲಿ ಯಾರಿರೋದಿಲ್ಲ, ಕೆಲವೊಮ್ಮೆ ಮಳೆ ಜೋರು ಹೊಡಿತಿರ್ತದೆ, ಅಕಸ್ಮಾತ್ ಒಬ್ರು ಯಾರೋ ಮಠಕ್ಕೆ ಹೋಗಿಬಿಟ್ಟಿರ್ತಾರೆ, ಒಬ್ಬರು ಮಠದಲ್ಲಿ ಒಬ್ಬರು ಅರ್ಚಕರು, ಇನ್ನೊಬ್ಬರು ಅಷ್ಟೇ, ಇಬ್ಬರು ಬಿಟ್ಟರೆ ಇನ್ಯಾರಿಲ್ಲ ಅಂತ. ಮತ್ತೇನು ಮಾಡೋ, ಗುರುವಾರ ರಥೋತ್ಸವ ಆಗಬೇಕು, ಪಲ್ಲಕ್ಕಿ ಉತ್ಸವ ಆಗಬೇಕು, ಪಲ್ಲಕ್ಕಿ ಹೊರಲಿಕ್ಕೆ ಯಾರು ಇರೋದಿಲ್ಲ, ಕಡೆಗೆ ನೀವೇ ಅಂಗಿ ಬಿಚ್ಚಿ ಬರ್ರಿ, ನೀವು ಸೇರ್ಕೊಂಡು ಹೊರೋಣ ಅಂತ ಹೊರಟು ಬಿಡ್ತಾರೆ. ಆಮೇಲೆ ಇವ್ರು ಮನೆಗೆ ಹೋಗಿ ಹೆಂಡತಿ ಹತ್ರ, ಏನು ಇವತ್ತು ಮಠಕ್ಕೆ ಯಾರೂ ಬಂದಿರಲಿಲ್ಲ, ನಾನು ಒಬ್ಬನೇ ಇದ್ದೆ, ಆಚಾರ ನನ್ನ ಕೈಯಲ್ಲೇ 4 ಸರ್ತಿ ಪ್ರದಕ್ಷಿಣೆ ಮಾಡಿಸಿಬಿಟ್ರು, ನಾನು ಒಬ್ಬನೇ ಹೊತ್ತೆ, ಭಾಳ ಸುಸ್ತಾಗಿ ಬಿಡ್ತೀವತ್ತು. ಅಂದರೆ ನೀವು ಮಾಡಿದ ಪುಣ್ಯ ಎಲ್ಲ ಹೊರಟೋಯ್ತು ಅಂತ ಅರ್ಥ, ಹೋಗಿಬಿಡ್ತದಂತೆ. ಅನ್ನಬಾರ್ದಂತ ಆ ಮಾತನ್ನು. ದೇವರ ವಿಷಯದಲ್ಲಿ ರಾಯರ ಸೇವೆ ಮಾಡಿದಾಗ ನಾನು ಸುಸ್ತಾಯಿತು ಅಂತ ಅಂದ್ಬಿಟ್ರೆ ಹೋಗಿಬಿಡ್ತದಂತೆ. ಯಾವತ್ತೂ ಕೂಡ ಶ್ರಮ ಆಯಿತು ಅಂತ ಹೇಳಬಾರ್ದು, ಹನುಮಂತನಂತೆ ಇರಬೇಕು. ಯಾವತ್ತೂ ಕೂಡ ರಾಮದೇವರ ಸೇವೆಯಲ್ಲಿ ಶ್ರಮ ಅಂತ ಹೇಳಲಿಲ್ಲಂತೆ. ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ, ಎಲ್ಲಿದೆ ಹೇಳ್ರಿ ಅವರಿಗೆ ಸಮ ಅಂತ ಹೇಳ್ತಾರೆ, ಶ್ರಮ ಇಲ್ಲ. ಆದರೆ ಇವ್ರು ಅಂದ್ಕೊಂಡ್ರು, ಲಕ್ಷ್ಮಣ ದೇವರು ಭಾಳ ಸೇವೆ ಮಾಡಿದೆ, ನಾನು ರಾಮದೇವರು ಭಾಳ ಶ್ರಮ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡ್ರಂತೆ. ಅದಕ್ಕೇನು ಮಾಡಿದ ಅಂದರೆ ಆ ಭಾವ ಬಂತಲ್ಲ ಅವನಿಗೆ, ಅದಕ್ಕೆ ನೀನು ಸೇವೆ ಮಾಡಬೇಡ, ನಿನ್ನ ಸೇವೆನೇ ದೇವ್ರು ಮಾಡ್ತಾನೆ ಅಂತ ಹೇಳಿ ನೀನೇ ಅಣ್ಣನಾಗಿಬಿಡು ಅಂತ ಬಲರಾಮನ್ ಮಾಡಿಬಿಟ್ನಂತೆ. ಅಣ್ಣ ಆದ್ರಿಂದ ಸೇವೆ ಇಲ್ಲ ಈಗ ಕೃಷ್ಣನಿಗೆ.
ಕೃಷ್ಣನ ಸೇವೆ ಮಾಡೋ ಹಾಗಿಲ್ಲ. ಅವನು ಯಾವಾಗಲೂ ಅಣ್ಣ ಅಣ್ಣ ಅಂತ ಕರೆಸ್ಕೊಳ್ಬೇಕು. ಆದರೆ ಅಣ್ಣ ಅಂತ ಕರೆಸ್ಕೊಳ್ಬೇಕಾದ್ರೆ ಅಣ್ಣ ಅಂದರೆ ಇವನು ದೊಡ್ಡವನು ಅಂತ ಆದ. ಆದರೆ ಅವನು ಮುಂದೆ ಇವನೇನು ದೊಡ್ಡವನಾಗ್ಲಿಕ್ಕೆ ಸಾಧ್ಯನ? ಇವನು ಬರೀ ಅಣ್ಣ, ಅವನು ಎಲ್ರಿಗೂ ದೊಡ್ಡ ಅಣ್ಣ ಅವನು ಅಲ್ವಾ. ಹಾಗಾಗಿ ಅವನನ್ನು ಅಷ್ಟು ಸುಲಭವಾಗಿ ಬಿಡ್ಲಿಕ್ಕೆ ಆದರೆ ಅವನಿಗೆ ಅನಿಸ್ತಂತೆ, ಏನು ಇವನ ಕೈಯಲ್ಲಿ ಇಡೀ ಜೀವನ ಪೂರ್ತಿ ಅಣ್ಣ ಅನಿಸ್ಕೊಳ್ತೀನಲ್ಲ, ಇದು ಪಾಪ ಮಾಡಿದೆ ನಾನು ಅಂತ ಅನಿಸ್ಬಿಡುತ್ತಂತ ಅವನಿಗೆ. ಅದಕ್ಕೊಂದು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು, ಮೊದಲೇ ಮಾಡ್ಕೊಂಡ್ಬಿಡೋಣ ಅಂತ ಅನಿಸಿ ದೇವರಿಗೆ ಒಂದು ರಥೋತ್ಸವ ಮಾಡಬೇಕು ಅಂತ ಅನಿಸಿತಂತೆ. ಅದಕ್ಕೆ ರಥೋತ್ಸವ ಮಾಡಬೇಕಾದ್ರೆ ಹೆಂಗೆ ಮಾಡಬೇಕು? ಮಾವಿನ ತೋರಣವನ್ನು ಕಟ್ಟಿ ಮಾಡಬೇಕಲ್ಲ. ಅದಕ್ಕೇನು ಮಾಡಿದ ಅಂದರೆ ವಸುದೇವ ಆ ಭಗವಂತನನ್ನು ತಲೆ ಮೇಲೆ ಹೊತ್ತುಕೊಂಡಿದ್ನಲ್ಲ, ಅದು ಹೊತ್ತುಕೊಂಡಾಗ ವಸುದೇವನನ್ನೇ ರಥ ಅಂತ ತಿಳಿದ್ನಂತೆ. ಆ ರಥಕ್ಕೆ ಅಲಂಕಾರ ಯಾವುದು ಅಂದರೆ ಶೇಷನ ಹೆಡೆಗಳನ್ನೆಲ್ಲ ಬಿಡಿಸಿಟ್ಟಿದ್ನಲ್ಲ, ಬಿಡಿಸಿದಾಗ ಏನು ಮಾಡಿದ್ನಂತೆ, ಅವನ ಬಾಯಿಯಿಂದ ನಾಲಿಗೆಯನ್ನು ಹೊರಗೆ ಹಾಕಿದ್ನಂತೆ. ಹೀಗೆ ಅದು ಎಲ್ಲ ನೋಡ್ತಿದ್ರೆ ಸಾಲಾಗಿ ಮಾವಿನ ತೋರಣವನ್ನು ಕಟ್ಟಿದಂತೆ ಕಾಣಿಸ್ತಿತ್ತಂತೆ. ಇದನ್ನು ಮಾಡಿಕೊಂಡು ಇದೇ ನಿನಗೆ ರಥೋತ್ಸವ ಅಂತ ಒಂದು ಸೇವೆ ಮಾಡಿದ್ನಂತೆ ಭಗವಂತನಿಗೆ. ಹಾಗಾಗಿ ಅದನ್ನೆಲ್ಲ ಮಾಡಿದ ಇವನು ಪ್ರಾಯಶ್ಚಿತ್ತ ಅಂತ ಮಾಡಿಕೊಂಡ ಅಂತ ಹೀಗೆ ತದೈವ ಜಾತ ಚ ಹರೇರನುಜ್ಞಯ ದುರ್ಗಾಭಿದ ಶ್ರೀರನು ನಂದಪತ್ನ್ಯಾಂ. ಇನ್ನು ನಂದಗೋಪನ ಮನೆಯಲ್ಲಾಗಬೇಕಾದ್ರೆ ದುರ್ಗಾದೇವಿ ಅವತಾರವನ್ನು ಮಾಡಿದ್ದಂತೆ. ಲಕ್ಷ್ಮೀದೇವಿನೇ ದುರ್ಗೆ, ಅವಳೇ ಇಲ್ಲಿ ಅವತಾರವನ್ನು ಮಾಡಿದ್ದಂತೆ. ಆದರೆ ದುರ್ಗಾ ಅನ್ನುವಂಥ ಶಬ್ದ ಇದೆಯಲ್ವ, ಸಾಮಾನ್ಯವಾಗಿ ದುರ್ಗಾ ಅಂತ ಕೇಳಿದ ಕೂಡಲೇ ಪಾರ್ವತೀ ದೇವಿ ಅಂತ ಅನುಸಂಧಾನ ಬಂದ್ಬಿಡ್ತದೆ ಎಲ್ರಿಗೂ ಕೂಡ. ದುರ್ಗೆ ಅಂದರೆ ಪಾರ್ವತಿ ಅಂತ ಅನ್ಕೊಂಡ್ಬಿಡ್ತಾರೆ. ಯಾಕೆ ಪಾರ್ವತಿಗೂ ಹೆಸರಿದೆ ಮತ್ತು ದುರ್ಗೆ ಅಂತ ಹೇಳಿಬಿಟ್ಟು. ಯಾಕೆ ಅಂದರೆ ಅಪರ್ಣಾ, ಪಾರ್ವತಿ, ದುರ್ಗಾ, ಮೃಡಾಣಿ, ಚಂಡಿಕಾಂಬಿಕಾ ಅಂತೆಲ್ಲ ಹೇಳ್ತಾರೆ ಕೋಶಗಳಲ್ಲಿ. ಹಾಗಾಗಿ ದುರ್ಗಾ ಅನ್ನೋ ಹೆಸರಿದೆ. ಆದರೆ ಇಲ್ಲಿ ಏನು ದುರ್ಗಾ ಅಂತಿದ್ದಾಳೆ, ಈ ದುರ್ಗೆ ಅಂತ ಹೇಳಿದರೆ ಸಾಕ್ಷಾತ್ ಲಕ್ಷ್ಮೀದೇವಿನೇ ಹೊರತು ಪಾರ್ವತಿ ಅಲ್ಲ ಅಂತ ತಿಳ್ಕೋಬೇಕು. ಪಾರ್ವತಿ ಅಲ್ಲ. ಯಾಕೆಂದರೆ ಮುಂದೆ ಆಗಬೇಕಾದ್ರೆ ಏನಾಗುತ್ತೆ ಅಂದರೆ ಎಲ್ಲ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಸೇರಿಕೊಂಡು ಕೃಷ್ಣನನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಒಂದು ಕಾತ್ಯಾಯನಿ ವ್ರತ ಅಂತ ಒಂದು ಮಾಡುತ್ತಾರೆ. ಆ ಕಾತ್ಯಾಯನಿ ವ್ರತವನ್ನು ಮಾಡಬೇಕಾದ್ರೆ ಅಲ್ಲಿ ಕಾತ್ಯಾಯನಿ ಅಂದರೂ ಕೂಡ ಅವಳೇ ಅಂತ ತಿಳ್ಕೊಂಡಿದ್ದಾರೆ. ದುರ್ಗೆ ಅಂದರೆ ಪಾರ್ವತಿ ಅಂತಲೇ ತಿಳ್ಕೊಂಡಿದ್ದಾರೆ. ಕಾತ್ಯಾಯನಿ ಅಂತ ಹೇಳಿಬಿಟ್ಟು ಅನ್ನುವಂಥ ಶಬ್ದ ಅಲ್ಲೇ ಬರ್ತದೆ. ಅಪರ್ಣ, ಪಾರ್ವತಿ, ದುರ್ಗಾ, ಮೃಡಾಣಿ, ಚಂಡಿಕಾಂಬಿಕಾ, ಆರ್ಯ, ದಾಕ್ಷಾಯಿಣಿ, ಚೈವ ಅಂತೆಲ್ಲ ಹೇಳ್ತಾ ಕಾತ್ಯಾಯನಿ. ಮತ್ತಷ್ಟೇ ಅಲ್ಲ, ಉಮಾ ಕಾತ್ಯಾಯನಿ, ಗೌರಿ ಅಂತ ಹೇಳುವಾಗ ಅವಳನ್ನೇ ಹೇಳೋದು. ಹಾಗಾಗಿ ಉಮಾದೇವಿ ಅಂದರೆ ಕಾತ್ಯಾಯನಿ ಅನ್ನೋ ಶಬ್ದ ಇದೆ. ಆದ್ದರಿಂದ ಅದು ಎಲ್ಲವೂ ಕೂಡ ಯಾರದ್ದು ಅಂತ ಹೇಳಿದರೆ ಪಾರ್ವತಿಯದ್ದೇ ಅಂತ ಒಂದು ಭ್ರಮೆ ಬರ್ತದೆ. ಆ ಭ್ರಮೆ ಏನಲ್ಲ, ಹೌದು. ಆದರೆ ಇಲ್ಲಿ ಮಾತ್ರ ಕಾತ್ಯಾಯನಿ ಅಂತ ಹೇಳಿದರೆ ದುರ್ಗಾದೇವಿ ಅಂದರೆ ಲಕ್ಷ್ಮೀದೇವಿ ಅಂತ ಅರ್ಥ. ಆ ಲಕ್ಷ್ಮೀದೇವಿಯನ್ನು ಕೇಳೋದು. ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರೇ ನಂದಗೋಪಸುತಂ ದೇವಂ ಪತಿಮ್ಮೆ ಕುರು ಸರ್ವದ ಅಂತ. ನಂದಗೋಪಸುತ, ನಂದಗೋಪನ ಮಗ ಕೃಷ್ಣ ಇದ್ದಾನಲ್ಲ, ಅವನು ನನ್ನ ಗಂಡ ಆಗಬೇಕು ಅಂತ ಇವರೆಲ್ಲ ವ್ರತವನ್ನು ಮಾಡೋದು. ಅವನು ನನ್ನ ಗಂಡ ಆಗಬೇಕು ಅಂತ ವ್ರತ ಮಾಡಬೇಕಾದ್ರೆ ಇದನ್ನು ಕೇಳಿದ್ದು ಯಾರ ಹತ್ರ? ಕಾತ್ಯಾಯಿನಿ ಮಹಾಮಾಯೆ ಅಂತ. ಮಹಾಮಾಯೆ ಶಬ್ದ ಇರೋದ್ರಿಂದ ಲಕ್ಷ್ಮಿ ಅಂತ ಗೊತ್ತಾಗ್ತದೆ. ಆದರೆ ಕಾತ್ಯಾಯಿನಿ ಅಂತ ಇರೋದ್ರಿಂದ ದುರ್ಗೆ ಅಂತಂದರೆ ಲಕ್ಷ್ಮೀ ಪಾರ್ವತಿ ಅಂತೇಳಿ. ಆದರೆ ಪಾರ್ವತಿ ಹತ್ರಕ್ಕೆ ಹೋಗಿ ಕೃಷ್ಣನನ್ನು ನನ್ನ ಗಂಡನ ಮಾಡು ಅಂತ ಕೇಳಿದರೆ ಅವಳೇನು ಮಾಡ್ತಿದ್ದಾಳೆ ಪಾಪ? ಅವಳು ಯಾಕೆ ಮಾಡಬೇಕು ಅಂತ ಅಲ್ಲ. ಮತ್ತು ಅವಳನ್ನು ಕೇಳಿದರೆ ಅವಳಿಗೆ ಏನು ಅಧಿಕಾರ ಇದೆ ಕೊಡಲಿಕ್ಕೆ? ಹೌದು, ಕೃಷ್ಣನ ನಿನ್ನ ಗಂಡನ ಮಾಡ್ತೀನಿ ಅಂತ ಅವಳು ಆಶೀರ್ವಾದ ಮಾಡಲಿಕ್ಕೆ ಏನು ಅಧಿಕಾರ ಇದೆ ಅವಳಿಗೆ? ಯಾವ ಅಧಿಕಾರವೂ ಇಲ್ಲ. ಹಾಗೇನಾದರೂ ಕೂಡ ಮಾಡಿದ್ಲು ಅಂತಾದರೆ ಲಕ್ಷ್ಮೀದೇವಿ ಬಂದು ಕೇಳ್ತಾಳೆ, ನನ್ನ ಗಂಡನ್ನು ನೀನೆಲ್ಲಿ ಯಾರು ಇನ್ನೊಬ್ರಿಗೆ ಮದುವೆ ಮಾಡಿಸ್ಲಿಕ್ಕೆ ನಿನಗೇನು ಅಧಿಕಾರ ಅಂತ ಕೇಳ್ತಾಳೆ. ಯಾಕೆ? ನನ್ನ ಗಂಡ ನನ್ನನ್ನು ಕೇಳಬೇಕಷ್ಟೇ, ಬಿಟ್ಟರೆ ಇನ್ಯಾರ್ಯಾರನ್ನ ಹಿಂಗೆ ಕೇಳಲಿಕ್ಕೆ ಸಾಧ್ಯ? ಅದಕ್ಕೆ ಇಲ್ಲಿ ಕಾತ್ಯಾಯಿನಿ ಅನ್ನೋ ಶಬ್ದ, ದುರ್ಗಾ ಶಬ್ದ ಯಾರನ್ನು ಹೇಳುತ್ತದೆ ಅಂತಂದರೆ ಅದು ಬೇರೆ ಯಾರಲ್ಲ, ಲಕ್ಷ್ಮೀದೇವಿಯನ್ನೇ ಹೇಳುತ್ತದೆ. ಲಕ್ಷ್ಮೀದೇವಿ ಅಂತ ಇಟ್ಕೊಳ್ಬೇಕು. ಲಕ್ಷ್ಮೀದೇವಿ ಅಂತ ಇಟ್ಕೊಂಡ್ರೆ ಅಲ್ಲ, ಲಕ್ಷ್ಮೀದೇವಿ ಅಂತ ಆದರೆ ಅದು ಸಮಸ್ಯೆನೇ. ಯಾಕೆ ಅಂದರೆ ಹೋಗಿ ಇವರೆಲ್ಲ ಕೇಳಿದ್ದೇನಂತ, ಕಾತ್ಯಾಯಿನಿ ಮಹಾಮಾಯೆ ಅಂದರೆ ಲಕ್ಷ್ಮೀದೇವಿ, ನಿನ್ನ ಗಂಡನನ್ನು ನನಗೂ ಗಂಡನನ್ನಾಗಿ ಮಾಡು ಅಂತ. ಸುಮ್ಮನಿರ್ತಾಳೆ ಲಕ್ಷ್ಮೀದೇವಿ? ಕಪಾಳ ಕೊಡಿ ಅಲ್ವಾ? ನನ್ನ ಗಂಡನ ಬಿಟ್ಕೊಡು ಅಂದರೆ ಸೌತಿಯಾಗಿ ಬರ್ತೀಯ ನೀನು ನನಗೆ ಅಂತ ಹೊಡಿತಾಳೆ ಅವಳು. ಅದಕ್ಕೆ ಮತ್ತು ಲಕ್ಷ್ಮೀನ ಕೇಳಿದ್ದು ಸರಿಯಲ್ಲ. ಹಾಗಾಗಿ ಲಕ್ಷ್ಮಿ ಅಂತಲೂ ಹೇಳಲಿಕ್ಕೆ ಬರಲ್ಲಲ್ವಾ ಅಂತ ಹೇಳಿದರೆ ಅದಕ್ಕೆ ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾರೆ, ಹಾಗಲ್ಲ. ಇಲ್ಲಿ ಲಕ್ಷ್ಮೀದೇವಿಗೆ ಒಟ್ಟು 3 ರೂಪಗಳಿದ್ದಾವೆ, ಶ್ರೀ, ಭೂ, ದುರ್ಗಾ ಅಂತ. ಆ 3 ರೂಪಗಳಲ್ಲಾಗಬೇಕಾದ್ರೆ ಶ್ರೀದೇವಿ, ಭೂದೇವಿ ಇದೆಲ್ಲ ಇಬ್ಬರೂ ಕೂಡ ಕೃಷ್ಣಾವತಾರದಲ್ಲಿ ರುಕ್ಮಿಣಿ ಸತ್ಯಭಾಮಿಯರಾಗಿ ಅವತಾರ ಮಾಡಿದ್ದಾಳೆ. ಇನ್ನು ದುರ್ಗಾ ರೂಪ ಇದೆಯಲ್ಲ, ದುರ್ಗಾ ರೂಪ ಕೃಷ್ಣನಿಗೆ ತಂಗಿಯಾಗಿ ಅವತಾರ ಮಾಡಿದ್ದಾಳಂತೆ.
ತಂಗಿಯಾಗಿ ಅವತಾರ ಮಾಡಿದ್ದಾಳೆ. ಆದ್ದರಿಂದ ಈ ಕೃಷ್ಣನನ್ನು ಗಂಡನ ಮಾಡಬಹುದು ಅಂತ ಅಧಿಕಾರವನ್ನು ಕೊಡಲಿಕ್ಕಿರುವ ಯೋಗ್ಯತೆ ಅಂತಂದರೆ ಅದು ಲಕ್ಷ್ಮಿಗೆ ಮಾತ್ರ. ಹಾಗೆ ಆ ಅಧಿಕಾರ ಇದೆ. ಆದರೆ ದುರ್ಗೆಯಾಗಿ ಅವತಾರ ಮಾಡಿದಾಗ ಅವಳು ಕೃಷ್ಣನ ತಂಗಿ ಆಗಿದ್ದಾಳೆ. ಆದ್ದರಿಂದ ಕೃಷ್ಣನ ಮದುವೆ ಮಾಡಿಕೊಳ್ಳೋದಿಲ್ಲ. ಅವಳು ಆಜನ್ಮ ಬ್ರಹ್ಮಚಾರಿಯಾಗಿರ್ತಾಳಂತೆ ಆ ಅವತಾರದಲ್ಲಿ. ಅದಕ್ಕೆ ಇವತ್ತಿಗೂ ಕೂಡ ಎಲ್ಲಿದ್ದಾಳೆ ಅಂದರೆ ಆ ಸಮುದ್ರ ತೀರದಲ್ಲಿ ಹೋದರೆ ಕನ್ಯಾಕುಮಾರಿ ಅಂತ ಹೇಳುತ್ತಾರೆ. ಇವಳು ಇನ್ನೂ ಕನ್ಯೆಯಾಗೇ ಇದ್ದಾಳಂತೆ. ಕುಮಾರಿ ಅವಳು ಇನ್ನೂ ಕೂಡ ಅಲ್ಲೇ ಇದ್ದಾಳಂತೆ ಇವತ್ತಿಗೂ ಕೂಡ. ಹಾಗಾಗಿ ಕನ್ಯಾಕುಮಾರಿಯಲ್ಲಿ ಇವತ್ತಿಗೂ ಕೂಡ ಎಲ್ಲರಿಂದಲೂ ಪೂಜೆ ಸ್ವೀಕಾರ ಮಾಡ್ಕೊಂಡು, ಅಂದರೆ ಮದುವೆ ಮಾಡ್ಕೊಳ್ಳೋದಿಲ್ಲ ಅವಳು. ಆದ್ದರಿಂದ ಅವಳನ್ನು ಹೋಗಿ ದುರ್ಗಾದೇವಿಯನ್ನು ಹೋಗಿ, ಕಾತ್ಯಾಯಿನಿ ಅಂದರೆ ದುರ್ಗಾದೇವಿ, ನೀನು ಹೇಗೂ ಈ ಜನ್ಮದಲ್ಲಿ ಅವನ್ನ ಮದುವೆ ಮಾಡಿಕೊಳ್ಳೋದಿಲ್ಲ, ಆದ್ದರಿಂದ ನಿನ್ನ ಗಂಡ ನಿನಗೆ ಕೊಡ್ಲಿಕ್ಕೆ ಅಧಿಕಾರ ಇದೆ, ಅದಕ್ಕೋಸ್ಕರವಾಗಿ ನಮ್ಮ ಗಂಡನನ್ನಾಗಿ ಮಾಡು ಅಂತ ಕೇಳಿದ್ರಂತೆ. ಹಾಗಾದರೆ ಒಂದು ರೂಪದಿಂದ ನಾನೇ ನಿಮ್ಮ ಒಳಗೆ ಕೂತ್ಕೊಳ್ತೀನಂತೆ, ಆವಾಗ ನಿಮ್ಮನ್ನು ಮದುವೆ ಮಾಡಿಕೊಳ್ತಾನೆ ಅವನು ಅಂತ ಇನ್ನೊಂದು ರೂಪದಿಂದಾಗಿ ಆ ಎಲ್ಲ ಗೋಪಿಯರ ಒಳಗೆ ಕೂತಾಗ ಆವಾಗ ಕೃಷ್ಣ ಮದುವೆ ಮಾಡಿಕೊಂಡ 16,108 ಈ ರೀತಿ ಅಂತ. ಹಾಗಾಗಿ ದುರ್ಗಾ ಅಂತ ಶಬ್ದ ಬಂದು ಕೂಡಲೇ ಅದಕ್ಕೆ ಅರ್ಥವನ್ನು ಮಾಡಿಕೊಳ್ಳೋದು ಪಾರ್ವತಿ ಅಂತ ಅರ್ಥ ಮಾಡಿಕೊಳ್ಳಬಾರದು, ಹೊರತಾಗಿ ಲಕ್ಷ್ಮೀದೇವಿ ಅಂತ. ತದೈವ ಜಾತಾಚ ಹರೇರನುಜ್ಞಯ ದುರ್ಗಾಬಿದ ಶ್ರೀರನು ನಂದ ಪತ್ನ್ಯಾಂ. ಅವಳು ಶ್ರೀಹಿ ಅಂದರೆ ಲಕ್ಷ್ಮೀದೇವಿನೇ ಇವಳು ಅಂತ ಹೇಳ್ತಿದ್ದಾರೆ. ಈ ಲಕ್ಷ್ಮೀದೇವಿ ಅವತಾರವನ್ನು ಮಾಡಿದಾಗ ಭಗವಂತ ಅಲ್ಲಿಗೆ ಅವನನ್ನು ಕರ್ಕೊಂಡು ಹೋದ್ರಂತೆ. ಆ ದುರ್ಗಾ ಅಂತ ಹೆಸರಂತೆ, ದುರ್ಗಾ ಅಂತ. ಅವಳನ್ನು ದುರ್ಗಾ ಅನ್ನೋ ಶಬ್ದ ಹೇಳಿದರೆ ಸಾಕು, ಆ ಶಬ್ದಕ್ಕೆ ಬಹಳ ಮಹತ್ವ ಇದೆ ಅಂತ ವಿಜಯದಾಸರೊಂದು ದುರ್ಗಾ ಸುಳಾದಿ ಅಂತಲೇ ರಚನೆ ಮಾಡಿ, ದುರ್ಗೆ ದುರ್ಗೆ ಎಂದು ಅಂತ ಆ ದುರ್ಗಾ 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 ಅಂತ ಹೇಳ್ತಿದ್ರೆ ಸಾಕಂತೆ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ ಅಂತ. ಮತ್ತು ದುರ್ಜ್ಞೇಯತ್ವಾತ್ ದುಃಖದತ್ವಾತ್ ದುಷ್ಪ್ರಾಪ್ಯತ್ವಾಚ್ಚ ದುರ್ಜನೈ ಸತಾಂ ಅಭಯಭೂತತ್ವಾಚ್ಚ ದುರ್ಗಾತ್ವಂ ಹೃದ್ಗೃಹಾಶ್ರಯಾತ್. ದುರ್ಜ್ಞೇಯತ್ವಾತ್ ಅವಳನ್ನು ಅಷ್ಟು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕಾಗಲ್ಲ. ದುಷ್ಪ್ರಾಪ್ಯತ್ವಾತ್ ಅವಳನ್ನು ಅಷ್ಟು ಸುಲಭದಲ್ಲಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಸತಾಂ ಅಭಯಭೂತತ್ವಾಚ್ಚ ಅವಳು ಸಜ್ಜನರಿಗೆ ಅಭಯವನ್ನು ಕೊಡ್ತಾಳೆ. ಆದ್ದರಿಂದ ಮತ್ತು ನಮ್ಮೆಲ್ಲರ ಹೃದ್ಗೃಹದಲ್ಲಿ ಅಂದರೆ ಹೃದಯವೆಂಬ ಗುಹೆಯಲ್ಲಿ ವಾಸ ಮಾಡ್ತಾಳೆ. ಆದ್ದರಿಂದ ಅವಳಿಗೆ ದುರ್ಗಾ ಅಂತ ಹೆಸರು ಅಂತ ಈ ರೀತಿಯಲ್ಲಿ ವಾದಿರಾಜ ಸ್ವಾಮಿಗಳು ತೀರ್ಥಪ್ರಬಂಧ ಗ್ರಂಥದಲ್ಲಿ ಹೇಳುತ್ತಾರೆ ದುರ್ಗಾ ಅನ್ನೋ ಶಬ್ದಕ್ಕೆ ಅರ್ಥವನ್ನು. ಹೀಗೆ ಇಂಥ ದುರ್ಗಾದೇವಿ, ಆ ದುರ್ಗಾದೇವಿ ಅಲ್ಲಿಗೆ ಹೋಗಿ ಕೃಷ್ಣನನ್ನು ಮಲಗಿಸಿ ಆ ಏನು ದುರ್ಗೆ ಇದ್ಲು ಅವಳನ್ನು ಎತ್ಕೊಂಡು ಬಂದಂತೆವು. ಆದರೆ ಇಷ್ಟೆಲ್ಲ ನಡೆದದ್ದೇನಿದೆಯಲ್ಲ ಇದು ಯಾವುದೂ ಕೂಡ ಇವಳಿಗೆ ಗೊತ್ತಿಲ್ಲ, ಯಶೋದೆಗೆ ಗೊತ್ತಿಲ್ಲ. ಅಲ್ಲಿ ಸಂಸ್ಥಾಪನೆ ಮಾಡಿದ್ದು ಕೃಷ್ಣನ ಅವಳಿಗೆ ಯಾವುದು ಹುಟ್ಟಿದೆ ಅನ್ನೋದೇ ಗೊತ್ತಿಲ್ಲ ಅವಳಿಗೆ, ಗಂಡೋ ಹೆಣ್ಣೋ ಹುಟ್ಟಿದ್ದು ಗೊತ್ತಿಲ್ಲ ಅವಳಿಗೆ. ಅಂತೂ ಇದನ್ನೆಲ್ಲ ಮಾಡ್ಕೊಂಡು ಬಂದ್ಬಿಟ್ರಂತೆ ಇಷ್ಟು. ಆದರೆ ಇಷ್ಟು ನಡೀತಲ್ವ, ಆದರೆ ಇದು ಶಿಶು ಅಪಹರಣ ಆಗಲಿಲ್ವ? ಮತ್ತೆ ಶಿಶು ಅಪಹರಣ ಆಯ್ತಲ್ಲ, ಯಾಕೆಂದರೆ ತಾಯಿಗೆ ಹೇಳಲಿಲ್ಲ ಮಾಡಲಿಲ್ಲ, ಅಪಹರಣ ಮಾಡ್ಕೊಂಡು ಬಂದ್ಬಿಟ್ರಲ್ಲ, ಇದು ದೋಷ ಬರ್ತದಲ್ವ ಅಂತ ಹೇಳಿದರೆ ದೋಷ ಇಲ್ಲ ಅಂತೆ. ಯಾಕೆ ಅಂದರೆ ಒಂದು ಭಗವದ್ ಆಜ್ಞೆಯಿಂದ ಮಾಡಿದ್ದು ಒಂದಿರಲಿ. ಇದಲ್ಲದೇನೆ ಮತ್ತೇನು ಹೇಳ್ತಾರೆ ಅಂದರೆ ಹರಿವಂಶದಲ್ಲಿ, ವಾಯುಪುರಾಣದಲ್ಲಿ, ಪದ್ಮಪುರಾಣದಲ್ಲಿ ಈ ಎಲ್ಲ ಕಡೆಯಲ್ಲೂ ಕೂಡ ಈ ಕಥೆ ಬರುವ ಕೃಷ್ಣಾವತಾರದ ಕಥೆ ಅಲ್ಲಲ್ಲೂ ಬರ್ತದೆ. ಅಲ್ಲಿ ಬೇರೆ ಬೇರೆ ಕಡೆ ಸ್ಕಂದ ಪುರಾಣದಲ್ಲೂ ಬರ್ತದೆ. ಅಲ್ಲೆಲ್ಲ ಹೇಳಬೇಕಾದ್ರೆ ಏನು ಹೇಳ್ತಾರೆ ಅಂತಂದರೆ ಈ ಕೃಷ್ಣ ಹುಟ್ಟೋಕ್ಕಿಂತ ಮೊದಲೇನೆ ನಂದಗೋಪ ಮತ್ತು ವಸುದೇವ, ದೇವಕಿ, ಉಗ್ರಸೇನ ಈ 4 ಜನರು ಕೂಡ ಒಂದು ಸೇರ್ಕೊಂಡ್ಬಿಟ್ಟು ಒಂದು ಮೀಟಿಂಗ್ ಮಾಡಿದ್ರಂತೆ. ಒಂದು ಮೀಟಿಂಗ್ ಮಾಡಿಕೊಂಡು ಹೀಗೆ ದೇವರ ಅವತಾರವನ್ನು ಮಾಡಿದಾಗ ಆ ದೇವರನ್ನು ನಿಮ್ಮ ಮನೆಗೆ ಬಿಡ್ತೀವಿ, ನಿಮ್ಮಲ್ಲಿರುವಂಥ ದುರ್ಗೆಯನ್ನು ನಮ್ಮ ಮನೆಗೆ ತೊಗೊಂಡು ಹೋಗ್ತೀವಿ ಅಂತ ಹೇಳಿ ಹೀಗೆಲ್ಲ ಮೊದಲೇ ಒಪ್ಪಂದ ಮಾಡ್ಕೊಂಡಿದ್ರಂತೆ. ಅಂದರೆ ನಂದಗೋಪನ ಅಪ್ಪಣೆಯನ್ನು ಕೇಳಿಯೇನೆ, ಅಂದರೆ ನಂದಗೋಪನ ಮಗಳೇನೆ ದುರ್ಗೆ, ಆ ದುರ್ಗೆ ಅಂದರೆ ಇವಳನ್ನು ನಾವು ಕರ್ಕೊಂಡು ಹೋಗ್ತೀವಿ ಅಂತ ಅಪ್ಪಣೆ ಕೇಳೇನೆ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದು, ತಂದೆಯ ಅಪ್ಪಣೆ ಇಲ್ಲದೆ ಮಾಡಿಲ್ಲ. ಹಾಗಾಗಿ ಇಲ್ಲಿ ಅಪಹರಣ ಅನ್ನುವಂಥ ದೋಷವೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಆ ದೋಷವನ್ನು ಚಿಂತನೆ ಮಾಡಬೇಡಿ ಅಂತ ಈ ರೀತಿ ನಾಜ್ಞಾ ಶಿಶುಸ್ತಾಮತ ಕೇಚನಾತ್ರ ಋತೇ ಹಿ ಮಾತಾ ಪಿತರೌ ಗುಣಾಢ್ಯಾಂ ಹೀಗೆ ಇದನ್ನೆಲ್ಲ ಹೇಳಿ ಆಮೇಲೆ ಈ ಥರ ಎಕ್ಸ್ಚೇಂಜ್ ಮಾಡಿಕೊಂಡಾದ ನಂತರ ಅಲ್ಲಿಂದ ಕರ್ಕೊಂಡು ಹೋದ್ರಂತೆ. ಕರ್ಕೊಂಡು ಹೋಗಿ ಈ ಭಗವಂತ ಮಾತ್ರ ಅಲ್ಲೇ ಇದ್ದಾನೆ, ದೇವರು ಅಲ್ಲೇ ಇರಬೇಕಾದ್ರೆ ಈ ಕಡೆಯಿಂದ ಈ ದುರ್ಗಾದೇವಿಯನ್ನು ಕರೆದುಕೊಂಡು ಹೋಗಿದ್ದಾರೆ. ದುರ್ಗಾದೇವಿಯನ್ನು ಕರ್ಕೊಂಡು ಹೋದ ನಂತರ ದುರ್ಗೆಯನ್ನು ಬೆಳಿಗ್ಗೆನೇ ಮಗು ಅಳುತ್ತಾ ಇರುವಂಥ ಧ್ವನಿ ಕೇಳಿ ಈ ಅಯೋಗ್ಯ ಕಂಸ ಬಂದ ಅಲ್ಲಿಗೆ. ಕಂಸ ಬಂದು ಈ ಕೂಸನ್ನು ಕೂಡ ಹೊಡಿಬೇಕು, ಕೊಲ್ಲಬೇಕು ಅಂತ ಅಂದ್ಕೊಂಡು ಓಡಿ ಬಂದಂತೆ. ಓಡಿ ಬಂದು ಆ ಕಂಸನಿಂದ ಅನೇಕ ಶಿಶುಗಳನ್ನು ಆಗಲೇ ಹತ್ಯೆ ಮಾಡಿಬಿಟ್ಟಿದ್ದ, ಕೊಂದು ಬಿಟ್ಟಿದ್ದ.
ಆ ಶಿಶು ಹತ್ಯಾ ದೋಷ ಇತ್ತು ಅವನಿಗೆ. ಈಗ ಬಂದು ಇವಳನ್ನು ಕೂಡ ಸಂಹಾರ ಮಾಡಬೇಕು ಅಂತ ಬಂದು ಒಂದು ಸರ್ತಿ ಏನು ಮಾಡಿದ್ನಂತೆ, ಮೇಲಕ್ಕೆ ಎತ್ತಿದ್ನಂತ ಒಂದು ಸರ್ತಿ ಅವಳನ್ನು ಮೇಲಕ್ಕೆತ್ತಿ ಕೆಳಗೆ ಹಾಕಿ ಹೊಡಿಬೇಕು ಅಂತ ಹೊರಟಿದ್ದಾರೆ. ಹೀಗೆ ಕೆಳಗೆ ಹಾಕಿ ಹೊಡಿಬೇಕು ಅಂತಂದರೆ ಆಗ ಏನಾಯಿತಂತೆ, ಆ ಸಂದರ್ಭದಲ್ಲಿ ಈ ಮೇಲೆ ಹೋದಂಥ ಏನು ದುರ್ಗೆ ಇದ್ದಾಳೆ ಅಲ್ಲಿಂದ ಹಾಗೆ ಮೇಲಕ್ಕೆ ಹೋದ್ಲಂತೆ. ದುರ್ಗೆ ಮೇಲೆ ಹಾರಿಬಿಟ್ಲಂತ ಒಂದು ಸರ್ತಿ. ಸಣ್ಣ ಕೂಸು, ಆ ಕೂಸಿನ ರೂಪದಲ್ಲೇ ಮೇಲೆ ಹಾರಿದ್ಲಂತೊಮ್ಮೆ. ಮೇಲೆ ಹಾರಿದ ಕೂಡಲೇ ಇದ್ದಕ್ಕಿದ್ದಾಗೇನೆ ಅಷ್ಟಬಾಹು ಆಯಿತಂತವಳಿಗೆ. 8 ಕೈಗಳು ಬಂದು ಅಂತವಳಿಗೆ. 8 ಕೈಗಳು ಬಂದಾಗ ಒಂದೊಂದು ಕೈಯಲ್ಲೂ ಕೂಡ ಒಂದೊಂದು ಆಯುಧ ಹಿಡ್ಕೊಂಡಿದ್ಲು ಅಂತ ಹೇಳ್ತಾರೆ. ಗಂಟಾ ಶೂಲ ಹಲಾನಿ ಶಂಖ ಮುಸಲೆ ಚಕ್ರಂ ಧನುಸ್ಸಾಯಕಂ ಹತ್ತಾಬ್ಜೈರ್ ದದತೀಂ ಇದೆಲ್ಲ ಹೇಳ್ತಾರೆ. ಹಾಗಾಗಿ ಗಂಟೆಯನ್ನು ಹಿಡಿದಿದ್ಲಂತ ಒಂದು ಕೈಯಲ್ಲಿ, ತ್ರಿಶೂಲ, ಹಲ, ಶಂಖ, ಮುಸಲ ಮತ್ತು ಚಕ್ರ, ಧನುಸ್ಸು, ಇನ್ನೊಂದು ಬಾಣ ಹೀಗೆ 8 ಆಯುಧಗಳನ್ನು ಕೈಯಲ್ಲಿ ಹಿಡ್ಕೊಂಡಿದ್ಲಂತೆ. ಅದನ್ನು ಹಿಡಿದು ಒಂದು ಸರ್ತಿ ಹೇಳಿದ್ಲಂತೆ, ಉವಾಚ ಚಾರ್ಯ ತವ ಮೃತ್ಯುರತ್ರ ಕ್ವಚಿತ್ ಪ್ರಜಾತೋ ಹಿ ವೃಥೈವ ಪಾಪ ಅನಾಗಸೀಂ ಮಾಂ ವಿನಿಹಂತು ಮಿಚ್ಚಸಿ ಅಶಕ್ಯ ಕಾರ್ಯೇ ತವ ಚೋದ್ಯಮೋಯಂ. ಅದಕ್ಕೆ ಆ ದುರ್ಗೆ ಹೇಳಿದ್ಲಂತೆ, ನಿನ್ನ ಮೃತ್ಯು ನಾನಲ್ಲ, ನಿನ್ನ ಮೃತ್ಯು ಈಗಾಗಲೇ ಬೇರೆ ಕಡೆ ಹುಟ್ಟಿದೆ, ಅದು ಬೆಳೀತಾ ಇದೆ ಅಷ್ಟೇ, ಆದಷ್ಟು ಬೇಗ ಬರ್ತದೆ ನಿನ್ನ ಹತ್ರಕ್ಕೆ. ನಿನ್ನ ಮೃತ್ಯು ಬೇರೆ ಕಡೆ ಇದೆ, ಆದರೆ ನನ್ನನ್ನು ಏನು ನಾನೇನು ಮಾಡಿಲ್ಲ ನಿನಗೆ, ಆದರೂ ನನ್ನನ್ನು ನೀನು ಹಿಂಸೆ ಮಾಡಲಿಕ್ಕೆ ಬರ್ತಾ ಇದೆಯಲ್ಲ, ಇದು ನಿನಗೆ ಯೋಗ್ಯ ಅಲ್ಲ, ಇದು ಅಶಕ್ಯವಾದ ಕೆಲಸ, ನನ್ನ ಹತ್ರಕ್ಕೆ ಬರಬೇಡ ನೀನು ಅಂತ ಒಂದು ಸರ್ತಿ ಬೈದು ಕಳಿಸಿದ್ಲಂತೆ. ಅವನು ಹೊರಟೋಗಿಬಿಟ್ನಂತೆ ಕಂಸ. ಹೌದಲ್ಲ ಅಂತ ಉಕ್ತ್ವೇತಿ ಕಂಸಂ ಪುನರೇವ ದೇವಕಿ ತಲ್ಪೇಶ ಯದ್ಬಾಲರೂಪೈವ ದುರ್ಗಾ. ಆಗ ಈ ಕಂಸ ಏನು ಮಾಡಿದ್ನಂತೆ, ಹೋಗಿ ದೇವಕಿಗೆ ಹೇಳಿದ, ಅಯ್ಯೋ ನಾನು ಅನಾವಶ್ಯಕವಾಗಿ ಈ ದೇವತೆಗಳ ಮಾತನ್ನು ಕೇಳಿ ನಿನ್ನ ಮಕ್ಕಳನ್ನೆಲ್ಲ ಕೊಂದೆ, ಅದು ನಿನ್ನಲ್ಲಿ ಹುಟ್ಟೇ ಇಲ್ಲ, ನೋಡಿದ್ರೆ ಈ ಕೂಸು ಹೇಳ್ತಾ ಇದೆ ಇನ್ನೆಲ್ಲೋ ಬೆಳೀತಾ ಇದೆ ಅಂತ ಹೇಳಿಬಿಟ್ಟು ನಾನು ಮಾಡಬಾರ್ದು ಕೆಲಸ ಮಾಡಿಬಿಟ್ನಲ್ಲ ಅಂತ ಒಂದು ಸರ್ತಿ ಅಂದನಂತವನು. ಇಷ್ಟು ಹೇಳಿಕೊಂಡೇನೆ ಆಗಲಿ ಪರವಾಗಿಲ್ಲ ಹೋಗಲಿ ಬಿಡು ಅಂತ ಸುಮ್ಮನಾಗಿಬಿಟ್ಟ. ಅಷ್ಟು ದೊಡ್ಡ ಪಾಪ ಮಾಡಿದರೆ ಅವನಿಗೇನು ಪಾಪ ಭೀತಿ ಇಲ್ಲ ಅವನಿಗೆ, ಅಯೋಗ್ಯನಿಗೆ. ಹಾಗೆ ಮಾಡಿಕೊಂಡು ಹೋದ ನಂತರ ಈ ಕಡೆಯಿಂದ ಸ್ವಲ್ಪ ದುರ್ಗಾದೇವಿ ಏನು ಮಾಡಿದ್ಲು, ಅವರಿಗೆ ತಾಯಿತನದ ಆನಂದವನ್ನು ಕೊಡಬೇಕು ಅಂತ ಒಂದಷ್ಟು ದಿವಸ ಅವರ ಜೊತೆಗಿದ್ಲಂತೆ. ಅಲ್ಲಿಂದ ಕೊನೆಗಾಗಬೇಕಾದ್ರೆ ಅವಳೇನು ಮಾಡ್ತಾಳೆ ಅಂದರೆ, ಈ ಕನ್ಯಾಕುಮಾರಿ ಅಂತ ಹೇಳ್ತೀವಲ್ಲ ನಾವು, ಅಲ್ಲಿಗೆ ಬರ್ತಾಳೆ. ಇನ್ನೊಂದು ರೂಪದಿಂದ ಎಲ್ಲಿದ್ದಾಳೆ ಅಂದರೆ ದುರ್ಗೆ ಈ ಪಯಸ್ವಿನಿ ಅಂತ ಒಂದು ನದಿ ಇದೆ, ಪಯಸ್ವಿನಿ. ಆ ಪಯಸ್ವಿನಿ ನದಿ ತೀರದಲ್ಲಿ ಅಲ್ಲಿ ದುರ್ಗಾದೇವಿ ಇರ್ತಾಳಂತೆ, ಅಲ್ಲೂ ಇರ್ತಾಳೆ. ಮತ್ತೆ ಅವಳು ಬರ್ತಾಳೆ ಅಂದರೆ ಏನು ಅವತಾರ ಅಲ್ಲ, ಈ ಕಣ್ಣಿಗೆ ಕಾಣದೇ ಇದ್ದಾಳೆ, ಅವಾಗ ಕಣ್ಣಿಗೆ ಕಾಣುವಂತೆ ಬರ್ತಾಳಂತೆ. ಯಾವಾಗ ಅಂದರೆ ಈ ಕಲಿಯುಗದಲ್ಲಿ ಏನಾಗ್ತದಂತೆ, ಮುಂದೆ ಅನೇಕ ದೈತ್ಯರೆಲ್ಲ ಸೇರಿಕೊಂಡು ಎಲ್ಲ ಕಡೆಯಲ್ಲೂ ಕೂಡ ಧರ್ಮವನ್ನು ಹಾಳು ಮಾಡ್ತಾರಂತೆ. ಎಲ್ಲ ಧರ್ಮಗಳನ್ನು ಹಾಳು ಮಾಡಿದಾಗ ಆ ದುರ್ಗಾದೇವಿ ಏನು ಮಾಡ್ತಾಳೆ ಅಂದರೆ ಪಯಸ್ವಿನಿ ನದಿ ತೀರದಲ್ಲಿ ಮತ್ತೆ ಅವಳು ಪ್ರಕಟಳಾಗಿ ಬರ್ತಾಳಂತೆ. ಬಂದು ಇಡೀ ಜಗತ್ತಿನಲ್ಲಿರುವಂಥ ಎಲ್ಲ ಅಧಾರ್ಮಿಕರನ್ನು ಕೊಲ್ತಾಳಂತೆ. ಅಂದರೆ ಅವ್ರನ್ನೆಲ್ಲ ಸಂಹಾರ ಮಾಡಿ ಮತ್ತೆ ಧರ್ಮ ಸಂಸ್ಥಾಪನೆಯನ್ನು ಆ ದುರ್ಗಾದೇವಿ ಮಾಡ್ತಾಳಂತೆ. ಇದನ್ನು ಮಧ್ವಾಚಾರ್ಯ ಹೇಳಿದ್ದಾರೆ. ಮಧ್ವಾಚಾರ್ಯನೇ ಇಲ್ಲಿ ದುರ್ಗಾದೇವಿ ಅವತಾರ ಮಾಡ್ತಾಳೆ ಅಂತ ಅವರ ಶಿಷ್ಯರನ್ನೆಲ್ಲ ಸಂಚಾರ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕಾದ್ರೆ, ಕೇರಳದ ಕಡೆಗೆ ಹೋಗಬೇಕಾದ್ರೆ ಆ ಸಂದರ್ಭದಲ್ಲಿ ಇದೇ ಜಾಗ ದುರ್ಗಾದೇವಿ ಅವತಾರ ಮಾಡೋದು ಅಂತ ಶಿಷ್ಯರಿಗೆ ತೋರಿಸಿದ್ರು ಅಂತ ಮಧ್ವವಿಜಯದಲ್ಲಿ ಉಲ್ಲೇಖ ಇದೆ. ಅದರ ಬಗ್ಗೆ ಮಧ್ವವಿಜಯದಲ್ಲಿ ಪಯಸ್ವಿನೀಂ ಪ್ರೇಕ್ಷ, ಅಲ್ಲಿ ಪಯಸ್ವಿನಿ ನದಿ ತೀರಕ್ಕೆ ಹೋಗಿ ಇಲ್ಲಿ ಅವತಾರ ಮಾಡ್ತಾಳೆ ಅಂತ ಆ ದುರ್ಗಾದೇವಿ ಬಗ್ಗೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅಂಥವಳು ಹೀಗೆ ಇಂಥ ದುರ್ಗಾದೇವಿ. ಆಮೇಲೆ ಈ ಕಡೆ ದುರ್ಗಾದೇವಿ ಅಲ್ಲಿಂದ ಅವಳ ಕತೆ ಅಷ್ಟು. ಅದಾದ ನಂತರ ಮುಂದೆ ಏನಾಯಿತಂತೆ, ಇವನು ಸಂಕಲ್ಪ ಮಾಡಿದ, ಯಾರು ಇವನು ವಸುದೇವ. ಯಾಕೆಂದರೆ ದೇವರಂಥ ಒಬ್ಬ ಮಗ ಹುಟ್ಟಿದ್ದಾನೆ ಅಂತ ಬ್ರಾಹ್ಮಣರಿಗೆಲ್ಲರಿಗೂ ಕೂಡ ನಾನು 1,00,000 ಗೋದಾನವನ್ನು ಮಾಡುತ್ತೇನೆ ಅಂತ ಅವನು ಗೋದಾನ ಮಾಡಿದ ಅಂತ ಹೇಳ್ತದೆ ಭಾಗವತ. ಆದರೆ ಭಾಗವತದ ಅಭಿಪ್ರಾಯ ಏನು ಅಂತಂದರೆ ಮಾಡಿದ ಅಂತ ಅರ್ಥ ಅಲ್ಲ, ಈಗ ಜೈಲಲ್ಲಿದ್ದಾನೆ, ಮಾಡಲಿಕ್ಕಾಗಲ್ಲ, ಅದಕ್ಕೆ ಮುಂದೆ ಹೊರಗೆ ಬಂದ ಮೇಲೆ ಆಮೇಲೆ ಮತ್ತೆ ಇದನ್ನು ಮಾಡ್ತೇನೆ ಅಂತ ಹೇಳಿದ ಅಂತ ಆ ಅರ್ಥವನ್ನು ಮಾಡಿಕೊಳ್ಬೇಕು ಅಂತ, ಹಾಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಹೀಗೆ ಇದು ಇಷ್ಟೆಲ್ಲವೂ ಕೂಡ ಇದು ಆಮೇಲೆ ಮುಂದೆ ಆಗಬೇಕಾದ್ರೆ ಈ ಭಗವಂತ
ನಿಜವಾಗಲೂ ಕೂಡ ಇದನ್ನ ಹೇಳಬೇಕಾದ್ರೆ ಏನಾಗುತ್ತೆ ಅಂದರೆ ಕೆಲವೆಲ್ಲ ಕಥೆಗಳಿದ್ದಾರೆ, ಸುಮ್ಮನೆ ಇದಕ್ಕೆ ಹೇಳ್ತೇನೆ ಅಷ್ಟೇ. ಕೃಷ್ಣ ಮಥುರಾಪಟ್ಟಣದಲ್ಲಿ ಅವತಾರವನ್ನು ಮಾಡಿದ. ಕೃಷ್ಣ ಮಥುರಾಪಟ್ಟಣದಲ್ಲಿ ಅವತಾರ ಮಾಡಿದರೆ ದುರ್ಗಾದೇವಿ ಇದ್ದಾಳಲ್ಲ, ದುರ್ಗಾದೇವಿ ಎಲ್ಲಿ ಅವತಾರ ಮಾಡಿದ್ಲು ಅಂದರೆ ನಂದಗೋಕುಲದಲ್ಲಿ ಅಂತ. ಅದು ನಿಜವಾಗಲೂ ನಂದಗೋಕುಲದಲ್ಲಿ ಆಗಲಿಲ್ಲಂತೆ. ಮತ್ತೆಲ್ಲಿ ಅಂತಂದರೆ ಈ ನಂದಗೋಕುಲದಿಂದ ಸ್ವಲ್ಪ ಮುಂದಕ್ಕೆ ಹೋಗಬೇಕು, ಮಥುರಾಪಟ್ಟಣಕ್ಕೆ ಹೋಗೋ ದಾರಿಯಲ್ಲಿ ಮಧ್ಯದಲ್ಲಿ ಏನಾಗುತ್ತೆ, ಯಮುನೆ ಬರ್ತಾಳೆ. ಮಧ್ಯದಲ್ಲಿ ಯಮುನೆ ಬರ್ತಾಳಲ್ಲ, ಆ ಯಮುನಾ ನದಿಗಿಂತ ಮೊದಲು ಈ ಕಡೆ ನಂದಗೋಕುಲದಿಂದ ಹೋಗಬೇಕಾದ್ರೆ ಯಮುನಾ ನದಿಗಿಂತ ಮೊದಲು ಒಂದು, ಅದು ಇವತ್ತೀಗ ನಂದಗೋಕುಲಕ್ಕೆ ಸೇರಿ ಹೋಗಿದೆ, ಅದು ಬೃಹದ್ವನ ಅಂತ ಒಂದು ಪಟ್ಟಣ ಬರ್ತದಲ್ಲಿ, ಬೃಹದ್ವನ ಅಂತ ಹೇಳ್ತಾರೆ. ಅದು ಕಾಡಿದ್ದಾಗಿತ್ತಂತ ಆ ಕಾಲದಲ್ಲಿ. ಇವನೇನು ಮಾಡಿದ್ದ ಅಂತಂದರೆ ಆ ಬೃಹದ್ವನಕ್ಕೆ ಯಮುನಾ ನದಿಯನ್ನು ಅದರ ಹತ್ತಿರಕ್ಕೆ ಹೋಗಬೇಕಂತೆ. ಈ ನಂದಗೋಪ ಏನು ಮಾಡಿದ್ದ ಅಂತಂದರೆ ಈ ಮಥುರಾಪಟ್ಟಣಕ್ಕೆ ಹೋಗಬೇಕು ಅಂತ ಹೊರಟಿದ್ದಂತೆ. ಹೊರಟಾಗ ನಂದಗೋಕುಲದಿಂದ ಹೊರಟಾಗ ಅಕಸ್ಮಾತ್ ಏನಾಯಿತಂತೆ, ಯಶೋಧಾದೇವಿಗೆ ಈ ಬೃಹದ್ವನದ ಹತ್ತಿರಕ್ಕೆ ಬರ್ತಾ ಇದ್ದಂತೇನೆ ಹೊಟ್ಟೆ ಬೇನೆ ಬರಲಿಕ್ಕೆ ಶುರುವಾಯಿತಂತೆ ಅವಳಿಗೆ. ಆಗ ಅವನು ಹೆದರಿಬಿಟ್ಟು ಏನು ಮಾಡಿದ್ನಂತೆ, ಇನ್ನು ಮುಂದಕ್ಕೆ ಹೋದರೆ ಎಲ್ಲಿ ಏನು ಅನರ್ಥ ಆಗ್ತದೋ ಅಂತ ಹೇಳಿಕೊಂಡು ಅದಕ್ಕೆ ಅಲ್ಲೇ ಇದ್ದುಬಿಟ್ನಂತೆ ಒಂದಷ್ಟು ದಿವಸ. ಬೃಹದ್ವನದಲ್ಲೇ ಇದ್ದಂತೆ. ಬೃಹದ್ವನದಲ್ಲೇ ಇದ್ದಾಗ ಬೃಹದ್ವನದಲ್ಲೇ ಈ ದುರ್ಗೆ ಹುಟ್ಟಿದ್ಲು ಅಂತ ಹೇಳಿಬಿಟ್ಟು ಕೆಲವರು ಹೇಳ್ತಾರೆ. ಬೃಹದ್ವನ ಆಮೇಲೆ ಅಲ್ಲೇ ಎಕ್ಸ್ಚೇಂಜ್ ಆದದ್ದು ಅಂತಲೂ ಕೂಡ. ಈ ಕೃಷ್ಣನೂ ಕೂಡ ಬಂದದ್ದು ಎಲ್ಲಿಗೆ ಅಂದರೆ ನಂದಗೋಕುಲದ ತನಕ ಅಲ್ಲ, ಇಲ್ಲೇ ಬಂದ ಅಂತ. ಇಲ್ಲಿಂದ ಇವತ್ತು ಅದು ಬೃಹದ್ವನ ಅಂತಂದರೆ ಅದು ಎರಡೂ ಸೇರಿ ಹೋಗ್ತದೆ, ನಂದಗೋಕುಲವು ಕೂಡ ಸೇರಿಬಿಟ್ಟಿದೆ ಅದರಲ್ಲಿ. ಹಾಗೆ ಅಂತ ಇದು ಒಂದು ವ್ಯಾಖ್ಯಾನಕಾರರೆಲ್ಲರೂ ಕೂಡ ಹೇಳುವಂಥ ಒಂದು ವಿಶೇಷತೆ, ಈ ರೀತಿ ಆಯಿತು ಅಂತ. ಹೀಗೆ ಆಮೇಲೆ ಈ ದೇವರು ಅವರ ಮನೆಯಲ್ಲಿ ಇರಬೇಕಾದ್ರೆ ಪರಮಾತ್ಮ ಅವನ ಲೀಲೆಗಳೆಲ್ಲವೂ ಕೂಡ ಆರಂಭ ಆಗ್ತದೆ. ಮೊದಲಿಗೇನು ಮಾಡಿದಂತೆ ಈ ಕಂಸ ಏನು ಮಾಡಿದ ಅಂದರೆ, ನಾನು ಎಲ್ರಿಗೂ ಕೂಡ ನನ್ನನ್ನು ಕೊಲ್ಲುವ ಒಂದು ಮೃತ್ಯು ಬೆಳೀತಾ ಇದೆ ಅಂತೆ. ಆ ಮೃತ್ಯುವನ್ನು ಯಾರು ಸಂಹಾರ ಮಾಡ್ತಾರಲ್ಲ, ಆ ಸಂಹಾರ ಮಾಡುವಂಥ ವ್ಯಕ್ತಿಗಳಿಗೆ ಬೇಕಾದಷ್ಟು ನಾನು ಐಶ್ವರ್ಯಗಳನ್ನು ಕೊಡ್ತೇನಂತೆ. ಅದಕ್ಕೆ ಅವನನ್ನು ಕೊಲ್ಲಬೇಕು ಅಂತ ಹೇಳಿದರು. ಅದಕ್ಕೇನು ಮಾಡಿದೆ, ಯಾರು ನಿನ್ನ ಮೃತ್ಯು ಅಂತ ಹೆಂಗೆ ಗೊತ್ತಾಗ್ತದೆ ಅಂದರೆ ಗೊತ್ತಾಗಲ್ಲ. ಅದಕ್ಕೆ ಈಗ ತಾನೇ ಹುಟ್ಟಿದೆ ಅಂತ ಆ ಕೂಸು, ಅದಕ್ಕೋಸ್ಕರ ಈಗ ತಾನೇ ಹುಟ್ಟಿದ ಮಕ್ಕಳು ಅಂತ ಎಲ್ಲೆಲ್ಲಿದ್ದಾರೋ ಎಲ್ಲ ಊರಿಗೆ ಹೋಗ್ರಿ, ಆ ಮಕ್ಕಳನ್ನು ಕೊಂದುಬಿಡ್ರಿ ಅಂತ ಹೇಳಿದಂತೆ. ಅಂತೂ ಶಿಶು ಹತ್ಯೆಯನ್ನು ಮಾಡಿರಿ ಅಂತ ಆಜ್ಞೆ ಮಾಡಿದೆ ಎಲ್ಲ ಕಡೆಯಲ್ಲೂ ಕೂಡ. ಹುಟ್ಟಿದ ಮಕ್ಕಳನ್ನು ಕೊಲ್ಲಿ ಅಂತ ಆಜ್ಞೆ ಮಾಡಿದಾಗ ಆಯಿತು ಅಂತ ಇವರೆಲ್ಲರೂ ಕೂಡ ಹೋದ್ರಂತೆ. ಆಗ ಇಲ್ಲಿಗೆ ಬಂದದ್ದು ಯಾರು ಅಂತಂದರೆ ಈ ಕೃಷ್ಣ ಇರೋ ಜಾಗಕ್ಕೆ ಪೂತನ ಅನ್ನುವಂಥ ರಾಕ್ಷಸಿ ಬಂದಂತೆ. ಈ ಪೂತನ ಎನ್ನುವಂಥ ರಾಕ್ಷಸಿ ಬಂದು ಯಾಕ್ಯುತ್ಪಾತ ಸಂತಿ ತತ್ರೇತ್ಯುದೀರಿತೆ ಜಗಾಮ ಶೀಘ್ರಂ ಯಮುನಾಂ ಸನಂದಃ ರಾತ್ರಾವೇವಾಗಚ್ಚಮಾನೇತು ನಂದೇ ಕಂಸಸ್ಯ ದಾತ್ರೀತು ಜಗಾಮ ಗೋಷ್ಠಂ. ಸ್ವಲ್ಪ ಆ ಪೂತನಿ ಹತ್ತಿರಕ್ಕೆ ಬಂದಾಗಲೇ ಉತ್ಪಾತಗಳೆಲ್ಲ ನಡೀತಂತೆ. ಇದ್ದಕ್ಕಿದ್ದಾಗೆ ಜೋರು ಗಾಳಿ ಬರೋದು, ಧೂಳೆದ್ದು ಬಿಡೋದು, ಹೀಗೆಲ್ಲ ನಡೀತು. ಅದಕ್ಕೆ ಮಕ್ಕಳನ್ನು ನೀನು ಹೊರಗೆ ಬಿಡಬಾರ್ದು, ಮನೆ ಒಳಗೆ ಹೋಗಿ ಬಾಗಿಲು ಹಾಕ್ಕೊಂಡು ಕೂತ್ಬಿಡಬೇಕು, ಹೋಗಿಬಿಡು ನೀನು ಇಲ್ಲಿರಬೇಡ ಅಂತ ಈ ಯಶೋದೆಗೆ ಹೇಳಿ ಮಾಡಿ ಆ ಕೂಸನ್ನೆಲ್ಲ ಕಳಿಸಿಕೊಟ್ರಂತೆ. ಕಳಿಸಿಕೊಟ್ಟಾದ ನಂತರ ಒಳಗೆ ಹೋಯಿತು. ನಾನು ಅಂದರೆ ಭಾಗವತದಲ್ಲಿ ಬಂದಂತೆ ಕೃಷ್ಣಾವತಾರದ ಲೀಲೆಗಳು ಅವನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾ ಇಲ್ಲ ನಾನು. ಯಾಕೆಂದರೆ ಅಲ್ಲೆಲ್ಲ ಏನಂತಾರೆ ರಸ, ಅಲ್ಲೆಲ್ಲ ರಸವನ್ನು ತೋರಿಸಿದ್ದಾನೆ, ಆ ಬಾಲಲೀಲೆಯ ರಸವನ್ನೆಲ್ಲ ತೋರಿಸಿದ್ದಾನೆ. ಇಲ್ಲಿ ಕಥೆ ಮುಖ್ಯವಾಗಿಟ್ಟುಕೊಂಡು ಮಹಾಭಾರತದ ಕಥೆ ಅಂತ ಇಟ್ಟುಕೊಂಡು ಮುಖ್ಯಾಂಶಗಳನ್ನು ಮಾತ್ರ ಹೇಳ್ತಾ ಇದ್ದೇನೆ. ಹಾಗೆ ಭಗವಂತ ಅವನನ್ನು ಒಳಗೆ ಕರ್ಕೊಂಡು ಹೋದರು. ದೇವರನ್ನು ಒಳಗೆ ಕರ್ಕೊಂಡು ಹೋದ ನಂತರ ಉತ್ಪಾತಗಳೆಲ್ಲ ನಡೀತಾ ಇತ್ತು. ಆವಾಗ ಇದ್ದಕ್ಕಿದ್ದಾಗೆ ಒಂದು ಸುಂದರವಾದಂಥ ವೇಷದಲ್ಲಿ ಇವಳು ಬಂದ್ಲಂತೆ, ಪೂತನಿ ಬಂದ್ಲಂತೆ. ಪೂತನಿ ಬರಬೇಕಾದ್ರೆ ಹೇಗೆ ಬಂದ್ಲು ಅಂತಂದರೆ ಏನು ಲಕ್ಷಣವಾಗಿ ಬಂದ್ಲು ಅಂತಂದರೆ ಭಾರಿ ಲಕ್ಷಣವಂತಳಂತೆ. ಉದ್ದು ಕುಂಕುಮ ಹಚ್ಚಿಕೊಂಡಿದ್ಲಂತೆ, ಕಚ್ಚೆ ಹಾಕ್ಕೊಂಡಿದ್ಲಂತೆ, ಒಳ್ಳೆ ಕೈಗೆಲ್ಲ ಬಳೆ ಹಾಕ್ಕೊಂಡಿದ್ಲಂತೆ, ತಲೆ ಹೂ ಮುಡ್ಕೊಂಡಿದ್ಲಂತೆ, ನೋಡಲಿಕ್ಕೆ ಶ್ರೇಷ್ಠ ಮುತ್ತೈದೆ ಅನ್ನುವಂತೆ ಕಾಣಿಸ್ತಿದ್ಲಂತೆ, ಹಿರಿ ಮುತ್ತೈದೆ ಅನ್ನುವಂತೆ ಕಾಣ್ತಿದ್ಲಂತೆ ನೋಡಲಿಕ್ಕೆ. ಅವಳನ್ನು ನೋಡೇ ಬೆರಗಾದ್ರಂತ ಒಂದು ಸರ್ತಿ ಎಲ್ಲರೂ ಕೂಡ. ಇವಳು ಹತ್ರಕ್ಕೆ ಬಂದು ಬಾ ಕೂಸನ್ನು ಎತ್ಕೊಳ್ತೀನಿ ಕೊಡಿ ಇಲ್ಲಿ ಅಂತಂದರೆ ಯಶೋದೆ ಮಾರು ಹೋಗಿಬಿಟ್ಲಂತೆ. ಯಶೋದೆಗೆ ಗೊತ್ತಾಗಲಿಲ್ಲ, ಯಾರೋ ಪಾಪ ದೊಡ್ಡ ಮುತ್ತೈದೆ ಬಂದಿದ್ದಾಳೆ, ಪರವಾಗಿಲ್ಲ ಕೊಟ್ಬಿಡೋಣ ಅಂಥೇಳಿ ಅನಿಸಿ ಅವ್ರು ದೊಡ್ಡವರ ಆಶೀರ್ವಾದ ಆಗ್ತದೆ, ಹಿಡ್ಕೊ ಅಂತ ಕೊಟ್ಬಿಟ್ಲಂತೆ. ತಗೋ ಎತ್ಕೊ, ನಿನ್ನ ಆಶೀರ್ವಾದ ಆದರೆ ಸಾಕು ಅಂತ ಕೊಟ್ಬಿಟ್ಲಂತೆ. ಅಂದರೆ ಕೆಲವೊಂದು ಸರ್ತಿ ಅವಳು ಮೋಹ, ಅದೆಲ್ಲವೂ ಕೂಡ ಮೋಹ ಮಾಡಿಬಿಟ್ಲು ಅವಳು ಪೂತನೆ. ಅಂದರೆ ಇದರ ಮೂಲಕ ಏನು ಅಂದರೆ ನಮಗೆ ಸಂದೇಶ ಇದೆ ಅಂತ ತಿಳ್ಕೋಬೇಕು. ನಮಗೂ ಇದರಲ್ಲಿ ಒಂದು ಸಂದೇಶ ಇದೆ. ಏನು ನಮಗೇನು ಸಂದೇಶ ಇದೆ ಅಂತಂದರೆ, ಇವತ್ತು ಕೆಲವರು ಇರ್ತಾರೆ, ಕೆಲವರೆಲ್ಲರೂ ಕೂಡ
ಯಾವಾಗಲೂ ಕೂಡ ಹಾಕಬಾರ್ದು ಬಟ್ಟೆಗಳನ್ನೇ ಹಾಕ್ಕೊಳ್ತಿರ್ತಾರೆ, ಹಾಕಬಾರ್ದು ರೀತಿಯಲ್ಲೇ ಇರ್ತಾರೆ, ಎಲ್ಲ ದುರ್ವರ್ತನೆಯೇ ಇರ್ತದೆ. ಇವತ್ತೆಲ್ಲ ನೀವು ನೋಡ್ತಿರ್ತೀರಿ ಸಿನಿಮಾ ಅಂತೆಲ್ಲ ಇರ್ತದಲ್ಲ, ಅದರಲ್ಲೆಲ್ಲ ಹಾಕಬಾರ್ದಿರುವಂಥ ಬಟ್ಟೆಗಳನ್ನೇ ಹಾಕ್ಕೊಂಡಿರ್ತಾರೆ ಎಲ್ಲರೂ ಕೂಡ ಹೆಂಗಸರು. ಆದರೆ ಕೆಲವೊಂದು ಸರ್ತಿ ಏನಾಗಿಬಿಡ್ತದೆ, ಅವರಿಗೆ ಪಾತ್ರ ಅಂತ ಕೊಡ್ತಾರೆ. ಪಾತ್ರಕ್ಕೆ ಸರಿಯಾಗಿ ವೇಷ ಹಾಕಬೇಕು ಅಂತ ಕೆಲವೊಮ್ಮೆ ಏನಂತೀರಿ ಕಿರೀಟ ಇಟ್ಟು ಉದ್ದು ಕುಂಕುಮ ಹಚ್ಚಿ ಮಾಡಿ ಒಂದು ದೇವತೆ ಇದನ್ನು ಕೊಟ್ಬಿಡ್ತಾರೆ, ವೇಷ ಕೊಟ್ಬಿಡ್ತಾರೆ. ಕೊಟ್ಟಾಗ ಅವ್ರು ಹೆಂಗೆ ಕಾಣ್ತಾರೆ ಅಂದರೆ ಇವರೇ ದೇವತೆನಪ್ಪ, ಕೈ ಮುಗಿಬೇಕು ಅಂತ ಅನಿಸ್ಬಿಡ್ತದೆ ಒಂದು ಸರ್ತಿ. ಹಾಗೆಲ್ಲ ಕೈ ಮುಗಿಲಿಕ್ಕೆ ಹೋಗಬೇಡ್ರಿ, ಯಾಕೆ ಅಂದರೆ ಅವರೆಲ್ಲ ಪೂತನೆ ಅಂತ ಚಿಂತನೆ ಮಾಡಿರಿ ಅಂತ ಹೇಳ್ತಾರೆ. ಅವರೆಲ್ಲ ಪೂತನೆ ಇದ್ದಂತೆ, ಅವ್ರ ಒಳಗೆ ಪೂತನೇ ಇರ್ತಾಳಂತೆ, ಆದರೆ ಆಗಾಗ ವೇಷ ಹಾಕ್ಕೊಳ್ತಿರ್ತಾರೆ ಅವರು ಅಂತ. ಹಾಗೆ ಅದಕ್ಕೆಲ್ಲ ಹಾಗೆ ಯಶೋದೆ ಮೋಹಕ್ಕೆ ಹೋದ್ಲು, ಹಾಗೆ ನೀವು ಮೋಹಕ್ಕೆ ಹೋಗಬೇಡ್ರಿ ಅಂತ ಅದನ್ನು ಹೇಳ್ತಾರೆ. ಈ ರೀತಿಯಲ್ಲಿ ಅವಳು ಬಂದ್ಲು. ಸಾಪೂತನ ನಾಮ ನಿಜ ಸ್ವರೂಪಂ ಆಚ್ಛಾದ್ಯ ರಾತ್ರವು ಶುಭರೂಪವಚ್ಚ ವಿವೇಶನಂದಸ್ಯ ಗೃಹಂ ಬೃಹದ್ವನ ಪ್ರಾಂತೇ ಹಿ ಮಾರ್ಗೇ ರಚಿತಂ ಪ್ರಯಾಣೇ. ಅವಳು ಬಂದವಳೆ ಏನು ಮಾಡಿದ್ಲಂತೆ, ಈ ಕೂಸನ್ನು ಎತ್ಕೊಂಡು ಕೊಟ್ಲಿ ಇವಳು, ಇವು ಕೂಸನ್ನು ಎತ್ಕೊಂಡು ಹೋದ್ಲಂತೆ. ಹೋಗಿ ಹಾಲು ಕುಡಿಸ್ತೇನೆ ಅಂತ ಹೋದ್ಲು. ಇವಳು ಬರುವಾಗಲೇ ಏನು ಮಾಡಿದ್ಲಂತೆ, ಪಾತಾಳದ ತನಕ ಹೋಗಿ ಆ ನಾಗಗಳ ಬಳಿಯಲ್ಲಿ ವಿಷವನ್ನು ಇಸ್ಕೊಂಡ್ಬಂದಿದ್ಲಂತೆ. ವಿಷವನ್ನು ಇಸ್ಕೊಂಡು ಅದನ್ನೆಲ್ಲವನ್ನು ಕೂಡ ತನ್ನ ಎದೆಗೆ ಹಚ್ಚಿಕೊಂಡು ಆ ಹಾಲನ್ನು ಉಣಿಸೋ ನೆಪದಲ್ಲಿ ಈ ಕೂಸನ್ನು ಕೊಲ್ಲಬೇಕು ಅಂತ. ಈ ದೇವ್ರು ಎಂಥ ವಿಚಿತ್ರ ಅಂತಂದರೆ, ಪರಮಾತ್ಮ ಭಗವಂತ ಏನು ಮಾಡಿದ ಅಂದರೆ, ಇವಳು ತಿಳ್ಕೊಂಡಿದ್ದಾಳೆ ಅಲ್ಲಿ ತನಕಲೂ ಕೂಡ ಜಗತ್ತಿನಲ್ಲಿ ಈ ಇಂಜೆಕ್ಷನ್ ಅಂತ ಹೇಳ್ತಾರಲ್ಲ, ಇಂಜೆಕ್ಷನ್ನಿಂದ ಔಷಧಿಯನ್ನು ಒಳಗೆ ಕಳಿಸೋದು ಅಂತ. ಆ ಕಾಲದಲ್ಲಿ ಇದಿರಲಿಲ್ಲಂತೆ. ಆ ಕಾಲದಲ್ಲಿ ದ್ವಾಪರ ಯುಗದಲ್ಲೆಲ್ಲ ಇಂಜೆಕ್ಷನ್ನಿಂದ ಔಷಧಿಯನ್ನು ಕೊಡೋದು ಅನ್ನುವಂಥದ್ದು ಇರಲಿಲ್ಲ. ಮುಂದೆ ಕಲಿಯುಗದಲ್ಲಿ ಇದನ್ನು ಪ್ರಯೋಗ ಮಾಡಬಹುದು ಅಂತ ಮೊದಲು ತೋರಿಸಿದ್ದೇ ಕೃಷ್ಣ ಅಂತ. ಹೆಂಗೆ ಅಂತಂದರೆ, ಅವಳು ವಿಷ ಮೆತ್ಕೊಂಡ್ಬಂದಿದ್ಲಲ್ಲ, ಆ ವಿಷವನ್ನೆಲ್ಲ ಏನು ಮಾಡಿದ್ನಂತೆ ಭಗವಂತ ಅವನ ಬಾಯಿಂದ ಹೀರಿದ್ನಂತೆ. ಹೀರಿ ನುಂಗಲಿಲ್ಲ, ಮತ್ತೇನು ಮಾಡಿದ್ನಂತ ಎಲ್ಲ ವಿಷವನ್ನು ಕೂಡ ಒಟ್ಟು ಮಾಡಿ ಅವಳ ದೇಹಕ್ಕೆ ತೂತು ಮಾಡಿ ಆ ತೂತಿನಿಂದ ಒಳಗೆ ಕಳಿಸಿದ್ನಂತೆ ಅವನು ಭಗವಂತ. ಕಳಿಸಿ ಆ ಇಡೀ ವಿಷ ಅವಳ ದೇಹದಲ್ಲಿ ವ್ಯಾಪಿಸುವಂತೆ ಮಾಡಿದ. ಅಂದರೆ ಇಂಜೆಕ್ಟ್ ಮಾಡಿಯೂ ಕೂಡ ನೀವು ಔಷಧಿಯನ್ನು ಒಳಗೆ ಹಾಕ್ಬೋದು ಅಂತ ಮೊದಲೇ ತೋರಿಸ್ಕೊಟ್ಟ. ಕೊಲ್ಲೋದಕ್ಕೂ ಹೀಗೆ ಮಾರ್ಗ ಇದೆ ಅಂತಲೂ ತೋರಿಸಿದ. ಅಂತೂ ಇದನ್ನು ತೋರಿಸಿ ಭಗವಂತ ಅವಳನ್ನೇನು ಮಾಡಿದ, ಕೊಂದನಂತೆ ಪರಮಾತ್ಮ. ಕೊಂದರೆ ಅವಳೇನಾಯಿತು ಅಂದರೆ, ಆ ಸಂದರ್ಭದಲ್ಲಿ ಜಗ್ರಾಹ ಮಾತ್ರಾತು ಯಶೋದಯಾತಯ ನಿದ್ರಾಯುಜ ಪ್ರೇಕ್ಷ ಮಾಣಾಶುಭೇವ ತನ್ಮಾಯಯ ದರ್ಶಿತ ನಿದ್ರಯ ಚ ನ್ಯವಾರಯನ್ನೈವ ಹಿ ನಂದಜಾಯ ಮೃತಾಸ್ವರೂಪೇಣ ಸುಭೀಷಣೇನ ಪಪಾತ ಸವ್ಯಾಪ್ಯವನಂ ಸಮಸ್ತಂ. ಅವಳು ಬಿದ್ದರೆ ಇಡೀ ಬೃಹದ್ವನ ಇದೆಯಲ್ಲ ವ್ಯಾಪಿಸಿಬಿಟ್ಟಿದ್ಲಂತೆ. ಅವಳ ದೇಹ ನಿಜಸ್ವರೂಪ ಬಂತಂತೆ. ನಿಜಸ್ವರೂಪ ಹೇಗಿತ್ತು ನಾ ಹೇಳ್ತೀನಲ್ಲ ಅನೇಕ ಸರ್ತಿ, ಎಷ್ಟು ದೊಡ್ಡ ದೇಹ ಇತ್ತು ಪೂತನಿದು ಅಂತ ಹೇಳಿದರೆ ಭಾರೀ ದೊಡ್ಡ ದೇಹ ಅಂತ ಅವಳದ್ದು. ಎಷ್ಟು ದೊಡ್ಡ ದೇಹ ಅಂತಂದರೆ, ಅವಳು ನೆಲಕ್ಕೆ ಬಿದ್ದರೆ ಅವಳ ಪಾದ ಹುಬ್ಬಳ್ಳಿಯಲ್ಲಿ, ಅವಳ ತಲೆ ಹಾವೇರಿಯಲ್ಲಿ ಇತ್ತಂತೆ. ಅರ್ಥ ಮಾಡಿಕೊಡ್ರಿ ಎಷ್ಟು ದೊಡ್ಡ ದೇಹ ಅವಳದ್ದು ಅಂತ. ಅಷ್ಟು ದೊಡ್ಡ ಗಾತ್ರದಿಂದ ಬಿದ್ದಂತೆ. ಇವನು ಆ ಕಾಲದಲ್ಲಿ ನಂದಗೋಪ ಮನೆಯಲ್ಲಿ ಇರಲಿಲ್ಲ, ಬೇರೆ ಮನೆಯಲ್ಲಿ ಇಲ್ಲದೇನೆ ಎಲ್ಲೋ ಹೋಗಿಬಿಟ್ಟಿದ್ದಂತೆ. ಹೋದದ್ದೆಲ್ಲಿ ಕಂಸನಿಗೆ ಟ್ಯಾಕ್ಸ್ ಕಟ್ಟಲಿಕ್ಕಿತ್ತು, ಅದಕ್ಕೋಸ್ಕರ ಟ್ಯಾಕ್ಸ್ ಕಟ್ಟಿ ಬರೋಣ ಅಂತ ಹೋಗಿದ್ದಂತೆ. ಬರಬೇಕಾದ್ರೆ ನದಿ ದಾಟಿ ಹೋಗಿ ಬರಬೇಕು ಅವನು. ನದಿ ದಾಟಿ ಹೋಗಿ ಬರೋದ್ರೊಳಗೆ ಅವನು ಹೋಗಬೇಕಾದ್ರೆ ಏನು ಸಮಸ್ಯೆ ಇರಲಿಲ್ಲ, ಬರಬೇಕಾದ್ರೆ ಏನಾಗಿಬಿಟ್ಟಿತ್ತಂತೆ, ನದಿಗೆ ಯಾರೋ ಬ್ರಿಡ್ಜ್ ಕಟ್ಟಿಬಿಟ್ಟಿದ್ರಂತೆ. ಇವನಿಗೆ ಖುಷಿ ಅಂದರೆ ಖುಷಿ ಅವನಿಗೆ, ಯಾಕೆಂದರೆ ಇಲ್ಲ ಅಂದರೆ ಭಾಳ ಕಷ್ಟಪಟ್ಟು ಆ ಬ್ರಿಡ್ಜ್ ದಾಟಲಿಕ್ಕೆ, ಅಂದರೆ ನದಿ ಇತ್ತಾದ್ರಿಂದ ಮಧ್ಯದಲ್ಲಿ ಹೋಗೋದೇ ಕಷ್ಟ ಆಗ್ತಿತ್ತಂತೆ. ಅದರಲ್ಲಿ ಈಜ್ಕೊಂಡು ಮಾಡಿಕೊಂಡು ಏನೋ ಒದ್ದಾಡ್ಕೊಂಡು ಹೋಗ್ತಿದ್ರಂತೆ. ಈಗ ಬರುವಾಗ ಮಾತ್ರ ಏನೂ ಸಮಸ್ಯೆ ಇಲ್ಲದೆ ಅನಾಯಾಸವಾಗಿ ಬಂದ್ಬಿಟ್ನಂತ. ಬ್ರಿಡ್ಜ್ ಕಟ್ಟಿಬಿಟ್ಟಿದ್ರು, ನೋಡಿದರೆ ಬ್ರಿಡ್ಜ್ ಕಟ್ಟಿದರೆ ಖುಷಿ ಆಯಿತು ಅಂತ ಬಂದಂತೆ. ಏನು ದೊಡ್ಡ ಬ್ರಿಡ್ಜು, ಏನು 10 ಬಸ್ ಓಡಾಡ್ಬೋದಂತ ಆ ಜಾಗದಲ್ಲಿ, ಅಂಥ ಒಂದು ಬ್ರಿಡ್ಜ್ ಕಟ್ಟಿದ್ರು. ಅದನ್ನು ನೋಡಿ ಖುಷಿ ಆಯಿತು. ಆಮೇಲೆ ಮನೆಗೆ ಬಂದ, ನೋಡಿದೆ ಎಲ್ಲ ವಿಷಯ ಗೊತ್ತಾಯಿತು. ಆಮೇಲೆ ನೋಡಿದರೆ ಅವಳ ದೇಹ ಇದೆಯಲ್ಲ, ಆ ದೇಹವನ್ನೆಲ್ಲ ಎಳ್ಕೊಂಡು ಹೋದ್ರಂತೆ. ಎಳ್ಕೊಂಡು ಹೋದಾಗ ಆವಾಗ ಇವನಿಗೆ ಗೊತ್ತಾಯ್ತಂತೆ, ಅಲ್ಲಿದ್ದದ್ದು ಬ್ರಿಡ್ಜಲ್ಲ, ಅದು ಪೂತನೆ ಕಿರುಬೆರಳು ಅಂತ ಗೊತ್ತಾಯ್ತು. ಆ ಕಿರುಬೆರಳಿನ ಮೇಲೇ ಅವನು ಬಂದಾಗ ಬ್ರಿಡ್ಜಿನಂತೆ ಕಂಡಿತ್ತಂತೆ. ಅಂದರೆ ಪೂತನೆ ಕಿರುಬೆರಳು ಎಷ್ಟು ದೊಡ್ಡದಿತ್ತು ಅಂತ ಅರ್ಥ ಮಾಡಿಕೊಟ್ಟಾಗ. ಹಾಗೆ ಅದು ಅಂದರೆ ಅವಳ ದೇಹ ಎಳೆದಾಗ ಎಲ್ಲ ಸೇರ್ಕೊಂಡು ಕಷ್ಟಪಟ್ಟು ಎಳೆದ್ರೆ ಆವಾಗ ಗೊತ್ತಾಯ್ತಂತೆ ಹಿಂಗಿದು ಅಂತ. ಆವಾಗ ಮತ್ತೆ ಬ್ರಿಡ್ಜ್ ಇಲ್ಲ ಅಂತ ಸುಮ್ಮನೆ ಮತ್ತೆ ಪಾಪ ಬೇಜಾರು ಮಾಡ್ಕೊಂಡಂತ. ಹೀಗೆಲ್ಲ ಆಯಿತು ಅಂತ ಇಷ್ಟು ಇದೆಲ್ಲ ಈ ನಂದಗೋಪ ಬಂದು ಇವಳು ಇಷ್ಟೆಲ್ಲ ಮಾಡ್ತಿದ್ದಾಳಲ್ಲ ಅಂತಂದರೆ, ಈ ಹಿಂದೆ ರಾಮಾವತಾರದಲ್ಲಿ ತಾಟಕ ಅಂತ ಒಬ್ಬ ರಾಕ್ಷಸಿ ಬಂದಿದೆ. ಈ ತಾಟಕ ಎನ್ನುವಂಥ ಏನು ರಾಕ್ಷಸಿ ಇದ್ದಾಳಲ್ವ,
ಆ ರಾಕ್ಷಸಿನೇ. ಯಾಕೆ ಅಂದರೆ ಹಿಂದೆ ಆಗಬೇಕಾದ್ರೆ ರಾಮನ ಕೈಯಲ್ಲಿ ಸತ್ತಿದ್ಲು ಅಂತವಳು. ಆ ದ್ವೇಷ ಅವಳಿಗೆ, ರಾಮ ನನ್ನನ್ನು ಕೊಂದಲ್ಲ, ಅವನನ್ನು ಏನಾದರೂ ಮಾಡಬೇಕು ಅನ್ನುವ ದ್ವೇಷ. ಅದಕ್ಕೋಸ್ಕರ ಹರಿದ್ವೇಷವನ್ನು ಮಾಡಬೇಕು ಅಂತ ಅದಕ್ಕೋಸ್ಕರ ಸತ್ತರೂ ಕೂಡ ಇನ್ನೊಂದು ಅವತಾರವನ್ನು ಪಡ್ಕೊಂಡು ಬಂದಿದ್ಲಂತೆ, ಅವನು ದ್ವೇಷ ಮಾಡಬೇಕು ಅಂತ. ಅಂದರೆ ಅವನ್ನ ದ್ವೇಷ ಮಾಡಿ ಉದ್ಧಾರ ಆದವ್ರು ಯಾರಿದ್ದಾರೆ ಹೇಳ್ರಿ? ದೇವರನ್ನು ದ್ವೇಷ ಮಾಡಿ ಯಾರಿಲ್ಲ. ಆದ್ದರಿಂದಾಗಿ ಅವನನ್ನು ದ್ವೇಷ ಮಾಡಲೇಬಾರದು. ಭಗವಂತನ ವಿಷಯದಲ್ಲಿ ದ್ವೇಷ ಅನ್ನೋದು ಬಂದರೆ ಅವರನ್ನೆಲ್ಲ ಏನು ಮಾಡ್ತಾರೆ? ವಾಯುದೇವರು ದೇವರನ್ನು ದ್ವೇಷ ಮಾಡಿದರು ಅಂತಾದರೆ ವಾಯುದೇವರು ಏನು ಮಾಡಿಬಿಡ್ತಾರಂತೆ? ತಮಸ್ಸಿಗೆ ಹಾಕ್ತಾರಂತೆ. ತಮಸ್ಸು ಅಂತ ಒಂದು ನರಕ. ಆ ನರಕ ಎಂಥದ್ದು ಅಂತ ಹೇಳಿದರೆ ಅದರಲ್ಲಿ ಕೆಂಡ ಇರ್ತದಂತೆ, ಬರೀ ಕೆಂಡದ ಪಾತ್ರೆ. ಆ ಕೆಂಡದ ಪಾತ್ರೆಯಲ್ಲಿ ಹಾಕಿಬಿಡ್ತಾರಂತೆ. ಕೆಂಡದ ಪಾತ್ರೆಯಲ್ಲಿ ಹಾಕಿ ಆ ಕೆಂಡದಲ್ಲಿ ಒದ್ದಾಡುವಂತೆ ಮಾಡ್ತಾರಂತೆ. ಹೇಗಿರ್ತದದು ಅಂದರೆ ವಾಯುಸ್ತುತಿಯಲ್ಲಿ ಹೇಳ್ತಾರೆ ಒಂದು ಮಾತು: ಉತ್ತಪ್ತಾತ್ಯುತ್ಕಟತ್ವಿಟ್ ಪ್ರಕಟ ಕಟಕಟ ಧ್ವಾನ ಸಂಘಟ್ಟನೋದ್ಯದ್ಯುಜ್ಯುಜ್ಯೋಡ ಸ್ಫುಲಿಂಗ ಪ್ರಖರ ವಿಕಿರಣೋತ್ಕ್ವಾತಿತೆ ಬಾಧಿತಾಂಗಾನ್. ಎಲ್ಲಿ? ಉದ್ಗಾಢಂ ಪಾತ್ಯಮಾನಾಹ ತಮಸ್ಸಿನಲ್ಲಿ ಅಂತ. ತಮಸಿ ತತಯಿತಃ ಕಿಂಕರೈ ಪಂಕಿಲೇತೆ. ಅಲ್ಲೇನಿರ್ತದೆ? ತಪ್ತವಾದಂತಹ ಅಗ್ನಿ ಇರ್ತದಂತೆ. ಅದು ಏನಂತಾರೆ, ಇದ್ಲೊಲಿ ಹಚ್ಚೋರಿಗೆಲ್ಲ ಪರಿಚಯ ಇರ್ತದೆ. ಅದು ಮೊದಲಿಗೆ ಬೆಂಕಿ ಹತ್ತಬೇಕಾದ್ರೆ ಗಾಳಿ ಬೀಸ್ತಾ ಇದ್ದರೆ ಚಟಪಟ ಅಂತಿರ್ತದೆ. ಅದನ್ನೆಲ್ಲ ಹೇಳೋದು. ಪ್ರಕಟ ಕಟ 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 ಕಟಟ ಅಂತ. ಧ್ವಾನ ಅಂದರೆ ಧ್ವನಿ ಅಂತ ಅರ್ಥ. ಧ್ವನಿ ಬರ್ತಿರ್ತದಂತೆ. ಟಕ ಟಕ ಅಂತ ಧ್ವನಿ ಬರ್ತಿರ್ತದಂಥದ್ದು. ಅಂಥ ಧ್ವನಿ ಬರುವಂಥ ಕೆಂಡ ಇರ್ತದಂತೆ. ಆ ಕೆಂಡದಲ್ಲಿ ಬಾಧಿತಾಂಗನ್ ಮೈಗೆಲ್ಲ ಚುಚ್ಚಿ ಮಾಡಿ ಅದರಲ್ಲಿ ಹಾಕ್ತಿರ್ತಾರಂತೆ. ಯಾರನ್ನ ಅಂದರೆ ಕೊನೆಗೊಂದು ಮಾತನ್ನು ಹೇಳ್ತಾರೆ: ಉದ್ಗಾಢಂ ಪಾತ್ಯಮಾನ ತಮಸಿ ತತಯಿತಃ ಕಿಂಕರೈ ಪಂಕಿಲೇತೆ ಪಂಕ್ತಿರ್ಗ್ರಾವಣಾಂ ಗರಿಮ್ನಾಂ ಗ್ಲಪಯತಿ ಭವದ್ವೇಷಿಣೋ ವಿದ್ವದಾದ್ಯ. ಭವದ್ವೇಷಿಣು, ಯಾರು ದೇವರ ದ್ವೇಷ ಮಾಡ್ತಾರಲ್ಲ ಅವ್ರನ್ನೆಲ್ಲ ಇಂಥ ನರಕಕ್ಕೆ ಹಾಕ್ತಾರೆ ಅಂತ ಹೇಳ್ತಾರೆ. ಆದ್ದರಿಂದ ದೇವರ ದ್ವೇಷ ಮಾಡಬಾರ್ದು. ಮಾಡಿದ್ರಿಂದ ನರಕಕ್ಕೆ ಹೋದ್ಲಂತವಳು. ಹೀಗೆ ಆ ತಮಸ್ಸು ಅನ್ನುವಂಥ ನರಕಕ್ಕೆ ಹೋದ್ಲು. ಆದರೆ ಅದರ ಒಳಗೆ ಇನ್ನೊಂದೇನು ಅಂತ ಹೇಳಿದರೆ, ಅದರ ಒಳಗೆ ಅವಳಿಗೊಂದು ರೂಪ ಬಂದಿತ್ತಲ್ಲ. ಯಾಕೆ ಅಂದರೆ ದೈತ್ಯರಿಗೆ ರೂಪ ಎಷ್ಟು ಬಂದರೂ ಕೂಡ ಅವ್ರು ಕೆಲವರು ಇರ್ತಾರೆ ದೈತ್ಯರು, ಎಷ್ಟು ಅಲಂಕಾರ ಮಾಡಿದರೂ ಕೂಡ ಕೆಟ್ಟ ಕುರುಪಿಗಳ ಥರನೇ ಕಾಣ್ತಿರ್ತಾರೆ ಕೆಲವರು. ಅವ್ರು ಏನು ಮಾಡಿದರೂ ಕೂಡ ಅಲಂಕಾರ ಬರೋದಿಲ್ಲಂತೆ. ಆದರೆ ಕೆಲವರಿಗೆ ಅಲಂಕಾರ ಬಂದುಬಿಡ್ತದೆ. ಆವಾಗ ಏನಾಗಿರ್ತದೆ ಅಂದರೆ ಅವರಲ್ಲಿ ರೂಪದ್ವಯಾವೇಶ ಇರ್ತದೆ. ಅಂದರೆ ಎರಡು ಜೀವರ ಆವೇಶ ಇರ್ತದಂತೆ. ಅವ್ರ ಒಳಗೆ ಯಾರಿದ್ರು ಅಂದರೆ ಊರ್ವಶಿ ಇದ್ಲಂತೆ. ಆ ಊರ್ವಶಿ ಇದ್ದದ್ರಿಂದ ಅವಳು ಸ್ವಲ್ಪ ಸುಂದರವಾಗಿದ್ಲ. ಆದ್ದರಿಂದ ಆ ಸೌಂದರ್ಯ ಕಂಡದ್ದು ಹೊರತಾಗಿ ಪೂತನೆ ಸೌಂದರ್ಯ ಅಲ್ಲ. ಪೂತನೆ ನಿಜ ಸ್ವರೂಪ ಏನು ಅಂದರೆ ಅವಳು ಕೆಳಗೆ ಬಿದ್ದಲಲ್ಲ, ಅದು ನಿಜ ಸ್ವರೂಪ. ಅವಳು ಬೀಳ್ತಾ ಇದ್ದಂತೆ ಇವಳು ಮೇಲೆ ಹಾರಿದ್ಲಂತೆ. ಯಾಕೆ ಇವಳು ಮೇಲೆ ಹಾರಿದ್ಲು ಅಂತಂದರೆ ಅದರಲ್ಲಿ ಒಳಗಿದ್ದ ಪೂತನೆ ಏನು ಮಾಡಿದ್ಲಂತೆ, ಕೃಷ್ಣನಿಗೆ ವಿಷ ಉಣಿಸ್ಬೇಕು ಅಂತ ಅವಳು ಬಂದಿದ್ಲಂತೆ. ಆದರೆ ಒಳಗಿದ್ದಂಥ ಪೂತನೆ ಏನು ಅಂದುಕೊಂಡ್ಲು ಅಂದರೆ, ಕೃಷ್ಣ ದೇವರೇ ನೀನು ಅವತಾರ ಮಾಡಿದ್ದೀ, ನಿನಗೆ ಒಂದು ಹಾಲುಣಿಸುವಂಥ ಯೋಗ ನನಗೆ ಕೊಟ್ಟಿದ್ದೀಯಲ್ಲ ದೇವರೇ, ನಿನಗೊಂದು ಸಮರ್ಪಣೆ ಮಾಡಿಕೊಡ್ತೇನೆ ನಾನು ಕ್ಷೀರ ಸಮರ್ಪಣೆಯನ್ನು ಮಾಡ್ತೀನಿ, ಹಾಲಿನ ಸಮರ್ಪಣೆ ಮಾಡ್ತೇನೆ ಅಂತ ಅನುಸಂಧಾನ ಮಾಡಿದ್ದಂತೆ. ದೇವರಿಗೆ ಏನೇ ಕೊಡ್ರಿ ನೀವು, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ ಅಂತ ಹೇಳ್ತಾರೆ. ಯಾರಾದರೂ ಅವನಿಗೆ ಪತ್ರವನ್ನು ಕೊಡ್ರಿ, ಪುಷ್ಪವನ್ನು ಕೊಡ್ರಿ, ಏನು ಕೊಟ್ಟರೂ ಕೂಡ ಅವ್ರಿಗೆ ಪರಮಾನುಗ್ರಹ ಮಾಡ್ತಾನೆ. ಒಂದೊಂದಕ್ಕೊಂದೊಂದು ನಾನು ಹೇಳ್ತಿದ್ದೆ. ಒಂದು ಪತ್ರವನ್ನು ಕೊಟ್ಟದ್ದು ಯಾರು ಅಂತಂದರೆ ದ್ರೌಪದಿ ದೇವಿಯರು ಬರೀ ಒಂದು ಪತ್ರ ಕೊಟ್ರಂತೆ. ಏನು ಪತ್ರ ಕೊಟ್ಟದ್ದು ಅಂದರೆ, ಈ ದ್ರೌಪದಿ ದೇವಿ ಕಾಡಲ್ಲಿದ್ದಾಗ ಅವಳ ಬಳಿಯಲ್ಲಿ ಒಂದು ಅಕ್ಷಯ ಪಾತ್ರೆ ಅಂತಿತ್ತಂತೆ. ನಿತ್ಯ ಅವ್ರ ಮನೆಯಲ್ಲಿ ಏನಿಲ್ಲ ಅಂದರೆ 80,000 ಜನಕ್ಕೆ ಊಟಕ್ಕೆ ಹಾಕ್ತಿದ್ಲಂತೆ ದ್ರೌಪದಿ. ಪ್ರತಿನಿತ್ಯ ಅಷ್ಟು ಅಡುಗೆ ಮಾಡ್ತಿದ್ಲಂತೆ. ಅದು ಅಕ್ಷಯ ಪಾತ್ರೆ, ಬಂದವರಿಗೆಲ್ಲ ಊಟಕ್ಕೆ ಹಾಕೋದು. ಆದರೆ ಒಂದು ಸರ್ತಿ ತೊಳೆದಿಟ್ಬಿಟ್ರು ಅಂದರೆ ಮತ್ತದು ಬರೋದಿಲ್ಲ, ನಾಳೆ ತನಕ ಬರೋದಿಲ್ಲಂತೆ. ಇವಳು ಒಂದು ಸರ್ತಿ ಏನಾಯಿತು, ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಲು. ತೊಳೆದಾದ ನಂತರ ದುರ್ವಾಸ ಮುನಿಗಳು ಬಂದ್ರಂತೆ. ಇವ್ರು ಬರೋದೇ ಆ ಕಾಲಕ್ಕೆ ಪಾಪ. ಅವರು ಬಂದ್ರೆ ಅತಿ ಶೀಘ್ರ ಬಂದುಬಿಡ್ತಾರೆ, ಸ್ನಾನ ಆಗಿಲ್ಲ ಅಂತ ಎಲ್ಲೋ ಹೋಗಿಬಿಡ್ತಾರೆ. ಆಮೇಲೆ ಬಂದ್ರೆ ತಡವಾಗಿ ಬರ್ತಾರೆ. ಹಿಂಗೆ ಬಂದು ಕೂಡಲೇ ನನಗೆ ಬೇಕು ಊಟಕ್ಕೆ ಹಾಕೋ ಹಸಿವೆ ಅಂದರು ಅವರು. ಅಂದರೆ ಎಲ್ಲಿ ಹಾಕೋದು ಪಾಪ, ಗಾಬರಿ ಆಯಿತು ದ್ರೌಪದಿ ದೇವಿಯರಿಗೆ. ಕೃಷ್ಣ ಏನೋ ಇದು ನನಗೆ ಕಷ್ಟ ಅಂತ ಅಂದ್ಕೊಂಡ್ಲು. ಕೋಪಿಷ್ಠರು ಬೇರೆ ಬಂದಿದ್ದಾರೆ, ಏನು ಶಾಪ ಹಾಕ್ತಾರೋ ಏನೋ ಅಂತ ಹೆದರಿಕೆ. ಕೃಷ್ಣ ಅಂದದ್ದೇ ತಡ, ಕಾಡಲ್ಲಿದ್ದರೂ ಕೂಡ ಕೃಷ್ಣ ಅಲ್ಲಿಗೆ ಬಂದಂತೆ. ಕೃಷ್ಣ ಬಂದು ದ್ರೌಪದಿಗೆ ಹೇಳಿದ್ನಂತೆ, ನನಗೂ ಹಸಿವೆ ಆಗ್ತಿದ್ದು, ನನಗೂ ಊಟಕ್ಕೆ ಹಾಕು ಅನ್ನಂತೆ. ಏನೋ ಕೃಷ್ಣ ತಮಾಷೆ ಮಾಡ್ತಿದ್ದೀಯನೋ ಮಾರಾಯ ನೀನು, ಯಾಕೋ ಹಿಂಗೆ ಮಾಡ್ತಿದ್ದೀ, ಈ ಕಡೆ ದುರ್ವಾಸರು ಅವ್ರಿಗೆ ಹಾಕೋದೇ ಕಷ್ಟ ಇದೆ ಅಂದರೆ ನೀನು ಬೇರೆ ಕೇಳ್ತಿದ್ದೀಯಲ್ಲೋ ಕೃಷ್ಣ, ಎಲ್ಲಿಂದ ಕೊಡ್ಲೋ ನಾನು ಅಂತಂದು. ಎಲ್ಲಿಂದ ಕೊಡ್ಲೋ ಅಂದಾಗ ಎಲ್ಲ ಖಾಲಿ ಆಗಿದೆ ಕೃಷ್ಣ. ಇಲ್ಲ ಅಕ್ಷಯ ಪಾತ್ರೆ ಇದೆಯಲ್ಲ ಅಂತಂದು.
ಇಲ್ಲ ಇಲ್ಲ ಎಲ್ಲ ಖಾಲಿ ಆಗಿದೆ ಅಂತ. ಎಲ್ಲ ಖಾಲಿ ಆಗಿದೆ ಅಂದರೂ ಕೂಡ ಕೃಷ್ಣ ಹೇಳಿದಂತೆ ಇಲ್ಲ, ಅಕ್ಷಯ ಪಾತ್ರೆ ಒಳಗಡೆ ಇವತ್ತೊಂದು ಸ್ವಲ್ಪ ಮುದ್ದಿ ಪಲ್ಯ ಮಾಡಿದ್ದೆಯಲ್ಲ, ಅದರ ರಾಜಗಿರಿ ಸೊಪ್ಪು ಒಂದೇ ಒಂದು ಅದ ನೋಡು ಅಂತ ಹೇಳಿದ್ನಂತೆ. ಒಂದೇ ಒಂದು ಎಲೆ ಉಳಿದದ್ದು ನೋಡು, ರಾಜಗಿರಿ ಅದ ನೋಡು ಅಂತ ಹೇಳಿದ್ನಂತೆ. ಹೌದಾ, ನನಗೆ ಗೊತ್ತಿಲ್ಲ, ನೋಡು ಒಂದು ಸರ್ತಿ ಅಂದ. ಆಯಿತು ಅಂದ್ಲು, ಹೋದ್ಲು. ಆ ಅಕ್ಷಯ ಪಾತ್ರೆ ಅಂತಂದ್ಲು. ಒಂದೇ ಒಂದು ರಾಜಗಿರಿ ಸೊಪ್ಪಿತ್ತಂತದ್ರಲ್ಲಿ. ಆ ರಾಜಗಿರಿ ಪಲ್ಯ ತಂದು ಕೃಷ್ಣನಿಗೆ ಕೃಷ್ಣಾರ್ಪಣ ಮಸ್ತು ಅಂತ ಕೊಟ್ಲಂತೆ. ಕೃಷ್ಣ ಅದು ಒಂದೇ ಒಂದು ಪತ್ರವನ್ನು ತಿನ್ನಂತೆ, ಬಾಯಿಗೆ ಹಾಕ್ಕೊಂಡಂತೆ. ತಿಂದದ್ದು ಕೃಷ್ಣ, ತೇಗಿದ್ಯಾರು ಅಂದರೆ ದುರ್ವಾಸ ಮುನಿಗಳಂತೆ. ಹೊಟ್ಟೆ ತುಂಬಿತು ಅಂದ್ರಂತೆ. ಹರಿರಿಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ ಅಂತ. ಹೀಗೆ ಅಂದರೆ ಪತ್ರವನ್ನು ಕೊಟ್ಟದ್ರಿಂದಲೇ ಅವಳಿಗೆ ಅನುಗ್ರಹ ಮಾಡಿದ. ಪತ್ರಂ ಪುಷ್ಪಂ ಫಲಂ ತೋಯಂ. ಪತ್ರವನ್ನು ಕೊಟ್ಟದ್ರಿಂದ ಅನುಗ್ರಹ ದೇವರು ಮಾಡಿದ್ದು. ಪುಷ್ಪವನ್ನು ಕೊಟ್ಟರು ಅನುಗ್ರಹ ಮಾಡ್ತೀನಿ. ಯಾರು ಅಂತ ಹೇಳಿದರೆ ಭಗವಂತ ಗಜೇಂದ್ರ ಮೊಸಳೆ ಬಾಯಲ್ಲಿ ಸಿಗಾಕ್ಕೊಂಡು ಒದ್ದಾಡ್ತಿರುವಾಗ ಕೃಷ್ಣ ಎದರಲ್ಲಿ ಬಂದು ನಿಂತಾಗ ಆ ಸರೋವರದಲ್ಲಿದ್ದಂಥ ಒಂದು ಕಮಲ ಪುಷ್ಪವನ್ನು ತೆಗೆದುಕೊಂಡು ಭಕ್ತಿ ಪುಷ್ಪಂ ಸಮರ್ಪಯಾಮಿ ಅಂತ ದೇವರಿಗೆ ಪುಷ್ಪ ಸಮರ್ಪಣೆ ಮಾಡಿದ್ನಲ್ಲ, ಅದಕ್ಕೆ ಏನು ಮಾಡಿದ್ನಂತೆ ಭಗವಂತ, ಅವನನ್ನು ಮೇಲಕ್ಕೆ ಕರ್ಕೊಂಡು ಹೋಗಿ ಮೋಕ್ಷವನ್ನೇ ಕೊಟ್ಟನಂತೆ ದೇವರು. ಪತ್ರಂ ಪುಷ್ಪಂ ಫಲವನ್ನು ಕೊಟ್ಟು ಉದ್ಧಾರ ಆದವರು ಯಾರು ಅಂದರೆ ಶಬರಿ ಮಹಾತಾಯಿ. ಶಬರಿ ಇದ್ದಾಳಲ್ಲ, ಎಂಥದ್ದು ಅಂದರೆ ಎಂಜಲು ಅಂತಲೂ ಕೂಡ ನೋಡದೇನೆ ಭಗವಂತನಿಗೆ. ಯಾಕೆ ಅಂದರೆ ಅದರಲ್ಲೊಂದು ಭಕ್ತಿ ತುಂಬಿತ್ತಂತೆ. ಅವಳು ಕಡ್ದಿಡಬೇಕಾದ್ರೆ ಇದು ಸಿಹಿ ಇದೆಯೋ ಇಲ್ಲೋ, ನನ್ನ ರಾಮನಿಗಿದು ತಿಂದಾಗ ಸಿಹಿ ಅಂತ ಅನಿಸ್ಬೇಕು ಅಂತ ಹಾಗೆ ಮಾಡಿಕೊಂಡು ಫಲ ಸಮರ್ಪಣೆ ಮಾಡಿದ್ಲು. ಅವಳಿಗೆ ಅನುಗ್ರಹ ಮಾಡಿದ ಭಗವಂತ. ಇನ್ನು ತೋಯಂ ನೀರು ಯಾರು ಅಂತ ಹೇಳಿದರೆ ಒಬ್ಬ ರಾಜ ಇದ್ದಂತೆ, ರಂತಿದೇವ ಅಂತ ಒಬ್ಬ ರಾಜ. ಆ ರಂತಿದೇವ ಅನ್ನುವ ರಾಜ ಇಡೀ ಊರಿಗೇನೆ ಏನಾಯ್ತಂತೆ, ಕ್ಷಾಮ ಬಂತಂತೆ. ಎಲ್ಲೂ ಕೂಡ ಮಳೆ ಗಿಳೆ ಏನೂ ಇಲ್ಲ. ಇಡೀ ಊರಿನವ್ರನ್ನೆಲ್ಲ ಕರೆದೇನು ಮಾಡಿದ್ನಂತೆ, ಊಟಕ್ಕೆ ಹಾಕಿದ್ನಂತೆ. ಎಲ್ರಿಗೂ ಊಟಕ್ಕೆ ಹಾಕ್ತಿದ್ನಂತೆ. ಆದರೆ ಇದು ಪರಿಹಾರ ಆಗಬೇಕು ಅಂತ ಅದಕ್ಕೇನು ಮಾಡಿದ್ನಂತೆ, ಅವನು ಉಪವಾಸ ವ್ರತ ಮಾಡಿದ್ನಂತೆ. ಇದು ಮಳೆ ಬರಬೇಕು ನಮ್ಮ ಊರಿಗೆ ಅಂತ ಹೇಳಿಬಿಟ್ಟು ಉಪವಾಸ ವ್ರತ ಮಾಡಿದ್ನಂತೆ. ಉಪವಾಸ ವ್ರತವನ್ನು ಮಾಡಿ ಎಲ್ಲ ಆದ ನಂತರ ಕೊನೆಯಲ್ಲಿ ಮಳೆ ಗಿಳೆ ಬಂತು, ಎಲ್ಲ ಆಯಿತು. ಆಗ ಉಪವಾಸವನ್ನು ಬಿಟ್ಟು ಪಾರಣೆ ಮಾಡ್ತೇನೆ ಅಂತ ಏನು ಮಾಡಿದ್ನಂತೆ, ಪಾರಣೆಗೆ ಅಂತ ಕೂತ್ಕೊಳ್ತಿದ್ದಂತೆ. ಒಂದು ಹಿಟ್ಟು ಏನೋ ಒಂದಷ್ಟು ನೀರು ಹಿಡ್ಕೊಂಡು ಕೂತಿದ್ದಾನೆ. ಅಷ್ಟರಲ್ಲೇ ಯಾರೋ ಒಬ್ಬ ಬಂದು ಕೇಳಿದ್ನಂತೆ, ಸ್ವಾಮಿ ನಂಗೆ ತುಂಬ ಹಸಿವೆ ಆಗಿದೆ, ಏನಾರು ಕೊಡು ಅಂತ ಕೇಳಿದ್ನು. ಹಿಟ್ಟು ಕೊಟ್ಟು ಕಳಿಸ್ಬಿಟ್ನಂತೆ. ಆಯಿತು, ಬರೀ ನೀರು ಉಳಿದಿದೆ, ನೀರನ್ನಾದರೂ ಕುಡಿಯೋಣ ಅಂತ ಹೋಗಿ ನೀರು ಕುಡಿಲಿಕ್ಕೆ ಹೋದನಂತೆ. ಅಷ್ಟರಲ್ಲಿ ಇನ್ನೊಬ್ಬ ಬಂದು ಕೇಳಿದಂತೆ, ಸ್ವಾಮಿ ನಂಗೆ ಭಾಳ ಬಾಯಾರಿಕೆ ಆಗ್ತಿದೆ, ನೀರು ಬೇಕು. ಅದನ್ನೂ ಕೊಟ್ಬಿಟ್ಟ. ಆಮೇಲೆ ಏನು ತೊಗೊಂಡ, ಏನಿಲ್ಲ, ಬರೀ ನೀರು ಕೊಟ್ಟು ಅವರಿಗೂ ಕೊಟ್ಟು, ಕೃಷ್ಣ ನಿನಗೆ ಅರ್ಪಿತವಾಗಲಿ ಅಂತ ಕೃಷ್ಣಾರ್ಪಣ ಅಂತ ಅಂದ್ಕೊಂಡಂತೆ. ಆಮೇಲೆ ಭಗವಂತ ಅವನ ಇಡೀ ದೇಶಕ್ಕೆ ಸಮೃದ್ಧಿಯನ್ನು ಕೊಟ್ಟ ನೋಡಿ. ಅವನು 2 ಕೈಯಲ್ಲ, ಎಷ್ಟು ಕೈ ಕೊಟ್ಟರೂ ಕೂಡ ಅದನ್ನು ತುಂಬಿಸಿಕೊಳ್ಳಿಕ್ಕಾಗಲಿಲ್ಲಂತೆ. ಯಾಕೆ ಅಂದರೆ ಆ ನೀರು ತಗೊಂಡದ್ದೇ ಭಗವಂತ. ತೋಯವನ್ನು ಕೊಟ್ಟದ್ದು, ನೀರನ್ನು ತಗೊಂಡದ್ದೇ. ಹಾಗಾಗಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ. ಯಾರು ಭಕ್ತಿಯಿಂದ ಕೊಡ್ತಾರಲ್ಲ ಅವರನ್ನು ಉದ್ಧಾರ ಮಾಡ್ತೇನೆ ಅಂತ ದೇವರು ಹೇಳಿದ್ದಾನೆ. ಅದಕ್ಕೋಸ್ಕರವಾಗಿ ಊರ್ವಶಿ ಏನು ಮಾಡಿದ್ಲು, ಭಕ್ತಿಯಿಂದ ಹಾಲನ್ನು ಸಮರ್ಪಣೆ ಮಾಡಿಲ್ಲ. ಆದ್ದರಿಂದ ನಿಂತ ಜಾಗದಲ್ಲೇನೆ ಅವಳನ್ನು ಮೋಕ್ಷಕ್ಕೆ ಕಳಿಸಿಕೊಟ್ಟನಂತೆ ಪರಮಾತ್ಮ. ಇವಳು ಮಾಡಿದ್ದೇನು, ಕೃಷ್ಣನನ್ನು ದ್ವೇಷ ಮಾಡಿದ್ಲು, ಆದ್ದರಿಂದ ಅವಳನ್ನು ತಮಸ್ಸಿಗೆ ಹಾಕಿದ ಭಗವಂತ ಅಂತ ಹೀಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳುತ್ತಾರೆ. ಇಷ್ಟು ಹೇಳಿ ಆಮೇಲೆ ಮುಂದೆ ಮತ್ತು ಬೇರೆ ಬೇರೆ ದೈತ್ಯರ ಸಂಹಾರಗಳನ್ನು ಮಾಡ್ತಾನೆ ಕೃಷ್ಣ ಪರಮಾತ್ಮ. ಲೀಲೆ ಅಂತ ಹೆಚ್ಚು ಹೇಳಿಲ್ಲ, ಅದನ್ನು ಹೇಳದೇನೆ ಹೆಚ್ಚು ಅವನು ಏನೇನು ಕೆಲಸಗಳನ್ನು ಮಾಡುತ್ತಾ ಹೋಗಿದ್ದಾನೆ ಅನ್ನೋದರ ನಿರೂಪಣೆಯನ್ನು ಮಾಡುತ್ತಾರೆ. ಅದು ಏನು ಅನ್ನೋದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಚಿಂತನೆ ಮಾಡೋಣ ಅಂತೇಳಿ. ಕೃಷ್ಣಾರ್ಪಣ.